ಫಸ್ಟ್ ಆಫ್ ಆಲ್ ಟಾಪಿಕ್ಕಿಗೆ ಬಂದಾಗ ಕರ್ನಾಟಕ ಜಿಯೋಗ್ರಫಿಯಲ್ಲಿ ಸುಮಾರು ಒಂದು 10ರಿಂದ 12 ಟಾಪಿಕ್ಸ್ಗಳು ಬರ್ತವೆ. ನಾನು ಇವತ್ತಿನ ಈ 3 ಅವರ್ಸಲ್ಲಿ ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಮಾಡಿ ಹೋಗ್ಬೇಕಂತ ಪ್ಲ್ಯಾನ್ ಇದೆ ನಂದು. ಅದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ನೋಡೋಣ. ಅಂದರೆ ತೀರಾ ನಾನು ಸ್ಲೋ ಹೇಳೋದು ಕಷ್ಟ, ತೀರಾ ಫಾಸ್ಟ್ ಹೇಳೋದು ಕಷ್ಟ. ನಿಮಗೆಲ್ಲಾದರೂ ಫಾಸ್ಟ್ ಅನಿಸ್ತಾ ಇತ್ತಂದರೆ ನನಗೆ ಡೈರೆಕ್ಟಾಗಿ ಹೇಳ್ಬೋದು, ನೀವು ಇನ್ನೂ ಸ್ವಲ್ಪ ಚೆನ್ನಾಗಿ ಹೇಳಬೇಕು ಅಂತ ಅವಾಗಲೇ ಹೇಳಬೇಕು. ಮುಗಿದು ಹೋದ್ಮೇಲೆ ನೀವು ಫೀಡ್ಬ್ಯಾಕ್ ಸರಿ ಕೊಟ್ಟರೆ ಏನೂ ಆಗಲ್ಲ. ಓಕೆನಾ? ನನ್ನ 3 ಅವರ್ಸ್ ನಾನು ನಿನ್ನೆ ಚೆನ್ನಾಗಿ ಓದ್ಕೊಂಡು ರೆಡಿಯಾಗಿ ಬಂದಿದ್ದೀನಿ, ಬಸ್ಸಲ್ಲೂ ಚೆನ್ನಾಗಿ ಓದ್ಕೊಂಡು ಬಂದಿದ್ದೀನಿ. ಈಗ ಆದರೆ 3 ಅವರ್ಸ್ ನಿಮ್ಮದು ವೇಸ್ಟ್ ಆಗಬಾರ್ದು. ಸುಮಾರು ಒಂದು 200 ಜನ ಇದ್ದೀರ ಅಂದರೆ 200 ಇಂಟು 3 ಅವರ್ಸ್ ಅಂದರೆ ಎಷ್ಟು ಗಂಟೆ ಆಗುತ್ತೆ ಅದು? ಹಾಗಾಗಿ ಇನ್ ಕೇಸ್ ಮಿಡಲಲ್ಲಿ ಇನ್ನೂ ಸ್ವಲ್ಪ ಸ್ಲೋ ಹೇಳಿ ಅಂದರೆ ಓಕೆ ರೆಡಿ, ಇಲ್ಲ ಇನ್ನೂ ಸ್ವಲ್ಪ ಫಾಸ್ಟ್ ಹೇಳಂದ್ರು ರೆಡಿ. ನಾನೊಂದು ಎವರೇಜಲ್ಲಿ ಹೋಗ್ತಾ ಇರ್ತೀನಿ. ನಾನು ಎಲ್ಲಾದರೂ ಡೌಟ್ಸ್ ಬಂದರೆ ನೀವು ಕೇಳಿಬಿಡ್ಬೋದು, ಏನಾದ್ರು ಕ್ಲಾರಿಟಿ ಇದ್ದರೆ. ಓಕೆ, ಒಂದು ಕ್ವಶನ್ ಬರುತ್ತೆ. ಈಗ 3 ಅವರ್ಸಲ್ಲಿ ಇಲ್ಲಿರುವಂಥ 8 ಟಾಪಿಕ್ಸು, ಇಲ್ಲಿರುವಂಥ ಒಂದು 4 ಟಾಪಿಕ್ಸು. ಸ್ಪೆಷಲ್ ನಾನು ಕೊನೆಯ 2 ಟಾಪಿಕ್ ಇಲ್ಲಿ ಸ್ಕಿಪ್ ಮಾಡ್ತಾ ಇದ್ದೀನಿ, ಬಿಕಾಸ್ ಅದು ನೀವು ಎಕನಾಮಿಕ್ಸಲ್ಲಿ ಎಲ್ಲಾದರೂ ಕವರ್ ಆಗಿರ್ಬೋದು. ಪ್ಯೂರ್ ಜಿಯೋಗ್ರಫಿ ಪರ್ಪೋಸಿಂದ ಇರುವಂಥ ಸುಮಾರು ಒಂದು 10 ಟಾಪಿಕ್ಸ್ ನಿಮ್ಮ ಜೊತೆ ನಾನು ಕ್ಲಿಯರ್ ಮಾಡ್ಕೊಳ್ಬೇಕಂತ ಬಂದಿರೋದು. ಓಕೆ, 3 ಗಂಟೆಯಲ್ಲಿ 10 ಟಾಪಿಕ್ಸ್ ಕ್ಲಿಯರ್ ಆಗಲ್ಲ ಅನ್ನೋದು ಆಲ್ರೆಡಿ ಕೆಲವರು ಮನಸ್ಸಲ್ಲಿ ಇರುತ್ತೆ. ನಾವು ಸುಮಾರು 20 ದಿನದಿಂದ ನೋಡ್ತಾ ಇದ್ದೇವೆ. ಮೋಸ್ಟ್ಲಿ ಇವತ್ತು 22ನೇ ದಿನ ಇದೆ. ಮೋಸ್ಟ್ಲಿ ನಾವು 21 ಜನರಿಗೆ ನೋಡಿ ಕಳಿಸಿದ್ದೇವೆ ಸರ್. ನೀವು ಇವತ್ತು ಫ್ರೆಶರ್ಸ್. ನಿಮಗೆಲ್ಲ ನಾವೆಲ್ಲ ನೋಡಿರಿ 21 ದಿನ ಎಲ್ಲರೂ 3 ಅವರ್ಸ್ ಕ್ಲಾಸ್ ಮಾಡಿ ಹೋಗಿದ್ದಾರೆ. ಅವರು ಹೀಗೆ ಹೇಳಿದ್ರು ಫಸ್ಟಿಗೆ, ಎಂಡಲ್ಲಿ ಬಂದಾಗ ಕೆಲವರು ಮುಗಿಸ್ರಿ, ಕೆಲವರು ಮುಗಿಸ್ಲಿಲ್ಲ. ಕೆಲವೊಬ್ರದ್ದು ಅರ್ಥ ಆಯಿತು, ಕೆಲವರು ಅರ್ಥ ಆಗಲಿಲ್ಲ ಅನ್ನೋದು ಗೊತ್ತಿರುತ್ತೆ ನಿಮಗೆ. ನಾನು ಟೋಟಲ್ ಜಿಯೋಗ್ರಫಿಯನ್ನು ನಿಮಗೆ ನಾನು ಪರ್ಫೆಕ್ಟ್ ಮಾಡಿ ಹೋಗೋದಿಲ್ಲ, ಅದು ಫಸ್ಟ್ ಕ್ಲಿಯರ್ ಇರಲಿ. 3 ಅವರ್ಸ್ ಕೇಳಿದ ತಕ್ಷಣಕ್ಕೆ ಜಿಯೋಗ್ರಫಿ ಮುಗೀತು ಅನ್ನಂಗಿಲ್ಲ. ನೀವು ಏನು ಓದಬೇಕು, ಏನು ಕವರ್ ಮಾಡ್ಕೊಳ್ಬೇಕು, ಮತ್ತು ಯಾವ ರೀತಿ ನಿಮ್ಮ ಆಲೋಚನೆ ಶಕ್ತಿ ಇರಬೇಕು ಓದೋ ಟೈಮಿಗೆ ಅನ್ನೋದ್ರ ಬಗ್ಗೆ ಒಂದು ಮೈಂಡ್ ಮ್ಯಾಪ್ ಮಾಡಿಕೊಡ್ತಾ ಹೋಗ್ತೀನಿ ನಾನು. ಮತ್ತು ಇನ್ನೊಂದು ನೀವು ಪ್ರಾಮಿಸ್ ಮಾಡಬೇಕು, ನೀವೇನು ಮಾಡಬೇಕು, ಈ ಕ್ಲಾಸ್ ಮುಗಿದ ತಕ್ಷಣಕ್ಕೆ, ಇವತ್ತು 3 ಅವರ್ಸ್ ಕ್ಲಾಸ್ ಮುಗಿಯುತ್ತೆ, ಎಷ್ಟು ಸಾಧ್ಯನಷ್ಟು ನಾನು ಕವರ್ ಮಾಡಿಕೊಡ್ತೇನೆ. ನೀವು ವಿತಿನ್ ಒಂದು 4-5 ದಿನದ ಒಳಗಡೆ ಯಾವುದಾದ್ರೂ ಒಂದು ಕರ್ನಾಟಕ ಜಿಯೋಗ್ರಫಿ ರಿಲೇಟೆಡ್ ಬುಕ್ಸ್ ಮನೆಯಲ್ಲಿ ಒಂದು ಸ್ವಲ್ಪ ನೀಟಾಗಿ ಓದ್ಕೊಳ್ಬೇಕು. ಆವಾಗ ನಿಮಗೊಂದು ಫಿನಿಶಿಂಗ್ ಸಿಗುತ್ತೆ. ನಿಮ್ಮ ಹತ್ರ ಯಾವುದೂ ಬುಕ್ಸ್ ಇಲ್ಲ ಅಂದರೆ 9th ಕ್ಲಾಸ್ ಸೋಷಲ್ ಬುಕ್ ಆದರೂ ತೆಗೆದುಕೊಳ್ರಿ. 9th ಕ್ಲಾಸ್ ಸೋಷಲ್ ಬುಕ್ಕಲ್ಲಿರುವಂಥ ಜಿಯೋಗ್ರಫಿ ಪಾರ್ಟ್ ಆದರೂ ಓದ್ಕೋಬೇಕು. ಇಲ್ಲ ನೀವು ಆಲ್ರೆಡಿ ಕಾಂಪಿಟೇಟಿವ್ ಫೀಲ್ಡಲ್ಲಿ ಇದ್ದೀರಾ, ನಿಮ್ಮ ಹತ್ರ ನೋಟ್ಸ್ ಇದೆ, ಬುಕ್ಸ್ ಇದೆ ಅಂದರೆ ಬುಕ್ಸನ್ನಾದರೂ ಒಂದು ಟೈಮ್ ನೀಟಾಗಿ ಓದ್ಕೊಂಡು ಬಿಡಬೇಕು. ಆವಾಗ ನಿಮಗೊಂದು ಇನ್ನೂ ಕ್ಲಿಯರ್ ಆದಂಥ ಒಂದು ಪಿಕ್ಚರ್ ಸಿಗುತ್ತೆ ಅಂತ ಹೇಳ್ತೀನಿ. ಹಾಗಾಗಿ ಇರೋದು 3 ಅವರ್ಸು. ನಾನು ಹೇಳೋದು ನೀವು ಯಾವ ರೀತಿ ಓದಬೇಕು, ಯಾವ ರೀತಿ ಮೈಂಡ್ಮೆಂಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಕೊಡ್ತಾ ಹೋಗ್ತೀನಿ. ಫಸ್ಟ್ ಯೂನಿಟು ಕರ್ನಾಟಕದ ಬಗ್ಗೆ ಪರಿಚಯ ಇರುತ್ತೆ. ಇದು ಕಾಮನ್ ಆಗಿ ನೀವು ಕರ್ನಾಟಕ ಜಿಯೋಗ್ರಫಿ ಯಾವುದೇ ಬುಕ್ ತೆಗೆದು ನೋಡಿದ್ರೆ ಫಸ್ಟಿಗೆ ನಿಮಗೆ ಸಿಗೋದು ಕರ್ನಾಟಕದ ಇಂಟ್ರೊಡಕ್ಷನ್. ಇದರಲ್ಲಿ ಏನಿರುತ್ತೆ, ಭಾರತದಲ್ಲಿ ಕರ್ನಾಟಕ ಯಾವ ಪ್ಲೇಸಲ್ಲಿದೆ, ಕರ್ನಾಟಕದ ನೆರೆಹೊರೆಯ ರಾಜ್ಯಗಳು ಯಾವಿದ್ದಾವೆ, ಯಾವ ದಿಕ್ಕಿಗೆ ಯಾವ ಸ್ಟೇಟ್ ಇದೆ ಅನ್ನೋದ್ರ ಬಗ್ಗೆ, ಕರ್ನಾಟಕದಲ್ಲಿ ಎಷ್ಟು ಡಿಸ್ಟ್ರಿಕ್ಟ್ಸ್ಗಳಿದ್ದಾವೆ, ಮತ್ತು ಅದರಲ್ಲಿ ಯಾವುದಾದ್ರೂ ಸ್ಪೆಷಲ್ ಡಿಸ್ಟ್ರಿಕ್ಟ್ಸ್ ಇದ್ದರೆ ಅವುಗಳ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಇರಬೇಕು ನಿಮಗೆ. ಎಷ್ಟೊಂದು ಹತ್ರ ಪ್ರಿಂಟೌಟ್ ಇದೆ, ಪ್ರಿಂಟೌಟು ಓಕೆ ಪರವಾಗಿಲ್ಲ. ಉಳಿದವ್ರು ಒಂದು ಸ್ವಲ್ಪ ಮ್ಯಾಪ್ ಬಂದರೆ ಒಂದು ಸ್ವಲ್ಪ ಹಾಗೆ ಡ್ರಾ ಮಾಡ್ಕೊಂಡಿರ್ಬೇಕು ಅದು. ಓಕೆನಾ? ಅಕ್ಕಪಕ್ಕದವ್ರ ಮ್ಯಾಪ್ ನೋಡೋಂಗಿಲ್ಲ ನೀವು. ಓಕೆ, ನಿಮಗೆ ಅರ್ಥ ಆದರೆ ಸಾಕು. ನಿಮ್ಮ ಮ್ಯಾಪ್ ಒಂದು ಸ್ವಲ್ಪ ರಫ್ ಆಗಿ ಡ್ರಾ ಮಾಡ್ಕೊಂಡ್ರೆ ಬೆಟರ್. ಎಲ್ಲಿ ನಿಮಗೆ ಅವಶ್ಯಕತೆ ಅನಿಸುತ್ತೋ ಅಲ್ಲಿ ನೀವು ಪ್ರಿಂಟೌಟ್ ತೆಗೆದುಕೊಂಡವರು ಅಲ್ಲಲ್ಲೇ ನೋಟ್ ಮಾಡ್ಕೊಂಡು ಹೋಗ್ಬೋದು, ಇನ್ ಕೇಸ್ ಏನಾದರೂ ಇದ್ದರೆ. ಹಾಗೆ ನಾನು ಹೇಳ್ತಾ ಇದ್ದೀನಿ, ಫಾಸ್ಟ್ ಆದರೆ ಇನ್ ಬಿಟ್ವೀನೇ ನೀವು ಹೇಳಿ, ಅಥವಾ ಸ್ಲೋ ಆದರೂ ಇನ್ಫಾರ್ಮ್ ಮಾಡಬೇಕು. ಫಸ್ಟ್ ಆಫ್ ಆಲು ಮ್ಯಾಪ್ ಮೂಲಕನೇ ನಾವು ಹೋಗ್ತಾ ಹೋಗೋಣ. ರೈಟಿಂಗ್ ವರ್ಕ್ ಬಹಳ ಕಡಿಮೆ ಮಾಡೋಣ, ಮ್ಯಾಪ್ ಮೂಲಕನೇ ಕ್ಲಿಯರ್ ಮಾಡ್ಕೊಳ್ಳೋಣ. ಇಂಡಿಯಾ ಮ್ಯಾಪ್ ಕಾಣಿಸ್ತಾ ಇದೆನಾ? ಏನು ಕ್ವಶನ್ ಕೇಳ್ಬೋದು ನಿಮಗೆ ಜನರಲೈಸ್ ಆಗಿ? PC ಆಗಿರ್ಬೋದು, PSI ಆಗಿರ್ಬೋದು, ಗ್ರೂಪ್ C ಆಗಿರ್ಬೋದು, ಈವನ್ KS ಆಗಿರ್ಬೋದು. KS ಅಲ್ಲೂ ಸೆಕೆಂಡ್ ಪೇಪರಲ್ಲಿ 30 ಕ್ವಶನ್ ಕರ್ನಾಟಕಕ್ಕೆ ರಿಲೇಟೆಡ್ ಇರುತ್ತೆ. ಫಸ್ಟ್ ಪೇಪರಲ್ಲೂ ಜಿಯೋಗ್ರಫಿ ಇರುತ್ತೆ. 4 to 5 ಕ್ವಶನ್ಸ್ ಕರ್ನಾಟಕ ಜಿಯೋಗ್ರಫಿ ಬೇಸ್ ಮೇಲೇ ಬರುತ್ತೆ ಫಸ್ಟ್ ಪೇಪರಲ್ಲಿ. ಫಸ್ಟ್ ಆಫ್ ಆಲ್ ನಿಮ್ಗೆ ಏನು ಕೇಳ್ಬೋದಲ್ಲ ಅಂದರೆ, ಕರ್ನಾಟಕ ಮ್ಯಾಪ್ ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡ್ರೆ ಒಂದು 2-3 ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡ್ಬೋದು. ಸಿಂಪಲ್ ಕ್ವಶನ್, ಕರ್ನಾಟಕ ಭಾರತದಲ್ಲಿ ಯಾವ ಭಾಗದಲ್ಲಿದೆ ಅಂತ ಕೇಳ್ಬೋದು ನಿಮಗೆ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತ ಕೇಳ್ಬೋದು. ಆಲ್ರೆಡಿ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಅದು. ಯಾವ ದಿಕ್ಕಲ್ಲಿದೆ ಕರ್ನಾಟಕ? ದಕ್ಷಿಣ ದಿಕ್ಕಲ್ಲಿದೆನಾ? ಕನ್ಫರ್ಮ್? ಓಕೆ, ಅದನ್ನು ನೀವು ಅಬ್ಸರ್ವ್ ಮಾಡ್ಬೇಕು, ಅದನ್ನು ಬರ್ಕೊಳ್ಳಂಗಿಲ್ಲ ನೀವು. ಕರ್ನಾಟಕವು ಭಾರತದ ದಕ್ಷಿಣ ಭಾಗದಲ್ಲಿದೆ ಅಥವಾ ದಕ್ಷಿಣ ಭಾರತ ಒಂದು ರಾಜ್ಯ ಅಂತ ಯಾವುದು ನೋಟ್ ಮಾಡ್ಕೋಬಾರ್ದು. ಜಿಯೋಗ್ರಫಿಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟೇನು ಮಾಡ್ಬೇಕು ನೀವು, ಈ ಥೆರೆಟಿಕಲ್ ಆಗಿ ಬುಲೆಟ್ ಪಾಯಿಂಟ್ಸನ್ನು ಅವಾಯ್ಡ್ ಮಾಡ್ಬೇಕು ನೀವು. ಮ್ಯಾಪ್ಸನ್ನೇ ನೀಟಾಗಿ ಪ್ರತಿದಿನ ಅಬ್ಸರ್ವ್ ಮಾಡಬೇಕು. ದಕ್ಷಿಣ ದಿಕ್ಕಲ್ಲಿದೆ ಅಂತ ಹೇಳಿದ್ರಿ, ಹಾಗಾದರೆ ಸೆಕೆಂಡ್ ಒನ್ ನೀವೇ ಆನ್ಸರ್ ಮಾಡ್ಬೋದು. ಕರ್ನಾಟಕದ ನೆರೆಹೊರೆಯ ರಾಜ್ಯಗಳು ಯಾವಂತ ಹೇಳ್ಬೋದಾ? ಅದನ್ನು ನೋಟ್ ಮಾಡ್ಕೋಬಾರ್ದು ಯಾವುದೇ ಕಾರಣಕ್ಕೂ. ಓಕೆನಾ? ಮತ್ತೆ ನೋಟಿಗೆ ಹೋಗಬಾರ್ದು ಯಾವುದೇ ಕಾರಣಕ್ಕೂ. ಅಬ್ಸರ್ವ್ ಮಾಡ್ತಾನೆ ಸುಮಾರು ವಿಷಯಗಳನ್ನು ಕಲಿಬೇಕು ನೀವು. ಎಲ್ಲನೂ ನೀವು ಬರ್ಕೊಂಡೇ ಓದ್ತೀರಂದರೆ ನೀವು ಎಷ್ಟಂತ ಓದ್ಲಿಕ್ಕೆ ಸಾಧ್ಯ? ಈಗ ನಮಗೊಂದು ಲಿಮಿಟ್ ಇದೆ ಅಲ್ಲ, ನಮ್ಮದೇ ಮೆಮೊರಿ ಇದೊಂದು ಮ್ಯಾಕ್ಸಿಮಮ್ ಲಿಮಿಟ್ ಇದೆ ಅದಕ್ಕೆ. ಹಾಗಾಗಿ ಅಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಯಾವ್ಯಾವ ರಾಜ್ಯಗಳಿದ್ದಾವಂತ. ಅಥವಾ ನೆಕ್ಸ್ಟ್ ಸ್ಲೈಡಿಗೆ ಹೋದರೆ ಇಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಎಷ್ಟು ಕರ್ನಾಟಕದ ನೆರೆಹೊರೆ ರಾಜ್ಯಗಳು ಯಾವಿದ್ದಾವಂತ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ. ಮಹಾರಾಷ್ಟ್ರ ಕಾಣಿಸ್ತಾ ಇದೆ, ತೆಲಂಗಾಣ ಇದೆ, ಆಂಧ್ರ ಪ್ರದೇಶ,
ತಮಿಳುನಾಡು, ಕೇರಳ, ಅರೇಬಿಯನ್ ಸಿ ಇದೆ ಮತ್ತು ಗೋವಾ ಇದೆ. ಓಕೆ, ಇವೆಲ್ಲ ಕರ್ನಾಟಕದ ನೆರೆಹೊರೆ ರಾಜ್ಯಗಳು. ಇದನ್ನು ನೋಡಿ ಅಬ್ಸರ್ವ್ ಮಾಡಿ ನೆನ್ಪಿಟ್ಕೋಬೇಕಷ್ಟೇ, ಪ್ರತಿದಿನ ನೋಡ್ತಾ ಇರಬೇಕು. ನೀವು ಸೀರಿಯಸ್ ಆಗಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ರೆಡಿ ಆಗ್ತಾ ಇದ್ದೀರಂದರೆ ನಿಮ್ಮ ಸ್ಟಡಿ ರೂಮಲ್ಲಿ ಕಂಪಲ್ಸರಿ ಒಂದು ಕರ್ನಾಟಕದ ಒಂದು ದೊಡ್ಡದಾದಂಥ ಮ್ಯಾಪ್ ಇರಬೇಕು, ಇಂಡಿಯಾದೊಂದು ಮ್ಯಾಪ್ ಇರಬೇಕು, ವರ್ಲ್ಡ್ ಮ್ಯಾಪನ್ನು ನೀವು ಪೇಸ್ಟ್ ಮಾಡ್ಕೊಂಡಿರಬೇಕು. ಪ್ರತಿದಿನ ಬೆಳಿಗ್ಗೆ ಎದ್ದೊಂದು 5 ನಿಮಿಷ ನೋಡ್ತಾ ಇರಬೇಕು. ಅಥವಾ ನಿಮಗೆ ಬೇಸರ ಆದಾಗ, ಯಾವಾಗ ನಿಮಗೆ ರಿಫ್ರೆಶ್ ಬೇಕನ್ನಿಸ್ತಲ್ಲ, ಈಗ ಓದಿ ಬೋರ್ ಆಗುತ್ತಲ್ಲ, ಅವಾಗ ಮ್ಯಾಪ್ ನೋಡ್ತಾ ಇರಬೇಕು. ಕರ್ನಾಟಕದ ನೆರೆಹೊರೆ ರಾಜ್ಯಗಳೆಲ್ಲ ಗೊತ್ತಾಗ್ಬಿಟ್ಟು ಎಕ್ಸಾಮಲ್ಲಿ ಇದನ್ನೇ ಕೇಳ್ತಾರೆ. ಕರ್ನಾಟಕದ ಉತ್ತರ ದಿಕ್ಕಿಗೆ ಯಾವ ಸ್ಟೇಟ್ ಇದೆ ಅಂತ ಕೇಳ್ಬೋದು. ಯಾವ ಸ್ಟೇಟ್ ಇದೆ? ಮಹಾರಾಷ್ಟ್ರ. ಓಕೆ, ಈಶಾನ್ಯಕ್ಕೆ ಯಾವುದಿದೆ? ತೆಲಂಗಾಣ. ಪೂರ್ವಕ್ಕೆ ಆಂಧ್ರ. ಓಕೆ, ದಕ್ಷಿಣಕ್ಕೆ ಅಥವಾ ಆಗ್ನೇಯಕ್ಕೆ ಕೇಳ್ಬೋದು ತಮಿಳುನಾಡು. ನೈಋತ್ಯಕ್ಕೆ ಕೇರಳ ಇದೆ. ಪಶ್ಚಿಮಕ್ಕೆ ಗೋವಾ ಅಲ್ಲ, ಅರಬ್ಬಿ ಸಮುದ್ರ ಇರೋದು. ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಇರೋದು. ವಾಯುವ್ಯಕ್ಕೆ ಗೋವಾ ಅಂತ ಹೇಳೋದು. ಓಕೆ, ಇದನ್ನು ಬರ್ಕೊಂಡೋದ್ರೆ ಒಂದು 10 ಪಾಯಿಂಟ್ಸ್ ಆಗಿಬಿಡ್ತವೆ. ಬರ್ಕೊಳ್ಳೋದು ಬೇಕಾಗಿಲ್ಲ. ಎಕ್ಸಾಮಲ್ಲಿ ನೀವು ಬರ್ಕೊಂಡಂಗೆ ಕ್ವಶನ್ ಬರಲ್ಲ. ಮತ್ತು ಇನ್ನೊಂದು ಗೊತ್ತಿರಲಿ, ಈ ಜನ್ರೇಷನ್ ಕ್ವಶನ್ ಪೇಪರ್ ಹೆಂಗಿದ್ದಾವಂದರೆ ನೀವು ಬೈಪಾಠ ಮಾಡ್ಕೊಂಡೋಗಿ ಎಕ್ಸಾಮಲ್ಲಿ ನಾನು ಸಕ್ಸಸ್ ಆಗ್ತೀನಿ ಅನ್ನೋದು ಕಷ್ಟ ಇದೆ. ಅಟ್ಲೀಸ್ಟ್ ನೀವು ಪ್ರತಿ ಪೇಪರ್ ಅಬ್ಸರ್ವ್ ಮಾಡಿ ಒಂದು 30 ಕ್ವಶನ್ಸ್ ಆದರೂ ನೀವು ಚೆನ್ನಾಗಿ ಅಬ್ಸರ್ವ್ ಮಾಡಿರಿಲ್ಲ, ವಿಷಯನ ಅರ್ಥ ಮಾಡ್ಕೊಂಡಿರಿಲ್ಲ ಅನ್ನೋದನ್ನು ನಿಮ್ಮಿಂದ ನಿರೀಕ್ಷೆ ಮಾಡ್ತಾರೆ. ಬೈಪಾಟ್ ಮಾಡ್ಕೊಂಡು ಬರೋರು ಬೇಕಾಗಿಲ್ಲ ಡಿಪಾರ್ಟ್ಮೆಂಟಿಗೆ, ಯಾವ ಡಿಪಾರ್ಟ್ಮೆಂಟಿಗೂ ಬೇಕಾಗಿಲ್ಲ ಬೈಪಾಟ್ ಮಾಡ್ಕೊಂಡು ಬರೋರು. ಅವರಿಗೇನು ವಿಷಯವನ್ನು ಅರ್ಥ ಮಾಡ್ಕೊಳ್ಳೋರು ಬೇಕಾಗಿದ್ದಾರೆ. ಸುಮಾರು ಹುಡುಗರು ಏನು ಮಾಡ್ತಾರೆ, ಕೋಡಿಂಗ್ ಡಿಕೋಡಿಂಗ್ ಮಾಡ್ಕೊಂಡಿರ್ತಾರೆ. ಕರ್ನಾಟಕದ ನೆರೆಹೊರೆಗಳಿಗೆ ಯಾವುದೋ ಒಂದು ಹೆಸರು, ಯಾವುದೋ ಹುಡುಗಿ ಹೆಸರು ಇಟ್ಕೊಳ್ಳೋದು, ಯಾವುದೋ ಏನೇನೋ ಕೋಡ್ ಮಾಡಿ ಇಟ್ಕೊಂಡಿರ್ತಾರೆ. ನನಗೆ ಬೇಕಾದಂಗೆ ನಾನು ಯಾವುದೋ ಕೋಡ್ ಮಾಡ್ಕೊಂಡಿರ್ತೀನಿ. ಅವ್ರೇನು ಕೇಳ್ತಾರೆ ಎಕ್ಸಾಮಲ್ಲಿ, ಕರ್ನಾಟಕದ ಉತ್ತರಕ್ಕೆ ಯಾವ ಸ್ಟೇಟ್ ಇದೆ ಅಂತ ಕೇಳ್ತಾರೆ. ಆವಾಗ ನಾವು ಕೋಡಿ ಎಕಡೆ ಮಾಡ್ಕೊಂಡಿರ್ತೇವೆ, ಹೋಗ್ಬಿಡುತ್ತೆ. ಇತ್ತೀಚೆಗೆ ಗ್ರೂಪ್ ಸಿ ಪೇಪರ್ ಯಾವುದರಲ್ಲ ಕೇಳಿದ್ರು, ಕರ್ನಾಟಕದ ನೆರೆಹೊರೆಯ ರಾಜ್ಯಗಳನ್ನು ಆ್ಯಂಟಿ ಕ್ಲಾಕ್ ವೈಸ್ ಸೆಟ್ ಮಾಡಿ ಅಂತ. ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಸೆಟ್ ಮಾಡಿ ಅಂತ ಇತ್ತೀಚೆಗೆ ರೀಸೆಂಟ್, ಭಾಳ ಹಳೇದು ಹೇಳ್ತಾ ಇಲ್ಲ ನಾನು. ಕರ್ನಾಟಕದ ನೆರೆಹೊರೆಯಲ್ಲಿರುವಂಥ ರಾಜ್ಯಗಳನ್ನು ನಿಮಗೆ ಆ್ಯಂಟಿ ಕ್ಲಾಕ್ ವೈಸ್ ಕ್ರಮ ಯಾವುದಂತ ಅವರೇ ಆಪ್ಷನ್ಸ್ ಕೊಡ್ತಾರೆ, ನೀವು ಹೇಳಬೇಕಷ್ಟೇ. ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಆಲ್ರೆಡಿ ಗೊತ್ತಿದೆ ನಿಮಗೆ. ಕ್ಲಾಕ್ ವೈಸ್ ಅಂದ್ರೇನು, ಗಡಿಯಾರ ತಿರುಗುವ ದಿಕ್ಕಲ್ಲಿ ಇರುವಂಥ ರೀತಿಯಲ್ಲಿ ನಾವು ರಾಜ್ಯಗಳನ್ನು ಜೋಡಿಸ್ಬೇಕು. ಅವರೊಂದು ಬೇಸ್ ಕೊಟ್ಟಿದ್ರಲ್ಲಿ ಗೋವಾದಿಂದ ಆರಂಭಿಸಿ ಕರ್ನಾಟಕದ ನೆರೆಹೊರೆಯಲ್ಲಿರುವಂತಹ ರಾಜ್ಯಗಳನ್ನು ಕ್ಲಾಕ್ ವೈಸೋ ಆ್ಯಂಟಿ ಕ್ಲಾಕ್ ವೈಸೋ ಜೋಡಿಸಿ ಅಂತ ಯಾವುದೋ ಒಂದು ಕ್ವಶನ್ ಕೊಟ್ಟಿದ್ರಿ. ಈ ರೀತಿ ಆ ರೀತಿ ಕೊಟ್ಟಾಗ ನಿಮ್ಮ ಕೋಡ್ ಯಾವುದು ವರ್ಕೌಟ್ ಆಗಲ್ಲ ಅಲ್ಲಿ. ಹಾಗಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಗೋವಾದಿಂದ ಸ್ಟಾರ್ಟ್ ಮಾಡಿದ್ರೆ ಕ್ಲಾಕ್ ವೈಸ್ ಅಂದರೆ ಗೋವಾ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ, ಅರಬ್ಬಿ ಸಮುದ್ರ. ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಗೋವಾದಿಂದ ಸ್ಟಾರ್ಟ್ ಮಾಡಿದ್ರೆ ಗೋವಾ, ಅರಬ್ಬಿ ಸಮುದ್ರ, ಕೇರಳ, ತಮಿಳುನಾಡು, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ. ಅಷ್ಟೇ ಸಿಂಪಲ್. ಹಾಗಾಗಿ ನಾವು ನೋಟ್ ಮಾಡ್ಕೊಂಡೋದ್ರೆ ಸುಮಾರು ಪಾಯಿಂಟ್ಸ್ ನೋಟ್ ಮಾಡ್ಬೋದು. ಅದು ಅವಾಯ್ಡ್ ಮಾಡ್ಬೇಕು ನಾವು, ಸ್ಪೆಷಲಿ ಜಿಯೋಗ್ರಫಿಯಲ್ಲಿ, ಸೈನ್ಸಲ್ಲಿ ಬಂದಾಗ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಮಾತ್ರ ಪಾಯಿಂಟ್ ಇರಬೇಕಷ್ಟೇ. ಎಲ್ಲೆಲ್ಲಿ ನೀವು ಸ್ಕಿಪ್ ಮಾಡ್ಲಿಕ್ಕೆ ಸಾಧ್ಯ ಇದೆನೋ ಅದನ್ನು ನೋಡೇ ನೀವು ನೆನ್ಪಿಟ್ಕೊಳ್ಬೋದಲ್ಲ. ಅದೆಲ್ಲ ನೋಡಿ ಆ ಪಿಕ್ಚರ್ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿರ್ಬೇಕು. ನೀವು ನಿಮ್ಮ ಮೈಂಡ್ ಒಳಗಡೆ ಇರಬೇಕು. ಕರ್ನಾಟಕ ಅಂದ ತಕ್ಷಣಕ್ಕೆ ಕರ್ನಾಟಕ ಮ್ಯಾಪ್ ನೆನಪಿಗೆ ಬರುತ್ತೆ ನಿಮಗೆ. ಕರ್ನಾಟಕದ ನೆರೆಹೊರೆ ರಾಜ್ಯಗಳು ಕೂಡ ನೆನಪಿಗೆ ಬರಬೇಕು ನಿಮಗೆ. ಕ್ಲಾಕ್ ವೈಸು ಹೇಳಕ್ಕೆ ಬರಬೇಕು, ಆ್ಯಂಟಿ ಕ್ಲಾಕ್ ವೈಸು. ಇನ್ ಕೇಸ್ ಕನ್ಫ್ಯೂಸ್ ಆದರೆ ಎಕ್ಸಾಮಲ್ಲಿ ರಫ್ ಆಗಿ ಡ್ರಾ ಮಾಡ್ಕೊಂಡು ಯಾವ್ಯಾವ ದಿಕ್ಕಿಗೆ ಯಾವ್ಯಾವ ಇದ್ದಾವಂತ ನೀವೇ ಅಲ್ಲೇ ರಫ್ ವರ್ಕಲ್ಲಿ ಡ್ರಾ ಮಾಡ್ಕೊಂಡು ಹೇಳಿಬಿಡಬೇಕು. ಆ ರೀತಿ ಮಾಡೋದು ಬೆಟರ್ ನನ್ನ ಪ್ರಕಾರ. ಕ್ಲಿಯರ್ ಆಗುತ್ತಾ? ಓಕೆ, ಕರ್ನಾಟಕದ ಜಿಲ್ಲೆಗಳು ಆಲ್ರೆಡಿ ಗೊತ್ತಿರುವಂಥದ್ದು ನಿಮಗೆ. ಎಷ್ಟು ಜಿಲ್ಲೆಗಳಿರೋದು? 31ನೇ ಜಿಲ್ಲೆ. ಓಕೆ, ಅದು ಯಾವಾಗಲೂ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಹೊಸ ಜಿಲ್ಲೆ ಆಗೋವರೆಗೂ ಇದು ಯಾವಾಗಲೂ ಕೇಳ್ತಾ ಇರ್ತಾರೆ ಇದೊಂದು ರೀತಿ. ಓಕೆನಾ? ನೆಕ್ಸ್ಟ್ ಜಿಲ್ಲೆ ಆಗೋವರೆಗೂ ಅದು ಯಾವಾಗಲೂ ಕೇಳ್ತಾ ಇರ್ಬೋದು. ಸ್ಪೆಷಲಿ PC ಎಕ್ಸಾಮಲ್ಲೆಲ್ಲ ಕೇಳ್ತಾ ಇರ್ತಾರೆ. 31ನೇ ಜಿಲ್ಲೆ ಯಾವುದು? ವಿಜಯನಗರ. ಯಾವ ಜಿಲ್ಲೆಯಿಂದ ರಚನೆ ಆಗಿರೋದು? ಯಾವ ಜಿಲ್ಲೆಯನ್ನು ವಿಭಜಿಸಿ ವಿಜಯನಗರ ರಚನೆ ಮಾಡಿರೋದು? ಯಾವ್ದು ಹೇಳಿ? ಬಳ್ಳಾರಿ. ಬಳ್ಳಾರಿ ಜಿಲ್ಲೆಯನ್ನು ವಿಭಜಿಸಿ ವಿಜಯನಗರ ಅಂತ ಒಂದು ಹೊಸ ಜಿಲ್ಲೆ ರಚನೆ ಮಾಡಿದ್ದಾರೆ. ಹಾಸನ ಜಿಲ್ಲೆ ಅಂತೂ ಗೊತ್ತಿದೆ ನಿಮಗೆ. ಓಕೆ, ನಿಮ್ಮ DC ಆಫೀಸ್ ಎಲ್ಲಿರೋದು? ಹಾಸನದಲ್ಲಿದೆನಾ? ಕನ್ಫರ್ಮಾ? ಓಕೆ, ಏನೂ ಡೌಟ್ ಇಲ್ಲ. ಓಕೆ, ಹಾಗೆ ವಿಜಯನಗರ ಜಿಲ್ಲೆಗೆ ಹೋದರೆ ಅಲ್ಲಿನ DC ಆಫೀಸ್ ಎಲ್ಲಿರ್ಬೋದು? ಓಕೆ, ಹೊಸಪೇಟೆ ಅಂತ ಹೇಳ್ತಾ ಇದ್ದಾರೆ ಕೆಲವರಿಗೆ ಡೌಟು. ಹೊಸಪೇಟೆಲ್ಲಿ ಯಾಕಿರಬೇಕು? ವಿಜಯನಗರಲ್ಲೇ ಇರಬೇಕಲ್ಲ ಅಂತ ಅನ್ಸುತ್ತೆ. ಆದರೆ ಗೊತ್ತಿರಲಿ, ಕರ್ನಾಟಕದಲ್ಲಿ ಕೆಲವೊಂದು ಜಿಲ್ಲೆಗಳು ವಿಶೇಷವಾದಂಥ ಆಡಳಿತ ಕೇಂದ್ರ ಹೊಂದಿದ್ದಾವೆ. ಆ ಜಿಲ್ಲೆ ನೋಡ್ಬೋದು ನೀವು. ಈಗ ನಿಮ್ಗೇನದು ಹೊಸದಲ್ಲ, ಯಾಕಂದರೆ ಕೊಡಗು ನಿಮಗೆ ನಿಯರ್ ಬೈ ಇರೋದ್ರಿಂದ ನಿಮ್ಗೇನು ಕನ್ಫ್ಯೂಸ್ ಆಗಲ್ಲ. ಕೊಡಗು ಜಿಲ್ಲೆ ಗೊತ್ತಾ ಆಲ್ರೆಡಿ. ಕೊಡಗು ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿ ಎಲ್ಲಿದೆ ಅಂತ ಕೇಳಿದ್ರೆ ಕೊಡಗುದಲ್ಲಿ ಇರಲ್ಲ. ಅದು ಕೊಡಗು ಜಿಲ್ಲೆ. ಓಕೆ, ಕೊಡಗು ಅನ್ನೋದು ಯಾವುದು ಪರ್ಟಿಕ್ಯುಲರ್ ಊರಂತಿಲ್ಲಲ್ಲ, ಈಗ ಮಡಿಕೇರಿಯಲ್ಲಿರೋದು. ಆ ರೀತಿ ಕರ್ನಾಟಕದಲ್ಲಿ ಕೆಲವೊಂದು ಜಿಲ್ಲೆಗಳಿಗೆ ವಿಶೇಷ ಆಡಳಿತ ಕೇಂದ್ರಗಳಿದ್ದಾವೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಇರಬೇಕು ನಿಮಗೆ. ಸ್ಪೆಷಲಿ ದಕ್ಷಿಣ ಕನ್ನಡ, ಅದು ನಿಮಗೆ ನಿಯರ್ ಬೈ ಆಲ್ರೆಡಿ ಗೊತ್ತಿರುತ್ತೆ ನಿಮಗೆ. ಉತ್ತರ ಕನ್ನಡಕ್ಕೂ ಆ ರೀತಿ ಇರೋದು. ಉತ್ತರ ಕನ್ನಡ ಜಿಲ್ಲೆ ಇದೆ, ಆಡಳಿತ ಕೇಂದ್ರ ಯಾವುದು? ಕಾರವಾರ ಅದರ ಆಡಳಿತ ಕೇಂದ್ರ ಇರೋದು. ಅದೇ ರೀತಿ ವಿಜಯನಗರ ಇತ್ತೀಚೆಗೆ ರಚನೆ ಆಗಿದ್ದು ಹೊಸಪೇಟೆ ಅದರ ಆಡಳಿತ ಕೇಂದ್ರ.
ಎಕ್ಸಾಮಲ್ಲಿ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಬೆಂಗಳೂರು ಗ್ರಾಮಾಂತರನೂ ಇದೇ ರೀತಿ ಒಂದು ಜಿಲ್ಲೆ ಇದೆ, ಆದರೆ ಇದಕ್ಕಿನ್ನೂ ಪರ್ಟಿಕ್ಯುಲರ್ ಆಗಿ ಯಾವುದು ಹೆಡ್ ಆಫೀಸ್ ಅಂತ ಐಡೆಂಟಿಫೈ ಮಾಡಿಲ್ಲ ಅಧಿಕೃತವಾಗಿ. ಕೆಲವೊಂದು ಆಫೀಸ್ ಬೇರೆ ಬೇರೆ ಕಡೆಗೆ ಇರೋದು. ಈ ರೀತಿ ವಿಶೇಷವಾಗಿರುವಂಥ ಜಿಲ್ಲೆಗಳನ್ನು ನೀವು ಮ್ಯಾಪಲ್ಲೇ ಹೈಲೈಟ್ ಮಾಡ್ಕೊಂಡು ಹೋಗ್ಬೋದು. ಒಂದು ಮ್ಯಾಪಲ್ಲೇ ನೀವೇನು ಮಾಡೋದು, ಉತ್ತರ ಕನ್ನಡದಲ್ಲಿ ಕಾರವಾರ ಅಂತ, ದಕ್ಷಿಣ ಕನ್ನಡದಲ್ಲಿ ನಾವು ಮಂಗಳೂರು ಅಂತ, ಈವನ್ ಕೊಡಗುದಲ್ಲಿ ಮಡಿಕೇರಿ, ವಿಜಯನಗರದಲ್ಲಿ ನಾವು ಹೊಸಪೇಟೆ ಅಂತ ಈ ರೀತಿ ಡ್ರಾ ಮಾಡಿಕೊಂಡು ನೆನ್ಪಿಟ್ಕೋಬೋದು. ಇವೆಲ್ಲ ಭಾಳ ಬೇಸ್ ಆಗಿರುವಂಥ ಪಾಯಿಂಟ್ಸ್ ಇದು. ಗಡಿ ಜಿಲ್ಲೆಗಳ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಇರಬೇಕು ನಿಮಗೆ. ಗಡಿ ಜಿಲ್ಲೆಗಳಂದ್ರೇನು, ಬೇರೆ ರಾಜ್ಯದ ಜೊತೆ ಗಡಿ ಹಂಚ್ಕೊಂಡಿರುವಂಥ ಜಿಲ್ಲೆಗಳು ಯಾವಿದ್ದಾವಲ್ಲ ಅವುಗಳ ಬಗ್ಗೆ ಮಾಹಿತಿ ಇರಬೇಕು. ಸೊ ಪ್ರೀವಿಯಸ್ ಕ್ವಶನ್ ಪೇಪರ್ ಯಾರಾದರೂ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಇಂಥ ಕ್ವಶನ್ಸ್ ಆಲ್ಮೋಸ್ಟ್ ಅಲ್ಲಿ ಬರ್ತಾ ಇರ್ತವೆ ಎಕ್ಸಾಮಲ್ಲಿ. ಭಾಳ ಸಿಂಪಲ್ ಕ್ವಶನ್. ಇದೂ ಅಷ್ಟೇ, ನೀವು ಮತ್ತೆ ನೋಟ್ ಮಾಡಿಕೊಂಡು ಬೈಪಾಠ ಮಾಡ್ಕೊಂಡೇನು ಹೋಗೋಂಥ ಅವಶ್ಯಕತೆ ಇಲ್ಲ. ಗಡಿ ಭಾಗದ ಜಿಲ್ಲೆಗಳನ್ನು ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡಿರಬೇಕು. ಎಕ್ಸಾಮಲ್ಲಿ ಯಾವಾಗಾದ್ರೂ ಕೇಳ್ತಾ ಇರ್ತಾರೆ, ಕೇರಳದೊಂದಿಗೆ ಗಡಿ ಹಂಚ್ಕೊಂಡಿರುವಂಥ ಜಿಲ್ಲೆಗಳು ಯಾವುವು ಅಂತ ಕೇಳ್ಬೋದು, ಅಥವಾ ಕೆಳಗಿನ ಯಾವ ಜಿಲ್ಲೆ ಕೇರಳದ ಜೊತೆ ಗಡಿ ಹಂಚ್ಕೊಂಡಿಲ್ಲ ಅಂತ ಕೇಳ್ಬೋದು. ನಾನು ಒಂದು ಎಕ್ಸಾಂಪಲ್ ಕೊಡ್ತಾ ಇರೋದು ನಿಮಗೆ. ನೀವು ಇದನ್ನು ಕೂಡ ಏನು ಮಾಡಬೇಕು, ಮನೆಯಲ್ಲಿ ಮ್ಯಾಪನ್ನು ಅಬ್ಸರ್ವ್ ಮಾಡಬೇಕು. ಗಡಿ ಭಾಗದಲ್ಲಿರುವಂಥ ಎಲ್ಲ ಜಿಲ್ಲೆಗಳನ್ನು ಏನು ಮಾಡಬೇಕು, ನೀಟಾಗಿ ಅಬ್ಸರ್ವ್ ಮಾಡಿರಬೇಕಿದು. ಇದು ಫಸ್ಟ್ ನೀವು ಮಾಡಬೇಕಾಗಿರುವಂಥ ಕೆಲಸ. ಇದು ಮ್ಯಾಪನ್ನು ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡಬೇಕು. ಮ್ಯಾಪ್ ಮೇಲೆ ಏನೆಲ್ಲ ಕ್ವಶನ್ಸ್ ಕೇಳ್ಬೋದು ಅಂತ ನೀವೇ ಗೆಸ್ ಮಾಡ್ತಾ ಹೋಗಬೇಕು. ಆ್ಯಕ್ಚುಲಿ ನೀವು ಸ್ಟೂಡೆಂಟಾಗಿ ವರ್ಕ್ ಮಾಡಬಾರ್ದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ. ನೀವು ಒಬ್ಬ ಕ್ವಶನ್ ಪೇಪರ್ ತೆಗೆಯುವಂಥ ವ್ಯಕ್ತಿಯಾಗಿ ವಿಚಾರ ಮಾಡಬೇಕು. ನಿಮಗೆ ನಾನು ಈ ಮ್ಯಾಪ್ ಕೊಟ್ಟೆ, ಇದ್ರ ಮೇಲೆ ಒಂದು 4 ಕ್ವಶನ್ ತೆಗಿಬೇಕು. ನೀವು ತೆಗೆದಿರುವ ಕ್ವಶನ್ಗೆ ಯಾವ ಹುಡುಗರು ಆನ್ಸರ್ ಮಾಡಬಾರ್ದು. ಹಂಗೆ ಕ್ವಶನ್ ತೆಗೀರಿ ಅಂದ ತಕ್ಷಣಕ್ಕೆ ನೀವೇನು ಮಾಡ್ತೀರಿ, ಒಂದು ವಿಚಾರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ, ನಾನು ಯಾವ ರೀತಿ ಕೇಳ್ಬೋದು ಯಾವ ರೀತಿ ಕೇಳಬಾರ್ದು ಅಂತ. ನೀವು ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಅಷ್ಟೇ, ನೀವು ಸ್ಟೂಡೆಂಟಾಗಿ ಓದೋದಕ್ಕಿಂತ ನೀವು ಒಬ್ಬ ಎಕ್ಸಾಮ್ಗೆ ಕ್ವಶನ್ ಪೇಪರ್ ತೆಗೆಯುವಂಥ ವ್ಯಕ್ತಿಯಾಗಿ ವಿಚಾರ ಮಾಡ್ತಾ ಇರಬೇಕು, ಆ ಕಂಟೆಂಟ್ ಮೇಲೆ ಯಾವ ರೀತಿ ಕ್ವಶನ್ಸ್ ಕೇಳ್ಬೋದು ಅಂತ. ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾವುದೇ ಬ್ಲೂ ಪ್ರಿಂಟ್ ಇರಲ್ಲ, ಯಾವುದೋ ನೀವು ಡಿಗ್ರಿ ಅಥವಾ ಯಾವುದೋ PUC ಎಕ್ಸಾಮ್ ಇದ್ದಂಗೆ ಇರಲ್ಲ. ಇಲ್ಲಿ ಯಾವ ರೀತಿ ಕ್ವಶನ್ ಆದರೂ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಹಾಗಾಗಿ ಗಡಿ ಭಾಗದ ಜಿಲ್ಲೆಗಳ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಇರಬೇಕು. ಮ್ಯಾಪಲ್ಲಿ ಒಂದು ಸ್ವಲ್ಪ ಹೈಲೈಟ್ ಮಾಡ್ಕೊಳ್ಳಿ. ಮಹಾರಾಷ್ಟ್ರದ ಜೊತೆ ಗಡಿ ಹಂಚ್ಕೊಂಡಿರುವಂಥ ಜಿಲ್ಲೆಗಳು ಯಾವಿದ್ದಾವೆ, ಅಥವಾ ಕೇರಳದ ಜೊತೆ ಗಡಿ ಹಂಚ್ಕೊಂಡಿರುವಂಥ ಜಿಲ್ಲೆಗಳು ಯಾವಿದ್ದಾವೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಇರಬೇಕು. ಇದು ಭಾಳ ಬೇಸ್ ಆಗಿ ನಿಮಗೆ ಎಕ್ಸಾಮಲ್ಲಿ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ನೆಕ್ಸ್ಟ್, ಕಂದಾಯ ವಿಭಾಗಗಳ ಬಗ್ಗೆ ಆಲ್ರೆಡಿ ಐಡಿಯಾ ಇರುತ್ತೆ ನಿಮ್ಗೆ. ಆಲ್ರೆಡಿ ಹೈಸ್ಕೂಲಲ್ಲೇ ಓದ್ಕೊಂಡು ಬಂದಿರ್ತೀರ. ಇಡೀ ಸ್ಟೇಟನ್ನು ನಾವು 31 ಜಿಲ್ಲೆಗಳಾಗಿ ಡಿವೈಡ್ ಮಾಡಿದ್ದೇವೆ. ಮತ್ತು ಇಡೀ ಸ್ಟೇಟನ್ನು ಏನು ಮಾಡಿದ್ದೇವೆ, 4 ಕಂದಾಯ ವಿಭಾಗಗಳಾಗಿ ಡಿವೈಡ್ ಮಾಡ್ಕೊಂಡಿದ್ದೇವೆ. ಯಾವುದನ್ನೋದು ಐಡಿಯಾ ಇದೆ ಅಂತ ಅಂದ್ಕೊಂಡಿದ್ದೆ ನಾನು. ಒಂದೊಂದು ಡಿವಿಷನು ಒಂದೊಂದು ಕಲರಿಂದ ಹೈಲೈಟ್ ಮಾಡಿದ್ದೇವೆ. ಇದು ಯಾವುದಿದು ಯೆಲ್ಲೋ ಕಲರ್ ಇರೋದು, ಯಾವ ವಿಭಾಗ ಇದು? ಕಲಬುರಗಿ ವಿಭಾಗ. ಇದು ಕಲಬುರಗಿ ವಿಭಾಗ. ಓಕೆನಾ? ಕಲಬುರಗಿ ವಿಭಾಗ ಅಂತ ಯಾಕೆ ಕರೆಯೋದಂದರೆ, ಆ ವಿಭಾಗಕ್ಕೆ ಕಲಬುರಗಿ ಹೆಡ್ ಆಫೀಸ್ ಇದ್ದಂಗೆ ಅದು. ಆಗ ಕಲಬುರಗಿ ವಿಭಾಗ ಅಂತ ಹೇಳೋದು. ಸೆಕೆಂಡ್ ಒಂದು ಪಕ್ಕದಲ್ಲಿದೆಯಲ್ಲ, ಇದೆಲ್ಲ ಬೆಳಗಾವಿ ವಿಭಾಗ. ಇಲ್ಲಿರುವಂಥ ಜಿಲ್ಲೆಗಳ ಬಗ್ಗೆ ಐಡಿಯಾ ಇರಬೇಕು ನಿಮಗೆ. 31 ಜಿಲ್ಲೆಗಳು ಯಾವ ಕಂದಾಯ ವಿಭಾಗದಲ್ಲಿ ಬರ್ತಾವೆ ಅನ್ನುವಂಥ ಬೇಸಿಕ್ ಇನ್ಫಾರ್ಮೇಷನ್ ಇರಬೇಕು ನಿಮಗೆ. ಕ್ಲಿಯರ್ ಆಗುತ್ತಾ? ನೀವು ಬರೀ ಹಾಸನ ಬಗ್ಗೆ ತಿಳ್ಕೊಂಡು ಸಾಕಾಗಲ್ಲ. ನಿಮ್ಮ ವಿಭಾಗದ ಬಗ್ಗೆ ನೀವು ಯಾವ ಕ್ವಶನ್ ಕೇಳಿದ್ರು ಆನ್ಸರ್ ಮಾಡ್ತೀರಿ, ಏನೂ ಡೌಟ್ ಇಲ್ಲ. ಮೈಸೂರು ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳು ಬರ್ತಾವಂದ್ರೆ ನೀವು ಹೇಳ್ತೀರಾ. ನೀವು ಸಂಖ್ಯೆ ಏನು ಬೈಪಾಟ್ ಮಾಡೋ ಅವಶ್ಯಕತೆ ಇಲ್ಲ. ಮಂಡ್ಯ ಬಂತು, ಅಥವಾ ಯಾವುದೋ ರಾಮನಗರ ಬಂತು, ಧಾರವಾಡ ಬಂತು, ಯಾವ ಕಂದಾಯ ವಿಭಾಗದಲ್ಲಿದೆ ಅಂತ ಕೇಳಿದ್ರೆ ಆನ್ಸರ್ ಮಾಡಂಗಾಗಬೇಕು. ನೀವು ಸಂಖ್ಯೆ ಎಲ್ಲ ಬೈಪಾಟ್ ಮಾಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. 8 ಇದಾವ 10 ಇದಾವ ಆ ರೀತಿ ಕ್ವಶನ್ ಕೇಳಲ್ಲ. ಕೇಳಿದ್ರು ನೀವು ರೆಡಿ ಇರಬೇಕಲ್ಲಿ. ನೀವು ಕಂಟೆಂಟನ್ನು ಸ್ವಲ್ಪ ಚೆನ್ನಾಗಿ ಗ್ರಹಿಸ್ಕೊಂಡು ಹೋಗ್ತಾ ಹೋಗ್ಬೇಕು. ನೀವು ಅಂಕಿ ಸಂಖ್ಯೆಗಳು ಇಂಥವೆಲ್ಲ ಸಣ್ಣ ಸಣ್ಣ 6 ಜಿಲ್ಲೆ ಇದಾವ 7 ಜಿಲ್ಲೆ ಇದಾವ ಅಂತ ನೀವು 4 ಕ್ವಶನ್ ಓದಬೇಕಾಗಿಲ್ಲ. ಸಾಕಷ್ಟು ಅಂಕಿಅಂಶ ನೆನ್ಪಿಟ್ಕೋಬೇಕಾಗತ್ತೆ. ಹಾಗಾಗಿ ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ನಿಮಗೆ ಕಲಬುರಗಿ ವಿಭಾಗದ ಬಗ್ಗೆ ಒಂದು ಸ್ವಲ್ಪ ಚೆನ್ನಾಗಿ ಐಡಿಯಾ ಇರಬೇಕು. 371J ಬಗ್ಗೆ ಮೇಲಿನ ಮೇಲೆ ರಿಪೀಟ್ ಆಗ್ತಾ ಇರುತ್ತೆ ಕ್ವಶನ್. 371Jದಲ್ಲಿ ಬರುವಂಥ ಎಲ್ಲ ಜಿಲ್ಲೆಗಳು ಕಲಬುರಗಿ ವಿಭಾಗದ ಜಿಲ್ಲೆಗಳು, ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳು. ಆ ಮೈಂಡ್ ಮ್ಯಾಪ್ ಬಂದ್ಬಿಡ್ಬೇಕು ನಿಮಗೆ, ಬೀದರಿಂದ ಅಪ್ ಟು ಬಳ್ಳಾರಿ ವಿಜಯನಗರವರೆಗೂ. ಪಕ್ಕದಲ್ಲಿರೋದೆಲ್ಲ ಬೆಳಗಾವಿ ವಿಭಾಗ, ಬೆಳಗಾವಿ, ಬಾಗಲಕೋಟೆ, ವಿಜಯಪುರ ಆಗಿರ್ಬೋದು, ಇವನ್ ಉತ್ತರ ಕನ್ನಡ, ಹಾವೇರಿ, ಗದಗ ಮತ್ತು ಧಾರವಾಡ. ಮೈಸೂರು ವಿಭಾಗ ನಿಮ್ಗೇನು ಹೊಸದಲ್ಲ, ಓದಬೇಕಾಗಿಲ್ಲ, ಅದು ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ನಮ್ಮ ವಿಭಾಗದಲ್ಲಿ ಯಾವ್ಯಾವ ಜಿಲ್ಲೆ ಬರ್ತಾವಂತ. ಬೆಂಗಳೂರು ವಿಭಾಗದಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಶಿವಮೊಗ್ಗ ಬಗ್ಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಶಿವಮೊಗ್ಗ ಈ ಕಡೆ ಬರುತ್ತಾ ಅಂತ. ಅಂದರೆ ನಿಮಗೆ ಒಂದು ಯೂನಿಕ್ ಟ್ಯಾಲೆಂಟ್ ಇದೆ. ಈಗ ನಿಮ್ಗೆ ಎಲ್ಲಿ ಕನ್ಫ್ಯೂಸ್ ಆಗುತ್ತೆ ಒಂದು ಸ್ವಲ್ಪ ಕ್ಲಾರಿಟಿ ತೊಗೊಂಡು ಮುಂದೆ ಹೋಗ್ತಾ ಹೋಗ್ಬೇಕೀಗ. ನನಗೆ ಬೇಕಾದಂಗೆ ನಾನು ಓದ್ಕೊಂಡಿರ್ತೀನಿ, ನೀವು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಪರ್ಫೆಕ್ಟ್ ಆಗ್ತಾ ಹೋಗ್ಬೇಕಲ್ಲಿ. ಯಾರ್ದನ್ನು ಫಾಲೋ ಮಾಡಬೇಕಾಗಿಲ್ಲ. ನಿಮ್ಮ ಟ್ಯಾಲೆಂಟ್ ನೀವು ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೇಕು. ಹಾಗಾಗಿ ಕಂದಾಯ ವಿಭಾಗದ ಬಗ್ಗೆ ಐಡಿಯಾ ಇರಬೇಕು.
ಲಿಸ್ಟ್ ಮಾಡ್ಕೊಂಡು ಬೈಪಾಠ ಮಾಡ್ಕೋಬೇಡಿ. ಅಗೇನ್ ಇದನ್ನು ಕೂಡ ಮ್ಯಾಪಲ್ಲೇ ರೀಡ್ ಮಾಡ್ಬೇಕು ನೀವು. ಇನ್ ಕೇಸ್ ಪಾಸಿಬಿಲಿಟಿ ಆದರೆ ನಿಮ್ಗೊಂದು ಸ್ಟಡಿ ರೂಮ್ ಇತ್ತು ಅಥವಾ ನಿಮ್ಮ ಮನೇಲಿ ಏನೋ ಅಬ್ಜೆಕ್ಷನ್ ಇಲ್ಲ ಅಂದರೆ ಎಷ್ಟು ಸಾಧ್ಯ ಅಷ್ಟು ನೀವೆಲ್ಲ ವಾಲಿಗೆಲ್ಲ ಪೇಸ್ಟ್ ಮಾಡ್ಕೊಂಡಿರ್ಬೇಕು. ಪ್ರತಿದಿನ ಅಬ್ಸರ್ವ್ ಮಾಡ್ತಾ ಸುಮಾರು ಕ್ವಶನ್ಸ್ಗಳನ್ನ ಏನು ಮಾಡ್ಬೋದು ನಾವು ಪರ್ಫೆಕ್ಟ್ ಆಗ್ಬೋದು. ಇಲ್ಲಾಂದ್ರೆ ಇವೆಲ್ಲ ಥೆರಿಟಿಕಲ್ ಆಗಿ ನಾವು ಓದ್ಕೊಂಡೋದ್ರೆ ಕಷ್ಟ ಆಗುತ್ತೆ. ಇವೆಲ್ಲ ನಾವು ನೆನ್ಪಿಟ್ಕೊಳ್ಳೋದು ಕಷ್ಟ ಆಗುತ್ತೆ, ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಹಾಗಾಗಿ ಅದ್ರ ಬಗ್ಗೆ ಕ್ಲಾರಿಟಿ ಇರಬೇಕು. ಓಕೆ, ಒಂದು ಕಂದಾಯ ವಿಭಾಗದ ಬೇಸ್ ಮೇಲೆ ಕ್ವಶನ್ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಇನ್ನೊಂದ್ಸರಿ ಒಂದು ಸ್ವಲ್ಪ ಕ್ಲಾರಿಟಿ ಸಲುವಾಗಿ ಯಾವುದೊಂದು ಜಿಲ್ಲೆ, ಇದು ಇತ್ತೀಚೆಗೆ ಗ್ರೂಪ್ ಸಿ ಅಲ್ಲಿ ಕೇಳಿರುವಂಥ ಕ್ವಶನ್ ಇತ್ತು. ಯಾವುದೋ ಒಂದು ಜಿಲ್ಲೆ ಕೊಟ್ಟಿದ್ರು ಮೋಸ್ಟ್ಲಿ, ಆ ಜಿಲ್ಲೆ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತ ಕೇಳೋದು. ಫಾರ್ ಎಕ್ಸಾಂಪಲ್ ಧಾರವಾಡ ಜಿಲ್ಲೆ ಇದೆ. ಈಗ ಧಾರವಾಡ ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತ. ಇದು ಮ್ಯಾಚ್ ದಿ ಫಾಲೋಯಿಂಗ್ ರೂಪದಲ್ಲಿ ಬಂದಿತ್ತು. ಗ್ರೂಪ್ ಸಿ ಇತ್ತೀಚೆಗೆ KA ಮಾಡಿರುವಂಥ ಎಕ್ಸಾಮಲ್ಲೇ ಕೇಳಿದ್ರು ಅವರು. ಮ್ಯಾಚ್ ದಿ ಫಾಲೋಯಿಂಗ್ ಅಲ್ಲಿ 3 ಜಿಲ್ಲೆ ಕೊಟ್ಟಿದ್ದಾರೆ. ಮಂಡ್ಯ ಕೊಟ್ಟಿದ್ರು, ಮೋಸ್ಟ್ಲಿ ಆ ಕಡೆ ಧಾರವಾಡ ಯಾವುದೋ ಕೊಟ್ಟಿದ್ರು, ಇನ್ನೊಂದು ಯಾವುದೋ ರಾಯಚೂರು ಯಾವುದೋ ಕೊಟ್ಟಿರ್ತಾರೆ. ಅದು ಯಾವ ರೆವಿನ್ಯೂ ವಿಭಾಗನ ಕೇಳ್ತಾ ಇಲ್ಲ, ಇಲ್ಲಿ ಕಂದಾಯ ವಿಭಾಗ ಕೇಳ್ತಾ ಇಲ್ಲ. ನಾವು ಕರ್ನಾಟಕವನ್ನು ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಹಳೆ ಮೈಸೂರು ಏರಿಯಾ ಅಂತ ಗುರುತಿಸ್ತೇವೆ, ಕೋಸ್ಟಲ್ ಕರ್ನಾಟಕ ಅಂತ ಗುರುತಿಸ್ತೇವಲ್ವಾ, ಅದ್ರ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಇರಬೇಕು ನಿಮಗೆ. ಹಳೆ ಮೈಸೂರು ಆಲ್ರೆಡಿ ಗೊತ್ತಿರೋದು, ನಮ್ಮ ಏರಿಯಾನೇ ಇರೋದ್ರಿಂದ ಅದ್ರ ಬಗ್ಗೆ ಏನು ಕನ್ಫ್ಯೂಷನ್ ಇರೋದಿಲ್ಲ. ಕಲ್ಯಾಣ ಕರ್ನಾಟಕ ಆಲ್ರೆಡಿ ನಾನು ಹೇಳಿದೆ ನಿಮಗೆ, ಅದು ಕಲಬುರಗಿ ವಿಭಾಗ. ಕಿತ್ತೂರು ಕರ್ನಾಟಕ ಆಲ್ರೆಡಿ ಗೊತ್ತು ನಿಮಗೆ, ಅದು ಬೆಳಗಾವಿ ಕಂದಾಯ ವಿಭಾಗ ಅಂತ. ಕೋಸ್ಟಲ್ ಕರ್ನಾಟಕ ಅಂದ್ರೆ ಆಲ್ರೆಡಿ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ಕೋಸ್ಟಲ್ ಕರ್ನಾಟಕ ಅಂದ್ರೇನು, ಕರಾವಳಿ ತೀರ ಜೊತೆ ಇರುವಂತಹ ಜಿಲ್ಲೆಗಳು, ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ. ಅಂದರೆ ಇದು ಎಕ್ಯುರೇಟ್ ಆಗಿ ಹೇಳೋಕ್ಕಾಗಲ್ಲ. ಈಗ ಉತ್ತರ ಕನ್ನಡ ನಾವು ಡಿವಿಷನ್ ಅಂತ ಬಂದಾಗ ಬೆಳಗಾವಿ ಹೇಳ್ತೇವೆ, ಮತ್ತು ಇಲ್ಲಿ ಬಂದಾಗ ಕೋಸ್ಟಲ್ ಕರ್ನಾಟಕ ಅಂತ ಹೇಳ್ತೇವೆ. ಹಾಗಾಗಿ ಅಲ್ಲಿ ಕ್ವಶನಲ್ಲಿ ಏನು ಕೇಳಿರ್ತಾರೆ ಆ ಬೇಸ್ ಮೇಲೆ ನಾವು ಆನ್ಸರ್ ಮಾಡಬೇಕಾಗತ್ತೆ. ಹಾಗಾಗಿ ಇದು ಕೂಡ ಅಷ್ಟೇ ನೀವು ಮ್ಯಾಪಲ್ಲೇ ಕ್ಲಿಯರ್ ಮಾಡ್ಕೊಳ್ಳೋದು ಬೆಟರ್ ನನ್ನ ಒಪಿನಿಯನ್. ಓಕೆ, ಇವನ್ನ ಎಕ್ಯುರೇಟ್ ಆಗಿ ನೆನ್ಪಿಟ್ಕೋಬೇಕು. ನೋಟ್ ಮಾಡ್ಕೋಬೇಕಾಗಿದೆ ಇಂಥ ಪಾಯಿಂಟ್ಸ್ ಅಷ್ಟೇ. ಕರ್ನಾಟಕದ ಏರಿಯಾ ಎಷ್ಟಿದೆ ಅನ್ನೋದ್ರ ಬಗ್ಗೆ ಎಕ್ಯುರೇಟ್ ಆಗೇ ಗೊತ್ತಿರಬೇಕು ನಿಮಗೆ. ಅಲ್ಲಿ ಯಾವುದೇ ಕಾರಣಕ್ಕೂ ಕನ್ಫ್ಯೂಷನ್ ಇರಬಾರ್ದು. ಆಲ್ರೆಡಿ ಗೊತ್ತಿರುತ್ತೆ ನಿಮಗೆ. 9th ಕ್ಲಾಸ್ ಸೋಷಿಯಲ್ ಬುಕ್ಕಲ್ಲಿ ಜಿಯೋಗ್ರಫಿ ಪಾರ್ಟಲ್ಲಿ ಫಸ್ಟ್ ಪಾಠ ತೆಗೆದ್ರೆ ಇದೇ ಸಿಗುತ್ತೆ ನಿಮಗೆ ಅಲ್ಲಿ. ಓಕೆನಾ? ಇಂಥವು ಎಲ್ಲಿ ಪಾಯಿಂಟ್ಸ್ ಬೇಕಾಗ್ತಾವಲ್ಲ ಅವನ್ನಷ್ಟೇ ನೀವು ನೋಟ್ ಮಾಡ್ಕೊಳ್ಳೋದು ಬೆಟರ್ ನನ್ನ ಪ್ರಕಾರ. ರಿಮೈನಿಂಗ್ ಎಲ್ಲ ಪಾಯಿಂಟ್ಸ್ ಸಾಧ್ಯ ಆದಷ್ಟು ನೀವು ಮ್ಯಾಪ್ಸ್ ಅಥವಾ ಮ್ಯಾಪನ್ನು ಅಬ್ಸರ್ವ್ ಮಾಡಬೇಕು ಅಥವಾ ಮ್ಯಾಪ್ ರೀಡಿಂಗ್ ಮಾಡ್ತಾನೆ ನೆನ್ಪಿಟ್ಕೊಳ್ಳೋಂಥ ಪ್ರಯತ್ನ ಮಾಡಬೇಕು. ಏರಿಯಾ ಆಲ್ರೆಡಿ ಗೊತ್ತಾಗಿದೆ ನಿಮಗೆ, 1,91,791. ಎಕ್ಯುರೇಟ್ ಆಗಿ ನೆನ್ಪಿಟ್ಕೋಬೇಕಿದೆ, ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ಆಗಬಾರ್ದು. ಮತ್ತು 5.84 ಅಥವಾ 5.83 ಅನ್ನೋದು ಏನಂದರೆ, ಇದು ಟೋಟಲ್ ಭಾರತದ ಭೂಪ್ರದೇಶದಲ್ಲಿ ಕರ್ನಾಟಕದ ಪಾಲು ಎಷ್ಟು ಅಂತ. ಟೋಟಲ್ ಭಾರತದ ಭೂಪ್ರದೇಶದಲ್ಲಿ ಕರ್ನಾಟಕದ ಪಾಲು 5.84% ಅಥವಾ 5.83 ಆ ರೀತಿ ಏನಾದರೂ ಸಣ್ಣದಾದಂಥ ಚೇಂಜಸ್ ಇರ್ಬೋದಲ್ಲಿ. 5.83, 84 ಎರಡನ್ನು ಕೂಡ ಕೊಡುವಂಥ ಪಾಸಿಬಿಲಿಟಿ ಇದೆ. ಎರಡರಲ್ಲಿ ಒಂದು ಕೊಡಬಹುದು. ಓಕೆ, ಇವು ಈ ರೀತಿ ಬರುವಂಥ ಪಾಯಿಂಟ್ಸ್ ಎಕ್ಯುರೇಟ್ ಆಗಿ ನೆನ್ಪಿಟ್ಕೋಬೇಕು. ಉಳಿದಿವೆಲ್ಲ ಏನು ಮಾಡಬೇಕು, ನಾವು ಇಲ್ಲಿವರೆಗೂ ಸುಮಾರು 4-5 ಸ್ಲೈಡಲ್ಲಿ ಏನು ಪಾಸ್ ಮಾಡಿದೆವಲ್ಲ ಅವೆಲ್ಲವೂ ಮ್ಯಾಪ್ ರೀಡಿಂಗಲ್ಲೇ ಕ್ಲಿಯರ್ ಮಾಡ್ಕೋಬೇಕು. ಕ್ಲಿಯರ್ ಆಗುತ್ತಾ? ಓಕೆ, ಈ ಪಾಯಿಂಟ್ಸ್ ಎಕ್ಯುರೇಟ್ ಆಗಿ ಗೊತ್ತಿರಬೇಕು. ಸಾಕಷ್ಟು ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಏರಿಯಾ ವೈಸ್ ಬಂದಾಗ ಕರ್ನಾಟಕ ಇಡೀ ಭಾರತದಲ್ಲಿ 6ನೇ ದೊಡ್ಡದಾದಂತಹ ರಾಜ್ಯ. ಇದು ಇಡೀ ಭಾರತದಲ್ಲಿ ಬಂದಾಗ 6ನೇ ದೊಡ್ಡ ರಾಜ್ಯ. ಆಲ್ರೆಡಿ ಇಂಡಿಯನ್ ಜಿಯೋಗ್ರಫಿ ನಿಮ್ಗೆ ಆಗಿತ್ತಂದ್ರೆ ಅಲ್ಲಿ ಆಲ್ರೆಡಿ ಸ್ಟಡಿ ಮಾಡಿರ್ತೀರಾ. ಮಾಡಿಲ್ಲ ಅಂದರೆ ಒಂದು ಸ್ವಲ್ಪ ನೆನ್ಪಿಟ್ಕೋಬೇಕು. ಅಲ್ಲೇ ಬೇಕಾದ್ರೆ ನೋಟ್ ಮಾಡ್ಕೋಬೋದು ನೀವು, ಇಲ್ಲೇ ನೋಟ್ ಮಾಡ್ಕೋಬೇಕು. ಅಥವಾ ಇಂಡಿಯಾ ಮ್ಯಾಪ್ ನೀವೇನಾದರೂ ಪೇಸ್ಟ್ ಮಾಡ್ಕೊಂಡ್ರೆ ಇಲ್ಲಿ ದೊಡ್ಡದಾದಂಥ ರಾಜ್ಯಗಳನ್ನ ಏನು ಮಾಡಬೇಕು, ನಂಬರ್ 1, 2, 3, 4, 5, 6 ಅಂತ ಅಲ್ಲೇ ಬೇಕಾದರೆ ನಂಬರ್ ಕೊಡ್ತಾ ಹೋಗ್ಬೋದು ನೀವು. ಕ್ಲಿಯರ್ ಆಗ್ತಾ ಇದೆನಾ? ಮ್ಯಾಪಲ್ಲಿ ಏನು ಮಾಡಬೇಕು, ಯಾವ ರಾಜ್ಯ ಎಲ್ಲಕ್ಕಿಂತ ದೊಡ್ಡದಾಗಿರೋದು, ರಾಜಸ್ಥಾನ್, ಅದಕ್ಕೆ 1 ನಂಬರ್ ಅಂತ ಕೊಡೋದು. ಈ ರೀತಿ ನೀವು ನಿಮ್ಮದೇ ಆದಂಥ ಒಂದು ಏನಾದರೂ ಇಂಡಿಕೇಶನ್ ಕೊಟ್ಟು ಕರ್ನಾಟಕ ಏರಿಯಾದಲ್ಲಿ ಬಂದಾಗ 6ನೇ ದೊಡ್ಡ ರಾಜ್ಯ ಅನ್ನೋದು ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಒಂದು ಪಾಯಿಂಟ್ಸ್ ಬಂದಾಗ ಕರ್ನಾಟಕದ ತುದಿಯ ಜಿಲ್ಲೆಗಳು ಯಾವಿದ್ದಾವೆ ಅನ್ನೋದ್ರ ಬಗ್ಗೆ ಐಡಿಯಾ ಇರಬೇಕು ಒಂದು ಸ್ವಲ್ಪ. ಎಲ್ಲಕ್ಕಿಂತ ಮೇಲ್ಭಾಗದಲ್ಲಿ ಯಾವ ಜಿಲ್ಲೆ ಇದೆ? ಬೀದರ್ ಜಿಲ್ಲೆ ಇದೆ, ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ಎಲ್ಲಕ್ಕಿಂತ ದಕ್ಷಿಣ ತುದಿಯಲ್ಲಿ ಬಂದಾಗ ಚಾಮರಾಜನಗರ ಇರೋದು. ಎಲ್ಲಕ್ಕಿಂತ ಪೂರ್ವದಲ್ಲಿ ಬಂದಾಗ ಕೋಲಾರ ಇದೆ. ಎಲ್ಲಕ್ಕಿಂತ ಪಶ್ಚಿಮಕ್ಕೆ ಬಂದರೆ ಯಾವುದಿದೆ? ಉತ್ತರ ಕನ್ನಡ ಜಿಲ್ಲೆ ಅಂತಿರೋದು. ಜಿಲ್ಲೆಗಳಂತ ಬಂದರೆ ಆಲ್ರೆಡಿ ಮ್ಯಾಪ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಈ ಮ್ಯಾಪಲ್ಲಿ ತಾಲೂಕಕ್ಕೆ ರಿಲೇಟೆಡ್ ಆಗಿರುವಂಥ ಮ್ಯಾಪ್ ಅದು. ನಿಮಗೆ ಜಿಲ್ಲೆಗಳು ಕೂಡ ಗೊತ್ತಿರಬೇಕು. ಎಲ್ಲಕ್ಕಿಂತ ನಾರ್ತಲ್ಲಿರೋದು ಬೀದರು, ಎಲ್ಲಕ್ಕಿಂತ ಸೌತಲ್ಲಿರೋದು ಚಾಮರಾಜನಗರ, ಎಲ್ಲಕ್ಕಿಂತ ಪೂರ್ವದಲ್ಲಿರೋದು ಕೋಲಾರ, ಎಲ್ಲಕ್ಕಿಂತ ಪಶ್ಚಿಮಕ್ಕೆ ಇರೋದು ಉತ್ತರ ಕನ್ನಡ ಜಿಲ್ಲೆ ಅನ್ನೋದು ಗೊತ್ತಿರಬೇಕು. ತಾಲೂಕುಗಳೊಂದು ಸ್ವಲ್ಪ ಗೊತ್ತಿರಬೇಕು ಯಾವ್ಯಾವ ಇದಾವೆ ಅನ್ನೋದು. ಪಶ್ಚಿಮದಲ್ಲಿ ಬಂದಾಗ ಕಾರವಾರ ತಾಲೂಕು ಎಲ್ಲಕ್ಕಿಂತ ಪಶ್ಚಿಮಕ್ಕೆ ಇರುವಂಥ ತಾಲೂಕು ಅದು. ಎಲ್ಲಕ್ಕಿಂತ ಪೂರ್ವಕ್ಕೆ ಇರೋದು ಯಾವುದು? ಮುಳಬಾಗಿಲು ಅನ್ನುವಂಥ ತಾಲೂಕು, ಎಲ್ಲಕ್ಕಿಂತ ಪೂರ್ವ ಭಾಗದಲ್ಲಿರೋದು. ಎಲ್ಲಕ್ಕಿಂತ ಉತ್ತರಕ್ಕೆ ಇರೋದು ಮುಂಚೆ ಔರಾದ್ ಅಂತ ಹೇಳ್ತಾ ಇದ್ದೇವೆ. ಮತ್ತು ಜಿಲ್ಲೆಗಳು ಹೊಸದಾಗಿ ತಾಲೂಕುಗಳು ಹೊಸದಾಗಿ ರಚನೆ ಆಗಿರೋದ್ರಿಂದ ಕಮಲ್ ನಗರ್ ಅನ್ನೋದಿದೆ. ಕೆಳಗಡೆ ಬಂದರೆ ಗುಂಡ್ಲುಪೇಟೆ ಅಂತ. ಇವನ್ನು ಕೂಡ ನೀವು ಮ್ಯಾಪಲ್ಲೇ ಸಿಗ್ತವೆ. ಮ್ಯಾಪಲ್ಲಿ ಒಂದು ಸ್ವಲ್ಪ ಏನು ಮಾಡಬೇಕು, ಹೈಲೈಟ್ ಮಾಡ್ಕೊಂಡಿರಬೇಕು. ಕ್ಲಿಯರ್ ಆಗುತ್ತಾ? ಎಲ್ಲಕ್ಕಿಂತ ಉತ್ತರಕ್ಕಿರುವಂಥ ಜಿಲ್ಲೆ ಯಾವುದು? ಯಾವ ಜಿಲ್ಲೆ?
ಓಕೆ, ನಿದ್ದೆಗೆ ಜಾರಬಾರ್ದು, ಒಂದು ಸ್ವಲ್ಪ ಅಲರ್ಟ್ ಆಗಬೇಕು. ನಿದ್ದೆ ಬಂದರೆ ಒಂದು ಸ್ವಲ್ಪ ಎದ್ದು ನಿಂತ್ಕೋಬೇಕು ಅಲ್ಲೇ, ಓಕೆನಾ? ಓಕೆ, ಎಲ್ಲಕ್ಕಿಂತ ಉತ್ತರಕ್ಕಿರುವಂಥ ಜಿಲ್ಲೆ ಯಾವುದು? ಬೀದರ್. ದಕ್ಷಿಣಕ್ಕೆ, ಪಶ್ಚಿಮಕ್ಕೆ ಉತ್ತರ ಕನ್ನಡ ಜಿಲ್ಲೆ ಇರೋದು, ಮತ್ತು ಪೂರ್ವಕ್ಕೆ ಬಂದರೆ ಕೋಲಾರ ಜಿಲ್ಲೆ. ಓಕೆ, ತಾಲೂಕುಗಳು ಯಾವ್ಯಾವ ಇದಾವೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಇರಬೇಕು. ನೆಕ್ಸ್ಟ್ ಒಂದು ಸ್ವಲ್ಪ, ಇದು 9th ಕ್ಲಾಸಲ್ಲಿಲ್ಲ, ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲಲ್ಲಿ ಒಂದು ಸ್ವಲ್ಪ ಐಡಿಯಾ ಇರಬೇಕು. ಎಕ್ಸ್ಕ್ಲೇವ್ಸ್ ಮತ್ತು ಪೆನಿ ಎನ್ಕ್ಲೇವ್ ಅನ್ನೋ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಇರಬೇಕು. ಓಕೆ, ಏನಿದೆ ಎಕ್ಸ್ಕ್ಲೇವ್ಸ್ ಅಂದರೆ, ಯಾವುದೋ ಒಂದು ಏರಿಯಾ, ಯಾವುದೇ ಒಂದು, ಇಲ್ಲಿ ಕರ್ನಾಟಕ ಸ್ಟೇಟ್ ಇರೋದ್ರಿಂದ ಕರ್ನಾಟಕದ ಭೂಪ್ರದೇಶ ಬೇರೆ ಸ್ಟೇಟಿಂದ ಸುತ್ತುವರೆದಿದ್ರೆ ಅಂತಹ ಪ್ರದೇಶಕ್ಕೆ ನಾವು ಕರ್ನಾಟಕದ ಎಕ್ಸ್ಕ್ಲೇವ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಯಾವುದೋ ಒಂದು ಏರಿಯಾ ಇದೆ ಅಂತ ಇಟ್ಕೊಳ್ಳೋಣ. ಇದು ಯಾವುದೋ ಒಂದು ಏರಿಯಾ ಇದೆ, ಯಾವುದೋ ಒಂದು ದೇಶನೋ ರಾಜ್ಯನೋ ಇದೆ ಅಂತ ಇಟ್ಕೊಳ್ಳೋಣ. ಈ ದೇಶಕ್ಕೆ ಅಥವಾ ಈ ರಾಜ್ಯಕ್ಕೆ ಸೇರಿರುವಂಥ ಭೂಪ್ರದೇಶ ಒಂದು ಇಲ್ಲಿದೆ, ಇದು ಕೂಡ ಇದಕ್ಕೆ ಸೇರಿದ್ದು, ಆದರೆ ಇದು ಬೇರೆ ರಾಜ್ಯದಿಂದ ಸುತ್ತುವರೆದಿದೆ. ಇಂತಹ ಪ್ಲೇಸಸ್ ನಿಮಗೆ ಜಿಯೋಗ್ರಫಿಯಲ್ಲಿ ಎಲ್ಲಿ ಸಿಗ್ತಾವಲ್ವಾ, ಅವುಗಳಿಗೆ ನಾವು ಎಕ್ಸ್ಕ್ಲೇವ್ಸ್ ಅಂತ ಕರಿತೇವೆ. ಕ್ಲಿಯರ್ ಆಗುತ್ತಾ? ಒಂದು ರಾಜ್ಯದ ಭೂಪ್ರದೇಶ ಮತ್ತೊಂದು ರಾಜ್ಯದಿಂದ ಸುತ್ತುವರೆದಿದ್ರೆ, ನೀವು ಆಲ್ರೆಡಿ ಇಂಡಿಯನ್ ಪಾಲಿಟಿ ಹೋದ್ರೂ ಗೊತ್ತಾಗುತ್ತೆ ನಿಮಗೆ. 100ನೇ ಸಂವಿಧಾನ ತಿದ್ದುಪಡಿಯಲ್ಲೂ ಇಂಥ ಎಕ್ಸ್ಕ್ಲೇವ್ಸ್ಗಳ ವರ್ಗಾವಣೆ ಮಾಡ್ಕೊಂಡಿದ್ದೇವೆ ನಾವು ಮತ್ತು ಬಾಂಗ್ಲಾದೇಶದವರು. ಆ ರೀತಿ ಇರೋದು. ಒಂದು ರಾಜ್ಯದ ಭೂಪ್ರದೇಶ ಅಥವಾ ಒಂದು ದೇಶದ ಭೂಪ್ರದೇಶ ಮತ್ತೊಂದು ಏರಿಯಾದಿಂದ ಸುತ್ತುವರೆದಿದ್ರೆ ಅದಕ್ಕೆ ನಾವು ಎಕ್ಸ್ಕ್ಲೇವ್ಸ್ ಅಂತ ಕರಿತೇವೆ ನಾವು. ಕ್ಲಿಯರ್ ಆಗುತ್ತಾ? ಡೆಫಿನೇಷನ್ ಬೇಕಾಗಿಲ್ಲ, ನೀವು ಸ್ವಲ್ಪ ಮ್ಯಾಪನ್ನು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲೊಂದು ಪಾಯಿಂಟ್ ಕಾಣಿಸ್ತಾ ಇದೆ ನಿಮಗೆ, ಇಲ್ಲೊಂದು ಯಾವುದೋ ಪ್ಲೇಸ್ ಕಾಣಿಸ್ತಾ ಇದೆ ಪಿಂಕ್ ಕಲರ್ದು. ಇದು ಕರ್ನಾಟಕದ ಭೂಪ್ರದೇಶ ಆ್ಯಕ್ಚುಲಿ, ಆದರೆ ಇದು ಮಹಾರಾಷ್ಟ್ರದಿಂದ ಸುತ್ತುವರೆದಿದೆ. ಇದು ಆ ಊರಿಗೆ ಹೋಗಬೇಕಾದ್ರೆ ನಾವು ಮಹಾರಾಷ್ಟ್ರದ ಏರಿಯಾ ದಾಟ್ಕೊಂಡೇ ಹೋಗ್ಬೇಕು ನಾವು. ಆ ಏರಿಯಾ ಸಂಪೂರ್ಣವಾಗಿ ಸರೌಂಡೆಡ್ ಬೈ ಮಹಾರಾಷ್ಟ್ರ ಸ್ಟೇಟ್ ಅಂತ ಹೇಳೋದು. ಇಲ್ಲೊಂದು ಪ್ಲೇಸ್ ಇದೆ, ಮೇಲ್ಭಾಗದಲ್ಲಿ ಒಂದು ಪಾಯಿಂಟ್ ಕಾಣಿಸ್ತಾ ಇದೆ ನಿಮಗೆ, ಎಲ್ಲಕ್ಕಿಂತ ಮೇಲ್ಭಾಗದಲ್ಲಿ. ಆ ಪ್ಲೇಸು ಅಷ್ಟೇ ಕರ್ನಾಟಕದ ಏರಿಯಾ ಅದು, ಆದರೆ ಮಹಾರಾಷ್ಟ್ರದಿಂದ ಸುತ್ತುವರೆದಿದೆ. ಇಂತಹ ಪ್ಲೇಸಸ್ ಎಲ್ಲಾದರೂ ನಿಮ್ಗೆ ಕಂಡ್ರೆ, ಈವನ್ ಇಂಡಿಯನ್ ಜಿಯೋಗ್ರಫಿಯಲ್ಲೂ ಬರ್ತವೆ ಇವು ಪ್ಲೇಸಸ್ಸು, ಬಂದರೆ ಅವುಗಳಿಗೆ ನಾವು ಎಕ್ಸ್ಕ್ಲೇವ್ಸ್ ಅಂತ ಕರೆಯೋದು. ಪರ್ಟಿಕ್ಯುಲರ್ ಹೆಸರು ನೆನ್ಪಿಟ್ಕೋಬೇಕು. ಇದು ಪ್ಲೇಸು ಯಾರು ಹೇಳಿದ್ರು ಆಲ್ರೆಡಿ, ದಾಮ್ನೆ. ವೆರಿ ಗುಡ್. ದಾಮ್ನೆ ಅಂತ ಪ್ಲೇಸ್ ನೇಮ್, ಅದು ವಿಲೇಜ್. ಅದು ಪ್ಲೇಸ್ ಅಂದರೆ ಅದೊಂದು ವಿಲೇಜ್. ಅದು ದಾಮ್ನೆ ಅಂತ ಬೆಳಗಾವಿ ಡಿಸ್ಟಿಕ್ಕಿಗೆ ಸೇರಿದ್ದು, ಆದರೆ ಅದು ಸುತ್ತಮುತ್ತ ಇರುವಂಥ ಏರಿಯಾ ಎಲ್ಲ ಮಹಾರಾಷ್ಟ್ರದ್ದು. ಮೇಲ್ಗಡೆ ಇನ್ನೊಂದು ಪ್ಲೇಸ್ ಇದೆ, ಅದು ಮುಖೇಡ್. ವೆರಿ ಗುಡ್. ಮುಖೇಡ್ ಅಂತ ಬೀದರ್ ಜಿಲ್ಲೆಗೆ ಸೇರಿದ್ದು, ಆದರೆ ಮಹಾರಾಷ್ಟ್ರದಿಂದ ಸುತ್ತುವರೆದಿದೆ. ಇದೊಂದು ಸ್ವಲ್ಪ ಗೊತ್ತಿರಬೇಕು ನಿಮಗೆ. ಎಕ್ಸ್ಕ್ಲೇವ್ಸ್ ಅಂತ ಬಂದಾಗ ಒಂದು ದಾಮ್ನೆ ಬೆಳಗಾವಿ ಡಿಸ್ಟಿಕ್ಕು, ಇನ್ನೊಂದು ಮುಖೇಡ್ ಅಂತ ಬೀದರ್ ಜಿಲ್ಲೆಗೆ ಸೇರಿದ್ದು. ಇವು ಎಕ್ಸ್ಕ್ಲೇವ್ಸ್ ಅಂತ ಹೇಳೋದು. ಇನ್ನೊಂದು ಪೆನಿ ಎನ್ಕ್ಲೇವ್ ಅಂತಿದೆ. ಪೆನಿ ಎನ್ಕ್ಲೇವ್ ಅಂತ. ಪೆನಿ ಎನ್ಕ್ಲೇವ್ ಅಂದರೆ ಯಾವ್ದು ಗೊತ್ತಾ? ಇಲ್ಲೇನು ಕಾಣಿಸ್ತಾ ಇದೆ ಇದು ಏರಿಯಾ, ಇದು ಪೆನಿ ಎನ್ಕ್ಲೇವ್. ಇದು ಯಾವುದಿದು? ಪಾವಗಡ. ಯಾವ ಜಿಲ್ಲೆಯಲ್ಲಿರೋದು? ತುಮಕೂರು ಜಿಲ್ಲೆ. ಆದರೆ ನೋಡ್ರಿ, ಆ ಪಾವಗಡ ತಾಲೂಕು ಏರಿಯಾ ನೋಡಿದ್ರೆ ಬಹುತೇಕ ಮುಕ್ಕಾಲು ಭಾಗಕ್ಕಿಂತ ಹೆಚ್ಚು ಭಾಗದಷ್ಟು ಏರಿಯಾ ಆಂಧ್ರದಿಂದ ಸುತ್ತುವರೆದಿದೆ. ಎಲ್ಲೋ ಒಂದು ಸಣ್ಣದಾದಂಥ ಏರಿಯಾ ಮೂಲಕ ಕರ್ನಾಟಕಕ್ಕೆ ಕನೆಕ್ಟ್ ಆಗಿದೆ ಅದು. ಇದಕ್ಕೆ ಪೆನಿ ಎನ್ಕ್ಲೇವ್ ಅಂತ ಹೇಳೋದು. ಇಂಥ ಪ್ಲೇಸಸ್ ಬಗ್ಗೆ ಒಂದು ಸ್ವಲ್ಪ ಫೋಕಸ್ ಮಾಡಬೇಕು ನಾವು. ಪೆನಿ ಎನ್ಕ್ಲೇವ್ ಅಂದರೆ ಯಾವುದು? ಪಾವಗಡ. ಯಾವ ಜಿಲ್ಲೆಯಲ್ಲಿರೋದು? ತುಮಕೂರು ಜಿಲ್ಲೆಯಲ್ಲಿರೋದು. ಆದರೆ ಇನ್ನೊಂದು ಕ್ವಶನ್ ಗೊತ್ತಿರಬೇಕು, ಪಾವಗಡ ತುಮಕೂರು ಜಿಲ್ಲೆಗೆ ಸೇರಿದ್ರೂ ಸಹ ಕರ್ನಾಟಕಕ್ಕೆ ಯಾವ ಜಿಲ್ಲೆ ಮೂಲಕ ಕನೆಕ್ಟ್ ಆಗಿದೆ? ಅದು ಏನಾದರೂ ಐಡಿಯಾ? ಅದು ತುಮಕೂರು ಜಿಲ್ಲೆಗೆ ಸೇರಿದೆ ಆ್ಯಕ್ಚುಲಿ. ಕನೆಕ್ಟ್ ಆಗಿರೋದು ಕಾಣಿಸ್ತಾ ಇದೆ ನಿಮಗೆ, ಇಲ್ಲಿ ಕನೆಕ್ಟ್ ಆಗಿದೆ. ಇಲ್ಲಿ ಯಾವ ಜಿಲ್ಲೆ ಇದೆ ಗೊತ್ತಾ? ಇಲ್ಲಿ ಚಿತ್ರದುರ್ಗ ಜಿಲ್ಲೆ ಇರೋದು. ತುಮಕೂರು ಜಿಲ್ಲೆಗೆ ಸೇರಿದೆ ಅದು, ಆದರೂ ತುಮಕೂರು ಜಿಲ್ಲೆಗೆ ಕನೆಕ್ಟ್ ಇಲ್ಲ ಅದು ಆ್ಯಕ್ಚುಲಿ. ಜಿಯೋಗ್ರಫಿಕಲ್ ಆಗಿ ಬಂದಾಗ ಅದು ಚಿತ್ರದುರ್ಗ ಜೊತೆ ಕನೆಕ್ಟ್ ಆಗಿದೆ. ಇದು ಪೆನಿ ಎನ್ಕ್ಲೇವ್ ಅನ್ನೋದು ಗೊತ್ತಿರಬೇಕು. ಅವೆರಡು ಎಕ್ಸ್ಕ್ಲೇವ್ಸ್ ಅನ್ನೋದು ಗೊತ್ತಿರಬೇಕಷ್ಟೇ. ಇವು ಮಹಾರಾಷ್ಟ್ರದಿಂದ ಸುತ್ತುವರೆದಿದ್ದಾವಂತೇನು ಓದಬೇಕಾಗಿಲ್ಲ ನೀವು, ಓಕೆನಾ? ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಮ್ಯಾಪ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಓಕೆ, ನೆಕ್ಸ್ಟ್ ಒಂದು ಸ್ವಲ್ಪ ಯು ಪಾಯಿಂಟ್ಸ್ ಅಕ್ಯುರೇಟ್ ಆಗಿ ನೆನ್ಪಿಟ್ಕೋಬೇಕು. ನಾರ್ತಿಂದ ಸೌತ್ಗೆ ಎಷ್ಟು ಅಂತರ ಇದೆ ಅನ್ನೋದು ಗೊತ್ತಿರಬೇಕು. ಉತ್ತರದಿಂದ ದಕ್ಷಿಣಕ್ಕೆ ಬಂದರೆ 750 ಕಿಲೋಮೀಟರ್. ಇದು ಬೈ ರೋಡ್ ಅಂತ, ಬೈ ಟ್ರೈನ ಹೆಂಗೆ ಇದು ಮೇಜರ್ ಮಾಡೋದು? ಹೆಂಗೆ ಮಾಡೋದು ಇದು ಮೇಜರು? 750 ಕಿಲೋಮೀಟರ್ ಹೆಂಗೆ? ಈಗ ಬೈ ರೋಡ್ ಬರಬೇಕಾ, ಬೈ ಟ್ರೈನ್ ಬರಬೇಕಾ? ಹೆಂಗೆ ಬರಬೇಕು? ಬೈ ಟ್ರೈನು. ಓಕೆ, ಬೈ ರೋಡ್ ಹೆಂಗೋ ಒಂದು ಬರ್ತಾರೆ ಒಟ್ಟಿನಲ್ಲಿ. ಹಾಗೇನಿಲ್ಲ, ಇಲ್ಲಿಂದ ಇಲ್ಲಿಗೆ ಇರುವ ದೂರ ಅಷ್ಟೇ, ಓಕೆನಾ? ಅದು ಟ್ರೈನು ಅಲ್ಲ, ರೋಡು ಅಲ್ಲ ಅದು, ಓಕೆನಾ? ನಾರ್ತಲ್ಲಿರುವಂಥ ತುತ್ತ ತುದಿಯಿಂದ ಸೌತಲ್ಲಿರುವಂಥ ತುತ್ತ ತುದಿ ಪ್ಲೇಸನ್ನು ಕನೆಕ್ಟ್ ಮಾಡಲಿಕ್ಕೆ ನಾವು ಒಂದು ಲೈನ್ ಹೇಳಿದ್ರೆ ಇರುವಂಥ ಅಂತರ ಎಷ್ಟು? 750 ಕಿಲೋಮೀಟರ್. ಎಕ್ಯುರೇಟ್ ಆಗೇ ನೆನ್ಪಿಟ್ಕೋಬೇಕು. ಎಕ್ಸಾಮಲ್ಲಿ ಕೇಳಿದ್ದಾರೆ ಸುಮಾರು ಸರಿ ಕೇಳಿದ್ದಾರೆ.
ಇನ್ನು ಪೂರ್ವದಿಂದ ಪಶ್ಚಿಮಕ್ಕೆ ಬಂದರೆ 400 ಕಿಲೋಮೀಟರ್. ಕಾರವಾರ ಹೇಳ್ದೇವಲ್ವಾ, ಪಶ್ಚಿಮದಲ್ಲಿ ಬಂದಾಗ ತುತ್ತ ತುದಿ ಪ್ಲೇಸು, ಈ ಕಡೆ ಬಂದರೆ ಮುಳುಬಾಗಿಲು ನಿಯರ್ ಅಂತ ಹೇಳ್ದೇವಲ್ಲ, ಇಲ್ಲಿಂದ ಇಲ್ಲಿಗೆ ನಾವು ಲೈನ್ ಹೇಳಿದ್ರೆ 400 ಕಿಲೋಮೀಟರ್ ಅಷ್ಟು ಅಂತರ ಇರೋದು ಗೊತ್ತಾಗುತ್ತೆ. ಇವು ಸ್ವಲ್ಪ ಅಕ್ಯುರೇಟ್ ಆಗಿ ನೆನ್ಪಿಟ್ಕೋಬೇಕು. 750 ಕಿಲೋಮೀಟ್ರು, 400 ಕಿಲೋಮೀಟ್ರ್, ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟು, ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟು ಅಂತ ಕನ್ಫ್ಯೂಷನ್ ಆಗಬಾರ್ದು. ಇದು ಅಕ್ಯುರೇಟಾಗಿ ಗೊತ್ತಿರಬೇಕಿದು. ನಿಮಗೆ ಲೆಂತ್ ಆಲ್ಮೋಸ್ಟ್ ಅಲ್ಲಿ ಮ್ಯಾಪ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಯಾವ ಕಡೆ 750 ಆಗುತ್ತೆ, ಯಾವ ಕಡೆ 400 ಆಗುತ್ತೆ ಅನ್ನೋದು ಆಲ್ರೆಡಿ ಅದು ನಮ್ಮದು ಕಾಮನ್ ಸೆನ್ಸ್ ಮೇಲೆ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಒಂದು 2 ನದಿಗಳು ನೆನ್ಪಿಟ್ಕೋಬೇಕು. ಮಾಂಜ್ರಾ ನದಿ ಅಂತ, ಇದು ಮಾಂಜ್ರಾ ನದಿ ಬೀದರಲ್ಲಿ ಹರಿಯುತ್ತೆ. ಇದು ಕರ್ನಾಟಕದಲ್ಲಿ ಅತಿ ಉತ್ತರಕ್ಕೆ ಹರಿಯುವಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ನದಿ. ಅದು ಕರ್ನಾಟಕದಲ್ಲಿ ಅತಿ ಉತ್ತರದ ಭಾಗದಲ್ಲಿ ಹರಿಯುವಂಥ ಒಂದು ಪ್ರಮುಖವಾದಂಥ ನದಿ ಅಂದರೆ ಮಾಂಜ್ರಾ ನದಿ. ಓಕೆನಾ. ಇನ್ನು ದಕ್ಷಿಣಕ್ಕೆ ಬಂದರೆ ಕರ್ನಾಟಕದಲ್ಲಿ ಅತಿ ದಕ್ಷಿಣ ಭಾಗದಲ್ಲಿ ಹರಿಯುವಂಥ ಪ್ರಮುಖ ನದಿ ಅಂದರೆ ಯಾವುದು, ಮೋಯರ್ ನದಿ ಅಂತ. ಮೈಸೂರು ಡಿಚ್ ಅಂತ ಕೂಡ ಕರಿತೀವಿ, ಮೈಸೂರು ಹಳ್ಳ ಅಂತ ಕೂಡ ಕರೀತಾರೆ. ಇದು ಆ್ಯಕ್ಚುಲಿ ಕರ್ನಾಟಕ ಮತ್ತು ತಮಿಳುನಾಡು ನಡುವಿನ ಗಡಿ ರೇಖೆಯಾಗಿ ಹರಿಯುವಂಥ ನದಿ. ಇದು ಸ್ವಲ್ಪ ನೆನ್ಪಿಟ್ಕೋಬೇಕಿದು, ಹಾಗೇನು ಬರುತ್ತೆ ಮತ್ತು ನೆಕ್ಸ್ಟ್ ಟಾಪಿಕಲ್ಲಿ ಬರುತ್ತೆ. ಇದು ಮೋಯರ್ ನದಿ, ಮಾಂಜ್ರಾ ನದಿ. ಮಾಂಜ್ರಾ ನಾರ್ತಲ್ಲಿ ಅತಿ ಉತ್ತರದಲ್ಲಿ ಹರಿಯುವಂಥ ನದಿ, ಮೋಯರು ಅತಿ ದಕ್ಷಿಣದ ಭಾಗದಲ್ಲಿ ಹರಿಯುವಂತಹ ನದಿ ಆಗಿದೆ. ಕ್ಲಿಯರ್ ಆಗುತ್ತಾ? ಓಕೆ, ಒನ್ ಟೈಮ್ ರಿಕಾಲ್ ಮಾಡ್ಕೊಳ್ಳೋಣ. ಕರ್ನಾಟಕ ಭಾರತದ ಯಾವ ಭಾಗದಲ್ಲಿರೋದು, ದಕ್ಷಿಣ ಭಾಗದಲ್ಲಿದೆ. ಕರ್ನಾಟಕದ ನೆರೆಹೊರೆ ರಾಜ್ಯಗಳು ಗೊತ್ತಿದ್ದಾವ? ಓಕೆ, ಕ್ಲಾಕ್ ವೈಸ್ ಅಂದರೆ ಕ್ಲಾಕ್ ಯಾವ ರೀತಿ ತಿರುಗುತ್ತೋ ಆ ಬೇಸ್ ಮೇಲೆ ಗೋವಾದಿಂದ ಸ್ಟಾರ್ಟ್ ಮಾಡಿದ್ರೆ ಗೋವಾ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ, ಅರಬ್ಬಿ ಸಮುದ್ರ. ಕ್ಲಿಯರ್ ಆಗುತ್ತಾ? 2 ಎಕ್ಸ್ಕ್ಲೇವ್ಸ್ಗಳಿದ್ದಾವೆ. ಯಾವುದು, ದಾಮ್ನೆ ಮತ್ತು ಮುಖೇಡ್. ಊರುಗಳ ಹೆಸರು ಅಷ್ಟೇ ಅವು. ಓಕೆನಾ, ದಾಮ್ನೆ ಮತ್ತು ಮುಖೇಡ್ ಅಂತ. ಓಕೆ, ಪೆನಿ ಎನ್ಕ್ಲೇವ್ ಅಂದರೆ ಇರೋದು ಒಂದು ಪೆನಿ ಎನ್ಕ್ಲೇವ್. ಪೆನಿ ಎನ್ಕ್ಲೇವ್ ಅಂದರೆ ಮುಕ್ಕಾಲು ಭಾಗದಷ್ಟು ಏರಿಯಾ ಬೇರೆ ಸ್ಟೇಟಿಂದ ಆವೃತ್ತ ಆಗಿರೋದು. ಯಾವುದದು, ಪಾವಗಡ. ಯಾವ ಡಿಸ್ಟಿಕಲ್ಲಿರೋದು? ಓಕೆ, ತುಮಕೂರು ಡಿಸ್ಟಿಕ್. ಕಂದಾಯ ವಿಭಾಗಗಳೆಷ್ಟಿದ್ದಾವೆ? 4. ಒಂದು ಗುಲ್ಬರ್ಗ, ಇನ್ನೊಂದು ಬೆಳಗಾವಿ, ಮೈಸೂರು ಮತ್ತು ಬೆಂಗಳೂರು. ಓಕೆ, ಇಷ್ಟು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಇಷ್ಟಾದರೆ ಮುಗೀತು. ಫಸ್ಟ್ ಆಫ್ ಆಲ್ ಒಂದು ಸ್ವಲ್ಪ ಫಸ್ಟ್ ಯೂನಿಟ್ ಸೋಷಲ್ ಸೈನ್ಸಲ್ಲಿರುವಂಥ ಫಸ್ಟ್ ಯೂನಿಟ್ ಕ್ಲಿಯರ್ ಮಾಡ್ಕೋಬೇಕು. ನೀವು ಮನೆಯಲ್ಲೂ ಓದ್ಕೊಂಡ್ಬಿಟ್ರೆ ಇನ್ನೂ ಸ್ವಲ್ಪ ಪಾಯಿಂಟ್ಸ್ ಸಿಗ್ತವೆ. ಆ ಪಾಯಿಂಟ್ಸನ್ನು ಕವರ್ ಮಾಡ್ಕೊಂಡ್ಬಿಟ್ರೆ ಇಂಟ್ರೊಡಕ್ಷನ್ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಬರೋಣ. ಇದು ಇಲ್ಲಿಂದ ಜಿಯೋಗ್ರಫಿ ಸ್ಟಾರ್ಟ್ ಒರಿಜಿನಲ್ ಆಗಿ ಬಂದಾಗ. ಯಾರಿಗಾದರೂ ಬೋರ್ ಆಗ್ತಾ ಇದ್ರೆ ಒಂದು ಸ್ವಲ್ಪ ಎದ್ದಲ್ಲಿ ಲಾಸ್ಟಿಗೆ ವಾಕ್ ಮಾಡ್ಬೋದು ನೀವು. ಓಕೆನಾ, ಬರೀ ಹುಡುಗರಿಗೆ ಅಷ್ಟಲ್ಲ, ಹುಡುಗರಿಗೂ ಹೇಳ್ತಾ ಇರೋದು ನಾನು. ಓಕೆ, ನಿದ್ದೆಗೆ ಜಾರಬಾರ್ದು ಯಾವುದೇ ಕಾರಣಕ್ಕೂ. ಇಲ್ಲ ಒಂದು ಸ್ವಲ್ಪ ಇಲ್ಲಿ ಬಂದು ಏನೋ ಒಂದೆರಡು ಮಾತು ಹೇಳೋ ಹೋಗಿದ್ರು ಹೋಗ್ಬೋದು, ಒಟ್ಟಿನಲ್ಲಿ ನಿದ್ದೆಗೆ ಹೋಗ್ಬಾರ್ದು ನೀವು. ಅದನ್ನು ಫಸ್ಟ್ ನಂಗೆ ಇರೋಂಥ ಚಾಲೆಂಜ್ ಅದು. ಸರ್ ಹೇಳಿದ್ದಾರೆ, ಮಹೇಶ್ ಸರ್, ಯಾರೊಬ್ಬರು ನಿದ್ದೆ ಮಾಡಬಾರ್ದು ನೋಡಿ ಸರ್ ಅಂತ ಹೇಳಿದ್ದಾರೆ ಅವರು. ಹಾಗಾಗಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಅಲರ್ಟ್ ಆಗಿರಬೇಕು. ಓಕೆ, ಪ್ರಾಕೃತಿಕ ವಿಭಾಗ ಅಂತಿದೆ. ಈಗ 2 ಮ್ಯಾಪ್ ಕಾಣಿಸ್ತಾ ಇದ್ದಾವೆ. ಈ ಮ್ಯಾಪ್ ಏನಿದೆಯಲ್ಲ, ಇದು ಪೊಲಿಟಿಕಲ್ ಮ್ಯಾಪ್. ಇದು ಪೊಲಿಟಿಕಲ್ ಮ್ಯಾಪ್ ಅಂದ್ರೇನು, ನಾವು ನಮ್ಮ ಅನುಕೂಲಕ್ಕಾಗಿ ಕರ್ನಾಟಕವನ್ನು 31 ಜಿಲ್ಲೆಗಳಾಗಿ ಡಿವೈಡ್ ಮಾಡ್ಕೊಂಡಿದ್ದೇವೆ. ಈ ಸಂಖ್ಯೆ 32 ಆಗ್ಬೋದು, 35 ಆಗ್ಬೋದು ಇನ್ ಫ್ಯೂಚರ್. ಪಕ್ಕದಲ್ಲಿ ಕಾಣ್ತಾ ಇರೋದು ಪ್ರಾಕೃತಿಕ ವಿಭಾಗಕ್ಕೆ ರಿಲೇಟೆಡ್ ಆಗಿರುವಂಥ ಮ್ಯಾಪು. ನೈಸರ್ಗಿಕವಾಗಿ ಪ್ರಾಕೃತಿಕವಾಗಿ ಬಂದಾಗ ನಾವು 3 ಭಾಗ ನೋಡ್ತೇವೆ ನಾವು ಕರ್ನಾಟಕವನ್ನು. ನೈಸರ್ಗಿಕವಾಗಿ ಕರ್ನಾಟಕದಲ್ಲಿ 3 ರೀತಿಯ ಬೇರೆ ಬೇರೆ ಲಕ್ಷಣಗಳಿದ್ದಾವೆ. ಇದು ನಾವು ಮಾಡ್ಕೊಂಡಿರುವಂಥದ್ದು ಪೊಲಿಟಿಕಲ್ ಮ್ಯಾಪ್. ಇದು ಗುಲ್ಬರ್ಗ ಅಂದರೆ ಇದು, ಹಾಸನ್ ಅಂದರೆ ಇದು, ತುಮಕೂರು ಅಂದರೆ ಇದು ಅಂತ ನಾವು ಗುರುತಿಸ್ಕೊಂಡಿರೋದು. ನೈಸರ್ಗಿಕವಾಗಿ ಬಂದಾಗ ಕರ್ನಾಟಕದಲ್ಲಿ ಬಂದಾಗ ಈ ರೀತಿ ಪ್ರಾಕೃತಿಕ ವಿಭಾಗ ನೋಡ್ತೇವೆ ನಾವು. 3 ರೀತಿ ಪ್ರಾಕೃತಿಕ ವಿಭಾಗ ಇರೋದು. ಪ್ರಾಕೃತಿಕ ಅಂದ್ರೇನು, ಅಲ್ಲಿನ ಮಣ್ಣಿನ ವಿಧ ಆಗಿರ್ಬೋದು ಅಥವಾ ಅಲ್ಲಿನ ಬೇರೆ ಬೇರೆ ನೈಸರ್ಗಿಕ ವಿಚಾರಗಳನ್ನು ಬೇಸಾಗಿಟ್ಕೊಂಡು ಬಂದಾಗ 31 ರೀತಿ ಭಾಗಗಳೇನೂ ಇಲ್ಲ. ಮತ್ತು ನಿಸರ್ಗಕ್ಕೇನು ಗೊತ್ತಿಲ್ಲ. ಇದು ಹಾಸನ ಅಂತೂ ಗೊತ್ತಿಲ್ಲ, ಇದು ತುಮಕೂರು ಅಂತೂ ಗೊತ್ತಿಲ್ಲ, ಇದು ಬೆಂಗಳೂರು ಅಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ನೈಸರ್ಗಿಕವಾಗಿ ಬಂದಾಗ 3 ಭಾಗ ನೋಡ್ತೀವಿ. ಅದು 9th ಕ್ಲಾಸ್ ಬುಕ್ಕಿಂದ ತೆಗೆದುಕೊಂಡಿರುವಂಥ ಮ್ಯಾಪ್. ಅದು ಹೊಸ ಮ್ಯಾಪ್ ಏನಲ್ಲ, ಅದು 9th ಕ್ಲಾಸಿಂದಲೇ ತೆಗೆದುಕೊಂಡಿರೋದು. ಓಕೆ, ಈ ಪ್ರಾಕೃತಿಕ ವಿಭಾಗದ ಬಗ್ಗೆ ಬಂದಾಗ ಫಸ್ಟ್ ಆಫ್ ಆಲ್ ನಮ್ಗೆ ಏನು ಗೊತ್ತಾಗಬೇಕು, ಕರ್ನಾಟಕ ಎಲ್ಲಿದೆ ಭೂಮಿ ಮೇಲೆ ಅನ್ನೋದು ಫಸ್ಟು ಗೊತ್ತಾಗಬೇಕು ನಮಗೆ. ವರ್ಲ್ಡ್ ಮ್ಯಾಪ್ ಕಾಣಿಸ್ತಾ ಇದೆ. ಈ ಲೈನಿಗೆ ನಾವೇನಂತ ಕರಿತೇವೆ? ವೆರಿ ಗುಡ್. ಏನಂತ ಹೇಳೋದು? ಈಕ್ವೇಟಾರ್ ಅಥವಾ ಸಮಭಾಜ್ಯಕ ಅಥವಾ ಭೂಮಧ್ಯ ರೇಖೆ ಅಂತ. ಅದಕ್ಕೊಂದು ಸೂಚ್ಯಂಕ ಇರುತ್ತೆ. ಎಷ್ಟು? 0 ಡಿಗ್ರಿ ಅಂತ. 0 ಡಿಗ್ರಿ. ಪ್ರತಿಯೊಂದು ಅಕ್ಷಾಂಶಕ್ಕೂ ಒಂದೊಂದು ಸೂಚ್ಯಂಕ ಕೊಟ್ಟಿರ್ತೇವೆ ನಾವೀಗ. 0 ಡಿಗ್ರಿ ಅಂತ. ಈ ಇಕ್ವೇಟರ್ನ ಮೇಲ್ಭಾಗದಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇದಿಷ್ಟು ಭೂಪ್ರದೇಶಕ್ಕೆ ಉತ್ತರಾರ್ಧಗೋಳ ಅಂತ ಹೇಳ್ತೇವೆ ನಾವು, ನದರ್ನ್ ಹೆಮಿಸ್ಫೇರ್ ಅಂತ. ಈ ಕೆಳಭಾಗದ ಇದಿಷ್ಟು ಏರಿಯಾಕ್ಕೆ ಸದರ್ನ್ ಹೆಮಿಸ್ಫೇರ್ ಅಂತ ಹೇಳೋದು. ಇದು ಉತ್ತರದ ಭಾಗದಲ್ಲಿದೆ, ಇದು ದಕ್ಷಿಣದ ಭಾಗದಲ್ಲಿದೆ. ಇದು ನದರ್ನ್ ಹೆಮಿಸ್ಫೇರ್, ಇದು ಸದರ್ನ್ ಹೆಮಿಸ್ಫೇರ್. ಭಾರತ ಎಲ್ಲಿದೆ ನೋಡ್ರಿ, ಇಲ್ಲಿರೋದು. ಅಂದರೆ ಭಾರತ ಯಾವ ಗೋಳಾರ್ಧದಲ್ಲಿದೆ?
ಉತ್ತರ ಗೋಳಾರ್ಧದಲ್ಲಿದೆ. ಕ್ಲಿಯರ್ ಆಗಿರ್ಬೇಕು. ನಾವು ಸಮಭಾಜಕ ವೃತ್ತಕ್ಕಿಂತ ಮೇಲೆ ಇರೋದು. ಭಾರತ ಉತ್ತರಾರ್ಧ ಗೋಳದಲ್ಲಿದೆ ಅಂದರೆ ಕರ್ನಾಟಕ ಎಲ್ಲಿದೆ? ಕರ್ನಾಟಕ ಉತ್ತರಾರ್ಧ ಗೋಳದಲ್ಲೇ ಇದೆನಾ? ನಾವು ಭಾರತ ಒಳಗಡೆನೇ ಇರೋದಲ್ಲ. ಓಕೆ, ಹಾಗಾಗಿ ನಾವು ಕೂಡ ಇರೋದು ಉತ್ತರಾರ್ಧ ಗೋಳದಲ್ಲೇ ಇರೋದು. ಪರ್ಟಿಕ್ಯುಲರ್ ಆಗಿ ಬಂದಾಗ ಇಲ್ಲಿ ಯಾವ ಅಕ್ಷಾಂಶಗಳ ಮಧ್ಯದಲ್ಲಿ ಕರ್ನಾಟಕ ಇದೆ ಅನ್ನೋದು ಸ್ವಲ್ಪ ಗೊತ್ತಿರ್ಬೇಕು ನಿಮಗೆ. ಮತ್ತು ಎಕ್ಸಾಮಲ್ಲಿ ಗೊತ್ತಿರಲಿ, ನಮ್ಮಲ್ಲಿ ಬರುವಂಥ ಎಲ್ಲ ಅಕ್ಷಾಂಶಗಳು ಕರ್ನಾಟಕ ಆಗಿರ್ಬೋದು, ಭಾರತದ ಬಗ್ಗೆ ಯಾವುದೇ ಅಕ್ಷಾಂಶ ಕೇಳಿ ಉತ್ತರ ಅಕ್ಷಾಂಶಗಳೇ ಆಗಿರ್ತಾವೆ. ಯಾಕಂದರೆ ನಾವಿರೋದೆಲ್ಲ ಉತ್ತರಾರ್ಧ ಗೋಳದಲ್ಲೇ ಇರೋದು. ಇಲ್ಲಿ ಪರ್ಟಿಕ್ಯುಲರ್ ಗಮನಿಸಬೇಕಾಗಿದ್ದೇನೆಂದರೆ, ನಾವು 0 ಡಿಗ್ರಿಯಿಂದ ಮೇಲೆ ಬಂದಂತೆ 1, 2, 3, 4, 5ನೇ ಅಕ್ಷಾಂಶ 6ನೇ ಅಕ್ಷಾಂಶಕ್ಕೆ ಬಂದಾಗ ನಮ್ಮ ಕರ್ನಾಟಕದ ಭೂಪ್ರದೇಶ ಏನಿದೆ ಅಲ್ವಾ, ದಕ್ಷಿಣದ ತುದಿ ಸ್ಟಾರ್ಟ್ ಆಗೋದು 11 ಮತ್ತು 12 ಡಿಗ್ರಿ ಅಕ್ಷಾಂಶಗಳ ಮಧ್ಯದಲ್ಲಿ. ಕ್ಲಿಯರ್ ಆಗುತ್ತಾ? ಇಲ್ಲಿ ಸದರ್ನ್ ಪಾಯಿಂಟ್ ನೀವು ಯಾರಾದರೂ ಪ್ರಿಂಟ್ ತಗೊಂಡ್ರೆ ಗೊತ್ತಾಗುತ್ತೆ ನಿಮಗೆ. 11 ಆದಮೇಲೆ ನಮ್ಮ ಕರ್ನಾಟಕದ ಭೂಪ್ರದೇಶ ಸ್ಟಾರ್ಟ್ ಆಗುತ್ತೆ, 12ಕ್ಕಿಂತ ಬಿಫೋರೇ ಸ್ಟಾರ್ಟ್ ಆಗ್ತಾ ಇದೆ. ಎಕ್ಯುರೇಟ್ ಆಗಿ ಬಂದಾಗ 11 ಡಿಗ್ರಿ 31 ನಿಮಿಷ ಉತ್ತರ ಅಕ್ಷಾಂಶ ಅಂತ ಹೇಳೋದು. ಹಾಗೆ ನಾವು ಮೇಲೆ ಹೋದಂಗೆ ನಾವು ಕರ್ನಾಟಕದ ಭೂಪ್ರದೇಶ ಏನಿದೆ ನಾವು ಮುಖೇಡ್ ಅಂತ ಗುರುತಿಸ್ತೇವಲ್ವಾ, ಆ ಪ್ಲೇಸ್ ಬಂದಾಗ 18 ಮತ್ತು 19ರ ಮಧ್ಯದಲ್ಲಿ ಎಂಡ್ ಆಗ್ತಾ ಇದೆ ನಮ್ಮ ಭೂಪ್ರದೇಶ. ಅದನ್ನು 18 ಡಿಗ್ರಿ 45 ನಿಮಿಷ ಉತ್ತರ ಅಕ್ಷಾಂಶ ಅಂತ ಹೇಳ್ತೇವೆ. ಇದು ಎಕ್ಯುರೇಟ್ ಆಗಿ ನೆನ್ಪಿಟ್ಕೋಬೇಕು ನೀವು ಆ ಪಾಯಿಂಟು. 11 ಡಿಗ್ರಿ 31 ನಿಮಿಷದಿಂದ 18 ಡಿಗ್ರಿ 45 ನಿಮಿಷ ಉತ್ತರ ಅಕ್ಷಾಂಶಗಳ ಮಧ್ಯದಲ್ಲಿ ಕರ್ನಾಟಕ ಇದೆ ಅನ್ನೋದು ಗೊತ್ತಿರಬೇಕು. ಬರೀ ಇದಿಷ್ಟೇ ಓದ್ಕೊಂಡೋದ್ರೆ ಸಾಕಾಗಲ್ಲ. ಇಲ್ಲಿ ಕೆಲವೊಂದು ಪ್ಲೇಸಸನ್ನು ಅಬ್ಸರ್ವ್ ಮಾಡಬೇಕಿಲ್ಲಿ. ಇಲ್ಲಿ ನಿಮಗೆ 13 ಡಿಗ್ರಿ ಅಕ್ಷಾಂಶ ಕಾಣಿಸ್ತಾ ಇದೆ ನಿಮಗೆ. 13 ಡಿಗ್ರಿಯಲ್ಲಿ ಅಬ್ಸರ್ವ್ ಮಾಡಿರಿ, ಮಂಗಳೂರು, ಹಾಸನ್ನು, ಬೆಂಗಳೂರು ಇವು 3 ಸಿಟಿಗಳು ಬಹುತೇಕ 13 ಡಿಗ್ರಿ ಅಕ್ಷಾಂಶದ ಆಸ್ಪಾಸಲ್ಲೇ ಇದ್ದಾವೆ. ನಿಮಗೆ ಎಕ್ಸಾಮಲ್ಲಿ ಏನು ಕ್ವಶನ್ ಕೇಳ್ತಾರೆ ಗೊತ್ತಾ? ಡೈರೆಕ್ಟಾಗಿ ಕೇಳಿದ್ರೆ ಈ ಕ್ವಶನ್ ಕೇಳ್ಬೋದು. ಇಲ್ಲ ಸ್ವಲ್ಪ ನಿಮಗೆ ಚಾಲೆಂಜಬಲ್ ಆಗಿ ಕೇಳೋಣ ಅಂತಂದರೆ, ಕರ್ನಾಟಕದ ಯಾವುದೋ ಒಂದು ಈ ಕೆಳಗಿನ ನಗರಗಳು ಅವರೇ ಕೊಡ್ತಾರೆ. ಬೆಂಗಳೂರು, ಮಂಗಳೂರು, ಹಾಸನ ಈ 3 ನಗರಗಳು ಈ ಕೆಳಗಿನ ಯಾವ ಅಕ್ಷಾಂಶದ ಆಸ್ಪಾಸಲ್ಲಿ ಇದ್ದಾವಂತ ಕೇಳ್ತಾರೆ ನಿಮಗೆ. ಕ್ಲಿಯರ್ ಆಗ್ತಾ ಇದೆ ಹೇಳೋದು? ಓಕೆ, ಹಾಗಾಗಿ ನೀವೇನು ಮಾಡಬೇಕು, ನೀವು ಅಟ್ಲಾಸನ್ನು ಫಾಲೋ ಮಾಡಲೇಬೇಕು ಕಂಪಲ್ಸರಿ. ಅಟ್ಲಾಸಲ್ಲಿ ನೀವು ಭಾರತ ಬಗ್ಗೆ ಆದರೂ ಓದ್ರಿ, ಜಗತ್ತಿನ ಬಗ್ಗೆ ಆದರೂ ಓದ್ರಿ, ಅಥವಾ ಕರ್ನಾಟಕ ಬಗ್ಗೆ ಓದೋ ಟೈಮಿಗೆ ಅಲ್ಲಿ ಇಂಪಾರ್ಟೆಂಟ್ ಸಿಟಿಗಳನ್ನು ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇರಬೇಕು. ಯಾವುದಾದ್ರೂ ಈ ರೀತಿ ಸಿಟಿಗಳು ಸಿಗ್ತಾ ಇದ್ರೆ ಒಂದು ಸ್ವಲ್ಪ ನೀವು ಹೈಲೈಟ್ ಮಾಡ್ಕೋಬೇಕು. ಆ ಸಿಟಿಗಳು ಒಂದೇ ಅಕ್ಷಾಂಶದಲ್ಲಿರೋಂಥದ್ದು, ಒಂದೇ ರೇಖಾಂಶದಲ್ಲಿ ಬರುವಂಥ ಸಿಟಿಗಳಿದ್ರೆ ಒಂದು ಸ್ವಲ್ಪ ಹೈಲೈಟ್ ಮಾಡಿ ಇಟ್ಕೊಂಡಿರಬೇಕು. ಕ್ವಶನ್ ಅದೇ ರೀತಿ ಬರ್ತನ್ನಂಗಿಲ್ಲ, ಆದರೆ ಆ ರೀತಿ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಇಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆನಾ, ಮಂಗಳೂರು, ಹಾಸನ್, ಬೆಂಗಳೂರು ಬಹುತೇಕ 13 ಡಿಗ್ರಿ ಅಕ್ಷಾಂಶದ ಆಸ್ಪಾಸಲ್ಲಿದ್ದಾವೆ. ಇಂಥ ಕ್ವಶನ್ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಬೇಕು. ಅಕ್ಷಾಂಶ ಎಕ್ಯುರೇಟಾಗಿ ಗೊತ್ತಿರಬೇಕು. ಎಲ್ಲಿಂದ ಎಲ್ಲಿವರೆಗೂ ಇರೋದು ಕರ್ನಾಟಕ ಇರೋದು? 11 ಡಿಗ್ರಿ 31 ನಿಮಿಷ ಉತ್ತರ ಅಕ್ಷಾಂಶದಿಂದ 18 ಡಿಗ್ರಿ 45 ನಿಮಿಷ ಉತ್ತರ ಅಕ್ಷಾಂಶ. ಎಕ್ಸಾಮಲ್ಲಿ ನಿಮ್ಗೆ ಕನ್ಫ್ಯೂಸ್ ಮಾಡ್ಲಿಕ್ಕೆ ಏನು ಮಾಡ್ತಾರೆ, ಫಸ್ಟ್ ಆಪ್ಷನ್ಸ್ ಇದು ಕೊಟ್ಟಿರ್ತಾರೆ, ಸೆಕೆಂಡ್ ಆಪ್ಷನ್ಸ್ ಇಂಥದೇ ಕೊಟ್ಟು ಇಲ್ಲಿ ಉತ್ತರ ಬದಲಾಗಿ ಏನು ಬಳಸ್ತಾರೆ ಅವರು, ದಕ್ಷಿಣ ಬಳಸುವಂಥ ಪಾಸಿಬಿಲಿಟಿ ಇರುತ್ತೆ. ಆದರೆ ಗೊತ್ತಿರಲಿ, ಭಾರತ ಉತ್ತರಾರ್ಧ ಗೋಳದಲ್ಲಿರೋದ್ರಿಂದ ನಮಗೇನೂ ಸಮಸ್ಯೆ ಇಲ್ಲ. ಎಲ್ಲ ನಮ್ಮ ಅಕ್ಷಾಂಶಗಳೆಲ್ಲವೂ ಕೂಡ ಉತ್ತರ ಅಕ್ಷಾಂಶಗಳೇ ಆಗಿರ್ತವೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಟಿ ಇರಬೇಕು. ಇನ್ನು ರೇಖಾಂಶವನ್ನು ಇಟ್ಕೊಂಡು ಕೂಡ ಗೊತ್ತಿರಬೇಕು. ನಾವು ಕರ್ನಾಟಕ ಯಾವ ರೇಖಾಂಶಗಳ ಮಧ್ಯದಲ್ಲಿದೆ ಅನ್ನೋದು ಗೊತ್ತಿರಬೇಕು. ಇದು ಐಡೆಂಟಿಫೈ ಮಾಡ್ಬೋದಾ? ಇದು ಏನಿದು ಲೈನ್? ಇದು 0 ಡಿಗ್ರಿ ರೇಖಾಂಶ ಅಂತ ಹೇಳೋದು, ಗ್ರೀನ್ ವಿಚ್ ರೇಖಾಂಶ ಅಂತ ಹೇಳೋದು, ಪ್ರೈಮ್ ಮೆರಿಡಿಯನ್ ಅಂತ ಹೇಳೋದು. ಓಕೆ, ಇದು ಕೂಡ ಭೂಮಿಯನ್ನು 2 ಗೋಳಾರ್ಧಗಳಾಗಿ ಡಿವೈಡ್ ಮಾಡುತ್ತೆ. ಇದೆಲ್ಲ ಈಸ್ಟರ್ನ್ ಹೆಮಿಸ್ಫಿಯರ್ ಅಂತ ಹೇಳೋದು, ಪೂರ್ವ ಗೋಳಾರ್ಧ, ಇದು ಪಶ್ಚಿಮ ಗೋಳಾರ್ಧ. ಭಾರತ ಎಲ್ಲಿರೋದು? ಈಸ್ಟರ್ನ್ ಹೆಮಿಸ್ಫಿಯರಲ್ಲಿರೋದು. ಈಸ್ಟರ್ನ್ ಹೆಮಿಸ್ಫಿಯರ್ ಅಂದರೆ ಯಾವುದು? ಪೂರ್ವ ಭಾಗದಲ್ಲಿರೋದು. ನಾವೆಲ್ಲ ಪ್ರೈಮ್ ಮೆರಿಡಿಯನ್ನಿಂದ ಪೂರ್ವ ಭಾಗದಲ್ಲಿರೋದ್ರಿಂದ ನಮ್ಮ ರಾಜ್ಯದ ಅಕ್ಷಾಂಶಗಳೆಲ್ಲವೂ ಕೂಡ ಪೂರ್ವನೇ ಇರ್ತಾವೆ ಅನ್ನೋದು ಗೊತ್ತಿರಬೇಕು. ಇಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ, ಕಾರವಾರ ನೋಡಿದೆವಲ್ಲ, ಎಲ್ಲಿಂದ ಎಲ್ಲಿ ಎದ್ರ ಮಧ್ಯದಲ್ಲಿದೆ ಅನ್ನೋದನ್ನು ಗೆಸ್ ಮಾಡ್ಬೋದು. ಹಾಗಾಗಿ ಇದ್ರ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಐಡಿಯಾ ಇರಬೇಕು. ಅಕ್ಷಾಂಶ ಮತ್ತು ರೇಖಾಂಶಗಳಂತ ಬಂದಾಗ ಯಾವ ಅಕ್ಷಾಂಶ ಮತ್ತು ಯಾವ ರೇಖಾಂಶಗಳ ಮಧ್ಯದಲ್ಲಿ ಕರ್ನಾಟಕ ಇದೆ ಅನ್ನೋದ್ರ ಬಗ್ಗೆ ಎಕ್ಯುರೇಟಾಗಿ ಗೊತ್ತಿರಬೇಕು. ಇವನು ನೀವು ಗೆಸ್ ಮಾಡಲಿಕ್ಕೂ ಆಗಲ್ಲ ಅಲ್ಲಿ ಬಂದಾಗ. ಹಾಗಾಗಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಟಿ ಇರಬೇಕು. ಕ್ಲಿಯರ್ ಆಗ್ತಾ ಇದೆನಾ? ಓಕೆ, ಫಸ್ಟ್ ಆಫ್ ಆಲ್ ಭೂಮಧ್ಯ ರೇಖೆ ಅಂತ ಬಂದಾಗ ಕರ್ನಾಟಕ ಎಲ್ಲಿರೋದು? ನದರ್ನ್ ಹೆಮಿಸ್ಫಿಯರಲ್ಲಿರೋದು, ಉತ್ತರಾರ್ಧ ಗೋಳದಲ್ಲಿ. ಪ್ರೈಮ್ ಮೆರಿಡಿಯನ್ ಬೇಸ್ ಆಗಿ ಇಟ್ಕೊಂಡು ಬಂದಾಗ
ಪೂರ್ವ ಗೋಳಾರ್ಧದಲ್ಲಿದೆ. ಕ್ಲಿಯರ್ ಆಗಿರ್ಬೇಕು. ಇದು ಭಾರತದ್ದು ಸೇಮ್ ಸಿಚುವೇಶನ್, ಕರ್ನಾಟಕದ್ದು ಸೇಮ್ ಇರುವಂಥದ್ದು, ಇಲ್ಲೇನೂ ವ್ಯತ್ಯಾಸ ಇಲ್ಲ. ಎಕ್ಯುರೇಟ್ ಆಗಿ ಅಕ್ಷಾಂಶ ಮತ್ತು ರೇಖಾಂಶಗಳು ಕ್ಲಿಯರ್ ಆಗಿರಬೇಕು. ನೀವು ಅಟ್ಲಾಸ್ ಅಥವಾ ನಿಮ್ಮ ಸ್ಟಡಿ ರೂಮಲ್ಲಿ ಏನಾದರೂ ಮ್ಯಾಪನ್ನು ಪೇಸ್ಟ್ ಮಾಡ್ಕೊಂಡ್ರೆ ಅಲ್ಲೇ ಹೈಲೈಟ್ ಮಾಡ್ಕೋಬೇಕು. ನೀವು ಎಲ್ಲಿ ಎಂಡ್ ಆಗ್ತಾ ಇದೆ ಕರ್ನಾಟಕ, ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಅನ್ನೋದು ಅಲ್ಲೇ ಹೈಲೈಟ್ ಮಾಡ್ಕೊಂಡ್ರೆ ಬೆಟರ್. ಇದು ಕೂಡ ನೀವು ಮ್ಯಾಪಲ್ಲೇ ನೆನ್ಪಿಟ್ಕೋಬಹುದು. ಓಕೆ, ನೆಕ್ಸ್ಟ್ ಬರೋಣ. ಇನ್ನು ಕರ್ನಾಟಕ ಎಲ್ಲಿದೆ ಇನ್ನೂ ಸ್ವಲ್ಪ ನಾವು ಡೀಟೇಲ್ ಆಗಿ ಬಂದಾಗ, ಇಂಡಿಯಾ ಮ್ಯಾಪ್ ಕಾಣಿಸ್ತಾ ಇದೆ. ಭಾರತದಲ್ಲಿ ಎಷ್ಟಿರೋದು ರಾಜ್ಯಗಳು? ಎಷ್ಟಿರೋದು? ಎಷ್ಟು ರಾಜ್ಯಗಳು? 28 ರಾಜ್ಯಗಳಿದ್ದಾವೆ. ಕೇಂದ್ರಾಡಳಿತ ಪ್ರದೇಶಗಳು ಕೂಡ ಇದ್ದಾವೆ. ಆದರೆ ಪ್ರಾಕೃತಿಕವಾಗಿ ಬಂದಾಗ ಭಾರತವನ್ನೊಂದು 5-6 ಭಾಗಗಳಾಗಿ ಡಿವೈಡ್ ಮಾಡ್ತೇವೆ ನಾವು, 5-6 ಭಾಗಗಳಾಗಿ. ಫಾರ್ ಎಕ್ಸಾಂಪಲ್, ಇದೆಲ್ಲ ಉತ್ತರದ ಪರ್ವತಗಳಂತ ಹೇಳೋದು, ಉತ್ತರದ ಮೈದಾನ ಅಂತ ಹೇಳ್ತೇವೆ. ಇದು ಪರ್ಯಾಯ ದ್ವೀಪದ ಪ್ರಸ್ಥಭೂಮಿ ಅಂತ ಹೇಳ್ತೇವೆ. ಓಕೆನಾ? ಇದೆಲ್ಲ ಕರಾವಳಿ ಮೈದಾನ ಅಂತ. ಕರ್ನಾಟಕ ಎಲ್ಲಿದೆ ಅಬ್ಸರ್ವ್ ಮಾಡಿದ್ರೆ ಬಹಳಷ್ಟು ಕರ್ನಾಟಕದ ಭೂಪ್ರದೇಶ ಎಲ್ಲ ಪರ್ಯಾಯ ಪ್ರಸ್ಥಭೂಮಿಯಲ್ಲಿರೋದು ಕಂಡುಬರ್ತಾ ಇದೆ. ಆದರೆ ಈ ಏರಿಯಾ ಏನಿದೆ ಅಲ್ವಾ, ಇದನ್ನು ಕೂಡ ನಾವೇನು ಮಾಡ್ಬೋದು, ಮತ್ತೆ ಬೈಫರ್ಗೇಷನ್ ಮಾಡ್ತೇವೆ. ನರ್ಮದಾ ನದಿ ಕೇಳಿರ್ಬೋದು ನೀವು. ನರ್ಮದಾ ನದಿ ಏನು ಮಾಡುತ್ತೆ, ಪರ್ಯಾಯ ಪ್ರಸ್ಥಭೂಮಿಯನ್ನು 2 ಭಾಗಗಳಾಗಿ ಡಿವೈಡ್ ಮಾಡುತ್ತೆ. ಒಂದು ಸೆಂಟ್ರಲ್ ಹೈಲ್ಯಾಂಡು ಮತ್ತು ದಕ್ಕನ್ ಪ್ರಸ್ಥಭೂಮಿ ಅಂತ. ಕ್ಲಿಯರ್ ಆಗ್ತಾ ಇದೆನಾ? ನಾವು ಭಾರತದ ಹೇಳ್ತಾ ಇರೋದು, ಭಾರತದ ಒಂದು ಪ್ರಾಕೃತಿಕ ವಿಭಾಗದಲ್ಲಿ ಪರ್ಯಾಯ ಪ್ರಸ್ಥಭೂಮಿ ಅಂತ ಹೇಳ್ತೇವೆ. ನರ್ಮದಾ ನದಿ ಏನು ಮಾಡುತ್ತೆ, ಪರ್ಯಾಯ ಪ್ರಸ್ಥಭೂಮಿಯನ್ನು 2 ಭಾಗಗಳಾಗಿ ಡಿವೈಡ್ ಮಾಡುತ್ತೆ. ನರ್ಮದಾ ನದಿ ಈ ರೀತಿ ಫ್ಲೋ ಆಗುತ್ತೆ, ಈ ರೀತಿ ಫ್ಲೋ ಆಗೋದು 2 ಭಾಗಗಳಾಗಿ ಡಿವೈಡ್ ಮಾಡುತ್ತೆ. ಇದೆಲ್ಲ ದಕ್ಕನ್ ಪ್ಲಾಟ್ಯೂ ಅಥವಾ ಡೆಕ್ಕನ್ ಪ್ಲಾಟ್ಯೂ ಅಂತ ಹೇಳ್ತೇವೆ. ಇದಿಷ್ಟು ಏರಿಯಾ ಡೆಕ್ಕನ್ ಪ್ಲಾಟ್ಯೂವನ್ನು ಮತ್ತೆ ಒಂದು ಸ್ವಲ್ಪ ಡೆಪ್ತಾಗಿ ಹೋದಾಗ ಇಲ್ಲಿ ಸ್ವಲ್ಪ ಬೇರೆ ಬೇರೆ ಲಕ್ಷಣಗಳು ಕಂಡುಬರ್ತವೆ. ಇದಿಷ್ಟು ಏರಿಯಾಕ್ಕೆ ಮಹಾರಾಷ್ಟ್ರ ಪ್ಲಾಟ್ಯೂ ಅಂತೇವೆ, ಇದಕ್ಕೆ ಮೈಸೂರು ಪ್ಲಾಟ್ಯೂ ಅಂತ ಹೇಳ್ತೇವೆ, ಅಥವಾ ಕರ್ನಾಟಕ ಪ್ಲಾಟ್ಯೂ ಅಂತ ಹೇಳ್ತೇವೆ. ಇದು ತೆಲಂಗಾಣ ಪ್ಲಾಟ್ಯೂ, ಇದು ದಂಡಕಾರಣ್ಯ ಪ್ಲಾಟ್ಯೂ ಅಂತ. ಪ್ಲಾಟ್ಯೂ ಅಂದರೆ ಪ್ರಸ್ಥಭೂಮಿ ಅಂತ. ಈ ರೀತಿ ಬೈಫರ್ಗೇಷನ್ ಮಾಡ್ತೇವೆ. ಈಗ ನಿಮಗೆ ಎಕ್ಸಾಮಲ್ಲಿ ಏನು ಕೇಳ್ಬೋದು, ಕರ್ನಾಟಕ ಭಾರತದ ಪ್ರಾಕೃತಿಕ ವಿಭಾಗದಲ್ಲಿ ಬಂದಾಗ ಯಾವ ಭಾಗದಲ್ಲಿದೆ ಅಂದರೆ ಒಂದು ದಕ್ಕನ್ ಪ್ರಸ್ಥಭೂಮಿ ಅಂತಿದ್ರೆ ಓಕೆ ಕರೆಕ್ಟ್ ಅಂತ ಹೇಳ್ಬೋದು. ಇನ್ನೂ ಸ್ವಲ್ಪ ನಿಮಗೆ ಡೆಪ್ತಾಗಿ ಕೇಳಿದ್ರೆ ಕರ್ನಾಟಕ ಮಹಾರಾಷ್ಟ್ರ ಪ್ಲಾಟ್ಯೂ ಮತ್ತು ಕರ್ನಾಟಕ ಪ್ಲಾಟ್ಯೂನ ಭಾಗದಲ್ಲಿದೆ ಅಂತ ಹೇಳ್ಬೋದು. ಎಲ್ಲೆಲ್ಲಿ ಕರ್ನಾಟಕದಲ್ಲಿ ನಿಮಗೆ ಕಪ್ಪು ಮಣ್ಣು ಕಂಡು ಬರ್ತಲ್ಲ, ನಾರ್ತ್ ಕರ್ನಾಟಕ ಅಂತ ಏನಿದೆ ಅಲ್ವಾ, ಅದೆಲ್ಲ ಮಹಾರಾಷ್ಟ್ರ ಪ್ಲಾಟ್ಯೂ ಭಾಗ. ಕೆಂಪು ಮಣ್ಣು ಕಂಡು ಬರುವಂಥ ನಮ್ಮದೆಲ್ಲ ಏರಿಯಾ ಏನಿದೆ ಅಲ್ವಾ, ಹಾಸನ ಎಲ್ಲ ಏರಿಯಾ ಇರೋದೆಲ್ಲ ಮೈಸೂರು ಪ್ಲಾಟ್ಯೂದಲ್ಲಿ. ಕರ್ನಾಟಕ 2 ಭಾಗದಲ್ಲೂ ಹಂಚಿಕೆ ಆಗಿದೆ. ಎಕ್ಸಾಮಲ್ಲಿ ಸಿಂಪಲ್ ಕ್ವಶನ್ ಕೇಳಿದ್ರೆ ಕರ್ನಾಟಕ ದಕ್ಕನ್ ಪ್ರಸ್ಥಭೂಮಿಯ ಭಾಗವಾಗಿದೆ ಅಂತ ಹೇಳೋದು. ಅದನ್ನೇ ಡೆಪ್ತಾಗಿ ಕೇಳಿದ್ರೆ ಇದು ಮಹಾರಾಷ್ಟ್ರ ಪ್ಲಾಟ್ಯೂ ಮತ್ತು ಮೈಸೂರು ಪ್ಲಾಟ್ಯೂನ ಭಾಗವಾಗಿದೆ ಅಂತ ಹೇಳೋದು. ನಾರ್ತ್ ಕರ್ನಾಟಕ ಅಥವಾ ಉತ್ತರ ಮೈದಾನ ಎಲ್ಲ ಮಹಾರಾಷ್ಟ್ರ ಪ್ಲಾಟ್ಯೂ ಭಾಗ ಆಗಿದೆ. ದಕ್ಷಿಣ ಮೈದಾನ ಅಥವಾ ದಕ್ಷಿಣ ಕರ್ನಾಟಕ ಏನಿದೆ ಅಲ್ವಾ, ಅದೆಲ್ಲ ಮೈಸೂರು ಪ್ಲಾಟ್ಯೂನ ಭಾಗವಾಗಿದೆ ಅಂತ ಗೊತ್ತಿರಬೇಕು. ಇದು ನಿಮ್ಗೆ ಒಂದು ಸ್ವಲ್ಪ ಡೆಪ್ತಾಗಿ ಕೇಳಿದ್ರೆ ಈ ರೀತಿ ಕೇಳ್ಬೋದು. ಓಕೆ, ನಾವು ಪ್ರಾಕೃತಿಕವಾಗಿ ಬರೋಣ. ಈಗ ಕರ್ನಾಟಕವನ್ನು ನಾವು ಪ್ರಾಕೃತಿಕವಾಗಿ ಬಂದಾಗ 3 ಭಾಗಗಳಾಗಿ ಡಿವೈಡ್ ಮಾಡ್ತೇವೆ, ಅಥವಾ ಇನ್ನೂ ಸ್ವಲ್ಪ ಡೆಪ್ತ್ ಆಗೋದ್ರೆ 4 ಭಾಗ ಅಂತ ಹೇಳೋದು. ಇದ್ಯಾವುದು ಭಾಗ? ಇದು ಕರಾವಳಿ ಮೈದಾನ. ಇದು ಯಾವುದಿದು ಪ್ರಾಕೃತಿಕ ವಿಭಾಗದ ಹೆಸರು? ಕರಾವಳಿ ಮೈದಾನ. ಮತ್ತು ಇದು ಚೇಂಜ್ ಆಗಲ್ಲ, ಒನ್ ಟೈಮ್ ನೀಟಾಗಿ ಓದ್ಕೊಂಡ್ಬಿಟ್ರೆ ಪರ್ಫೆಕ್ಟಾಗಿ ಮೈಂಡಲ್ಲಿ ಉಳ್ಕೊಂಡ್ಬಿಡುತ್ತೆ. ಇದು ಪ್ರಾಕೃತಿಕ ವಿಭಾಗದಲ್ಲಿ ಬಂದಾಗ ಒಂದು ಕರಾವಳಿ ಮೈದಾನ. ಇನ್ನೊಂದು ಪ್ರಾಕೃತಿಕ ವಿಭಾಗ ಯಾವುದಿದು? ವೆಸ್ಟರ್ನ್ ಘಾಟ್ಸ್ ಅಂತ ಹೇಳೋದು. ಇನ್ನೊಂದು ಪ್ರಾಕೃತಿಕ ವಿಭಾಗ ಯಾವುದಿದು? ಇಷ್ಟು ಸೇರಿದ್ರೆ ಮೈದಾನ ಅಂತ ಹೇಳೋದು. ಅದನ್ನೇ ಸ್ವಲ್ಪ ಡೆಪ್ತಾಗಿ ಬಂದಾಗ ಇದು ಉತ್ತರದ ಮೈದಾನ, ಉತ್ತರ ದಿಕ್ಕಿಗಿರೋದು. ದಕ್ಷಿಣ ದಿಕ್ಕಿಗಿರೋದು ದಕ್ಷಿಣದ ಮೈದಾನ ಅಂತ ಹೇಳೋದು. ಕರ್ನಾಟಕವನ್ನು ಪೊಲಿಟಿಕಲ್ ಆಗಿ ಬಂದಾಗ 31 ಜಿಲ್ಲೆ ಅಂತ ಗುರುತಿಸ್ತೇವೆ. ಆದರೆ ಪ್ರಾಕೃತಿಕವಾಗಿ ಬಂದಾಗ ಭೌಗೋಳಿಕ ಲಕ್ಷಣವನ್ನು ಬೇಸಾಗಿಟ್ಕೊಂಡು ಬಂದಾಗ 4 ಭಾಗ ಅಂತ ಹೇಳ್ತೇವೆ. ಒಂದು ನಾವು ಅರಬ್ಬಿ ಸಮುದ್ರದಿಂದ ಸ್ಟಾರ್ಟ್ ಮಾಡ್ಕೋಬೇಕು, ಒಂದು ಕಡೆಯಿಂದ ಸ್ಟಾರ್ಟ್ ಮಾಡ್ಕೊಳ್ಳೋದು. ಒಂದು ಕರಾವಳಿ ಮೈದಾನ, ಅದು ದಾಟ್ಕೊಂಡು ಮುಂದೆ ಬಂದರೆ ವೆಸ್ಟರ್ನ್ ಘಾಟ್ಸ್ ಏರಿಯಾ, ಅದು ದಾಟ್ಕೊಂಡು ಮುಂದೆ ಬಂದರೆ ಮೈದಾನ ಪ್ರದೇಶ. ಮೈದಾನವನ್ನೇ ನದರ್ನ್ ಮತ್ತು ಸದರ್ನ್ ಅಂತ ಡಿವೈಡ್ ಮಾಡೋದಷ್ಟೇ. ಕ್ಲಿಯರಾಗಿ ನೆನಪಿರುತ್ತಾ? ಓಕೆ, ಒನ್ ಟೈಮ್ ರಿಕಾಲ್ ಮಾಡ್ಬೋದಾ? ಮೊದಲನೇದು ಓಕೆ ಕರಾವಳಿ ಮೈದಾನ ಕ್ಲಿಯರ್ ಆಗಿರ್ಬೇಕು. ಕೋಸ್ಟಲ್ ಪ್ಲೇನ್ ಅಂತ ಹೇಳೋದು ಕರಾವಳಿ ಮೈದಾನ. ಅದು ದಾಟ್ಕೊಂಡು ನೆಕ್ಸ್ಟ್ ಬಂದರೆ ಯಾವುದು? ಓಕೆ ವೆಸ್ಟರ್ನ್ ಘಾಟ್ಸ್ ಏರಿಯಾ ಅಥವಾ ಮಲೆನಾಡು ಪ್ರದೇಶ ಅಂತ ಹೇಳೋದು. ಅದು ದಾಟ್ಕೊಂಡು ನೆಕ್ಸ್ಟ್ ಬಂದರೆ ಮೈದಾನ ಪ್ರದೇಶ. ಮೈದಾನದಲ್ಲಿ ನದರ್ನ್ ಮತ್ತು ಸದರ್ನ್. ನದರ್ನ್ ಅಂದರೆ ನಾರ್ತಿಗಿರೋದು, ಸದರ್ನ್ ಅಂದರೆ ಸೌತಿಗಿರೋದು. ಇಷ್ಟು ಕ್ಲಿಯರ್ ಇರಬೇಕು. ಎಕ್ಸಾಮಲ್ಲಿ ಕೂಡ ಅಷ್ಟೇ, ನಿಮ್ಗೆ ಏನಾದ್ರ ಬಗ್ಗೆ ಕನ್ಫ್ಯೂಷನ್ ಬಂದರೆ ಒಂದು ಕರಾವಳಿ ಅನ್ನೋದು ಕ್ಲಿಯರಾಗಿ ಗೊತ್ತಿರಬೇಕು ನಿಮಗೆ. ಕರಾವಳಿ ಪಕ್ಕದಲ್ಲಿ ಯಾವ್ದು ಬರುತ್ತೆ? ವೆಸ್ಟರ್ನ್ ಘಾಟ್ಸ್ ಬರುತ್ತೆ. ವೆಸ್ಟರ್ನ್ ಘಾಟ್ ದಾಟ್ಕೊಂಡು ಬಂದರೆ ಮೈದಾನ ಪ್ರದೇಶ. ಮೈದಾನ ಇದು ಮಲೆನಾಡು, ಇದು ಕರಾವಳಿ. ಇಷ್ಟು ಕ್ಲಿಯರ್ ಇರಬೇಕು. ಇಲ್ಲಿ ಅರಬ್ಬಿ ಸಮುದ್ರ ಇರೋದು. ಕ್ಲಿಯರ್ ಆಗುತ್ತಾ? ಓಕೆ, ಇವುಗಳ ಬಗ್ಗೆ ಒಂದು ಸ್ವಲ್ಪ ನಮಗೆ ಐಡಿಯಾ ಇರಬೇಕೀಗ.
ಇವುಗಳ ಬಗ್ಗೆ ಇವನ್ನು ಫೋಕಸ್ ಆಗಿಟ್ಕೊಂಡು ಕ್ವಶನ್ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಫಸ್ಟ್ ಒನ್ ಕರಾವಳಿ ಮೈದಾನದ ಬಗ್ಗೆ ನೋಡ್ತಾ ಹೋಗೋಣ. ಕರಾವಳಿ ಮೈದಾನ ಅಂದರೆ ಇಲ್ಲೇನು ಕಾಣಿಸ್ತಾ ಇದೆ ಅಲ್ವಾ, ಇದಿಷ್ಟು ಏರಿಯಾ. ಓಕೆ, ಫಸ್ಟ್ ಆಫ್ ಆಲ್ ನಾನೇ ನಿಮಗೆ ಸ್ಟೇಟ್ಮೆಂಟ್ ಕೊಡ್ತಾ ಹೋಗ್ತೀನಿ. ಆ ಹೇಳಿಕೆಗಳು ಸರಿನಾ ತಪ್ಪಂತ ನೀವೇ ಜಡ್ಜ್ಮೆಂಟ್ ಮಾಡ್ತಾ ಹೋಗ್ಬೇಕೀಗ. ಕರ್ನಾಟಕದ ಕರಾವಳಿ ಮೈದಾನವು ಅರಬ್ಬಿ ಸಮುದ್ರದ ಜೊತೆ ಹೊಂದಿಕೊಂಡಿದೆ. ಒಪ್ಕೋತೀರಾ ಈ ಸ್ಟೇಟ್ಮೆಂಟು? ಒಪ್ಕೋತೀರಾ? ಓಕೆ, ನಿಮ್ಗೆ ಏನು ಮಾಡ್ಬೋದು, ಎಕ್ಸಾಮಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಡೈರೆಕ್ಟ್ ಕ್ವಶನ್ ಕೇಳ್ತಾರೆ ನಿಮಗೆ. ಕರ್ನಾಟಕಕ್ಕೆ ಅಟ್ಯಾಚ್ ಆಗಿರುವಂಥ ಸಮುದ್ರ ಯಾವುದಂತ ಕೇಳ್ತಾರೆ. ಆದರೆ ಅದನ್ನೇ ಒಂದು ಸ್ವಲ್ಪ ಹೈಯರ್ ಲೆವೆಲ್ ಹೋದಾಗ ನಿಮ್ಗೆ ಏನು ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ ಅಂದರೆ ಅವರೇ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಕರ್ನಾಟಕದ ಕರಾವಳಿ ಮೈದಾನ ಏನಿದೆ ಅಲ್ವಾ, ಇದು ಅರಬ್ಬಿ ಸಮುದ್ರಕ್ಕೆ ಹೊಂದಿಕೊಂಡಿದೆ. ಒಪ್ಕೊಳ್ತೀರಾ ಆ ಸ್ಟೇಟ್ಮೆಂಟು? ಓಕೆ, ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತೀನಿ ನಾನೀಗ. ಕರ್ನಾಟಕದ ಕರಾವಳಿ ಮೈದಾನವು ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳ ಮಧ್ಯದಲ್ಲಿದೆ. ಒಪ್ಕೊಳ್ತೀರಾ ಈ ಸ್ಟೇಟ್ಮೆಂಟು? ಆ ಮ್ಯಾಪ್ ನೋಡಿದ್ರೆ ಕ್ಲಿಯರ್ ಆಗ್ತಾ ಇದೆನಾ? ಕ್ಲಿಯರ್ ಇದೆನಾ? ಓಕೆ, ಕರ್ನಾಟಕದ ಕರಾವಳಿ ಮೈದಾನವು ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳ ಮಧ್ಯದಲ್ಲಿದೆ. ಒಪ್ಕೋಬೋದಾ ಈ ಸ್ಟೇಟ್ಮೆಂಟು? ಓಕೆ, ನಿಮಗೆ ಎಕ್ಸಾಮಲ್ಲಿ ಅವರೇ ಸ್ಟೇಟ್ಮೆಂಟ್ ಕೊಡ್ತಾರೆ, ಅದು ಸರಿನಾ ತಪ್ಪ ಅಂತ ಕೇಳ್ತಾರೆ ನಿಮಗೆ. ನಿಮಗೆ ಸರಿ ಅನಿಸಿದ್ರೆ ಸರಿ ಆಗಬೇಕು, ತಪ್ಪಿದ್ರೆ ತಪ್ಪಾಗಬೇಕಷ್ಟೇ. ಇವನ್ನೆಲ್ಲ ನೋಟ್ ಮಾಡ್ಕೋ ಅವಶ್ಯಕತೆ ಇಲ್ಲ, ನೋಡಿದ್ರೆ ಗೊತ್ತಾಗ್ತಾ ಇದೆ ಆಲ್ರೆಡಿ. ಹಾಗಾಗಿ ಹೇಳಿದ್ದು ಮ್ಯಾಪನ್ನು ನೀಟಾಗಿ ಅಬ್ಸರ್ವ್ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳ್ಬೋದು. ಕರ್ನಾಟಕದ ಕರಾವಳಿ ಮೈದಾನವು ಸಾಮಾನ್ಯವಾಗಿ ಉತ್ತರದಿಂದ ದಕ್ಷಿಣಕ್ಕೆ ಹೋದಂತೆ ಅಗಲವಾಗಿದೆ. ಸಾಮಾನ್ಯವಾಗಿ, ಅದು ಫುಲ್ ಎಕ್ಯುರೇಟ್ ಅಂತ ಹೇಳ್ತಾ ಇಲ್ಲ ಅವರು, ಜನರಲೈಸ್ ಆಗಿ ನಾವು ಅಬ್ಸರ್ವ್ ಮಾಡಿದಾಗ ಕರ್ನಾಟಕದ ಕರಾವಳಿ ಮೈದಾನವು ಉತ್ತರದಿಂದ ದಕ್ಷಿಣಕ್ಕೆ ಹೋದಂತೆ ಅಗಲವಾಗಿದೆ. ಒಪ್ಕೋತೀರಾ ಸ್ಟೇಟ್ಮೆಂಟು? ಒಪ್ಕೊಳ್ಳಲ್ಲ. ಈ ಸ್ಟೇಟ್ಮೆಂಟ್ ಕೂಡ ಒಪ್ಕೋಬೋದು. ಕೆಲವರಿಗೆ ಡೌಟ್ ಬರುತ್ತೆ, ಮಿಡಲಲ್ಲಿ ಅಂದ್ಕೊಳಂಗಿದೆ ಅಂತ ಅನಿಸುತ್ತೆ. ಓಕೆ, ಅದು ನಾವು ನಿರ್ಮಾಣ ಮಾಡಿದ್ದಲ್ಲ, ಅದು ನ್ಯಾಚುರಲ್ ಆಗೇ ಕ್ರಿಯೇಟ್ ಆಗಿರೋದು. ಹಾಗಾಗಿ ಅವ್ರು ಕ್ವಶನಲ್ಲೇ ಹೇಳಿದ್ದಾರೆ, ಸಾಮಾನ್ಯವಾಗಿ ಕರ್ನಾಟಕದ ಕರಾವಳಿ ಮೈದಾನವು ನಾರ್ತಿಂದ ಸೌತ್ಗೆ ಹೋದಂತೆ ವೈಡ್ ಆಗ್ತಾ ಹೋಗಿದೆ. ಎಸ್, ಆ ಸ್ಟೇಟ್ಮೆಂಟ್ ಕೂಡ ಸರಿ ಅಂತ ಹೇಳ್ಬೋದು. ಇಂಥ ಸ್ಟೇಟ್ಮೆಂಟ್ ಸರಿನಾ ತಪ್ಪ ಅಂತ ಜಡ್ಜ್ಮೆಂಟ್ ಮಾಡುವಂಥ ಸ್ಕಿಲ್ ನಿಮ್ಮ ಹತ್ರ ಬಂದರೆ ಅವಾಗ ನೀವು ಪರ್ಫೆಕ್ಟ್ ಆಗ್ತಾ ಇದ್ದೀರ ಅಂತ ಅರ್ಥ. ಎಕ್ಸಾಮಲ್ಲಿ ಗೊತ್ತಿರಲಿ, ಕ್ವಶನ್ ಜೊತೆ ಮ್ಯಾಪ್ ಕೊಟ್ಟಿರಲ್ಲ ಅಲ್ಲಿ ಮತ್ತೆ. ಓಕೆನಾ? ಅದು ಮೈಂಡಲ್ಲಿ ಇರ್ಬೇಕು ಮತ್ತೆ. ಮತ್ತು ಅಲ್ಲಿ ಮ್ಯಾಪ್ ಕೊಟ್ಟಿರ್ತಾರೆ ಸರ್, ಇನ್ನೇನು ಅಲ್ಲೇ ನೋಡಿ ಅಲ್ಲೇ ಆನ್ಸರ್ ಬಿಡಿಸೋದಲ್ಲ ಇದು. ನೀವು 10th PUC ಪ್ಯಾರಾಗ್ರಾಫ್ ಕೊಟ್ಟು ಕೆಳಗಡೆ ಆ ಕ್ವಶನ್ ಕೊಟ್ಟಿರ್ತಾರಲ್ಲ, ಪ್ಯಾಸೇಜ್, ಹಂಗಲ್ಲ ಇದು. ನೀವು ಮ್ಯಾಪನ್ನು ನೀಟಾಗಿ ಅಬ್ಸರ್ವ್ ಮಾಡಬೇಕು, ಕ್ವಶನ್ ಫ್ರೇಮ್ ಮಾಡ್ತಾ ಹೋಗ್ತಾರೆ, ನೀವು ಆನ್ಸರ್ ಮಾಡ್ತಾ ಹೋಗಬೇಕು. ಕ್ಲಿಯರ್ ಆಗುತ್ತಾ? ಓಕೆ, ಇನ್ನು ಪಾಯಿಂಟ್ ಆಫ್ ಏನು ನೆನ್ಪಿಟ್ಕೋಬೇಕು ಅಂದರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇದೆ ಅನ್ನೋದೊಂದು ಸ್ವಲ್ಪ ಗೊತ್ತಿರಬೇಕು. ಇದ್ರದ್ದು ಲೆಂತ್ ನಮಗೆ ಇಂಪಾರ್ಟೆಂಟ್ ಆಗ್ತದೆ. ಅದೊಂದು ಪಾಯಿಂಟ್ ನಾವು ನೋಟ್ ಮಾಡ್ಕೋಬೇಕು. ಇಲ್ಲಿವರೆಗೆ ನಾನು ಹೇಳಿರೋ ಪಾಯಿಂಟ್ಸ್ ಯಾವುದು ನೋಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ನೀವು ಅಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ. ಓಕೆ, ಅದ್ರ ಜೊತೆ ಎರಡು ಮ್ಯಾಪ್ ನೋಡಿ ಇನ್ನೊಂದು ಕ್ವಶನ್ ನಾನು ಕ್ರಿಯೇಟ್ ಮಾಡ್ತೀನಿ ಈಗ. ಇದು ಪ್ರಾಕೃತಿಕ ವಿಭಾಗ, ಇದು ಪೊಲಿಟಿಕಲ್ ಮ್ಯಾಪ್. ಕರ್ನಾಟಕದ ಕರಾವಳಿ ಮೈದಾನವು ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ವಿಸ್ತೃತವಾಗಿದೆ. ಒಪ್ಕೊಳ್ತೀರಾ ಈ ಸ್ಟೇಟ್ಮೆಂಟು? ಕರ್ನಾಟಕದ ಕರಾವಳಿ ಮೈದಾನವು ಕರ್ನಾಟಕದ 3 ಜಿಲ್ಲೆಗಳಲ್ಲಿ ಕಾಣಬಹುದು. ಒಪ್ಕೊಳ್ತೀರಾ ಇಲ್ವಾ? ಡೌಟಾ? ಓಕೆ, ಆ ಮ್ಯಾಪ್ ಅಬ್ಸರ್ವ್ ಮಾಡಬೇಕು. ಅಬ್ಸರ್ವ್ ಮಾಡಿದ್ರೆ ಒಪ್ಕೋಬೋದಾ ನೀವು? ಓಕೆ, ಹಾಗಾಗಿ ಇಂಥ ಸ್ಟೇಟ್ಮೆಂಟ್ ಕೊಡುವಂಥ ಪಾಸಿಬಿಲಿಟಿ ಇರುತ್ತೆ. ಇನ್ನೊಂದು ಸ್ಟೇಟ್ಮೆಂಟ್ ನಾನೇ ಕ್ರಿಯೇಟ್ ಮಾಡ್ತೀನಿ ನೋಡಿ. ಕರ್ನಾಟಕದ ಕರಾವಳಿ ಮೈದಾನವು ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಈ 3 ಜಿಲ್ಲೆಗಳಲ್ಲಿ ಸಂಪೂರ್ಣವಾಗಿ ಆವರಿಸಿಕೊಂಡಿದೆ. ಇದು ಸರಿನಾ ತಪ್ಪಾ? ಇನ್ನೊಂದ್ಸರಿ ರಿಕಾಲ್ ಮಾಡ್ತೀನಿ, ಮ್ಯಾಪನ್ನು ನೋಡ್ರಿ. ಕರ್ನಾಟಕದ ಕರಾವಳಿ ಮೈದಾನವು ಉಡುಪಿ, ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿದೆ. ಒಪ್ಕೋತೀರ? ಎಸ್ ಅನ್ನೋನಾ ಇದು? ಅವ್ರು ಹೇಳೋ ಸ್ಟೇಟ್ಮೆಂಟ್ ತಪ್ಪಿದು. ಸಂಪೂರ್ಣವಾಗಿ ಆ ಜಿಲ್ಲೆಗಳನ್ನು ವ್ಯಾಪಿಸ್ಕೊಂಡಿಲ್ಲ. ಇಲ್ಲಿ ಪಕ್ಕದಲ್ಲಿ ಜಿಲ್ಲೆ ಕಾಣಿಸ್ತಾ ಇದೆ, ಉತ್ತರ ಕನ್ನಡ ಕಾಣಿಸ್ತಾ ಇದೆ, ಉಡುಪಿ ಮತ್ತು ದಕ್ಷಿಣ ಕನ್ನಡ. ಪಕ್ಕದಲ್ಲಿ ಕೋಸ್ಟಲ್ ಪ್ಲೇನ್ ಕೂಡ ಕಾಣಿಸ್ತಾ ಇದೆ. ಸಂಪೂರ್ಣ ಜಿಲ್ಲೆಯನ್ನು ಆವರಿಸ್ಕೊಂಡಿಲ್ಲ. ಕ್ಲಿಯರ್ ಆಗಿರ್ಬೇಕು. ನೀವು ಯಾಣಕ್ಕೆ ಯಾರಾದರೂ ವಿಸಿಟ್ ಮಾಡಿರ್ಬೋದು, ಟೂರ್ ಹೋದಾಗ ಯಾಣ ನೋಡಿರ್ಬೋದು ನೀವೆಲ್ಲ. ಯಾಣ ಎಲ್ಲ ವೆಸ್ಟರ್ನ್ ಘಾಟ್ಸ್ ಏರಿಯಾ, ಅದು ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಇರೋದು. ಓಕೆನಾ? ಹಾಗಾಗಿ ಅದ್ರ ಬೇಸ್ ಮೇಲೆ ನೋಡ್ಬೋದು, ಅಥವಾ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಉತ್ತರ ಕನ್ನಡ ಜಿಲ್ಲೆ ಮ್ಯಾಪು, ಈ ಮ್ಯಾಪ್ ಒಂದು ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕು ನೀವು. ಎರಡು ಪೊಲಿಟಿಕಲ್ ಮ್ಯಾಪು ಮತ್ತು ಜಿಯೋಗ್ರಫಿ ಮ್ಯಾಪ್ ನೋಡಿದಾಗ ಗೊತ್ತಾಗುತ್ತೆ. ಈ ಕೋಸ್ಟಲ್ ಪ್ಲೇನ್ ಏರಿಯಾ ಸಂಪೂರ್ಣವಾಗಿ 3 ಜಿಲ್ಲೆಗಳನ್ನು ಸಂಪೂರ್ಣವಾಗಿ ಆವರಿಸ್ಕೊಂಡಿಲ್ಲ. ಕ್ಲಿಯರ್ ಆಗುತ್ತೆ ಹೇಳೋದು? ಈ ರೀತಿ ಸ್ವಲ್ಪ ಸ್ಟೇಟ್ಮೆಂಟ್ಸ್ಗಳು ಕೊಟ್ಟರೆ ಅದು ಸರಿನಾ ತಪ್ಪ ಅಂತ ನೀವು ಹೇಳಕ್ಕೆ ಬಂದರೆ ನೀವು ವೆಲ್ ಪ್ರಿಪೇರ್ಡ್ ಅಂತ ಹೇಳ್ಬೋದು. ನೀವು ಸುಮ್ಮನೆ ಓದ್ಕೊಂಡು ಹೋಗೋದು, ಆ ಕ್ವಶನ್ ಬರಲಿಲ್ಲ ಅಂತ ಆಮೇಲೆ ವ್ಯತ್ಯೆ ಪಡಬಾರ್ದು. ಈ ಪಾಯಿಂಟ್ ಅಕ್ಯುರೇಟ್ ಆಗಿ ನೆನ್ಪಿಟ್ಕೋಬೇಕೀಗ. ಏನು? ಕರ್ನಾಟಕದ ಕೋಸ್ಟಲ್ ಲೈನ್ ಲೆಂತ್ ಎಷ್ಟಿದೆ ಅಂತ. ಕರ್ನಾಟಕದ ಕರಾವಳಿ ತೀರದ ಉದ್ದ ಇಲ್ಲಿಂದ ಇಲ್ಲಿವರೆಗೂ ಎಷ್ಟಿದೆ ಅನ್ನೋದು ಅಕ್ಯುರೇಟ್ ಆಗಿ ಗೊತ್ತಿರ್ಬೇಕು. ಇದರಲ್ಲಿ ಕನ್ಫ್ಯೂಸ್ ಇರಬಾರ್ದು. ಮ್ಯಾಪ್ ನೋಡಿ ಅಂದಾಜು ಮಾಡ್ಲಿಕ್ಕೆ ಆಗಲ್ಲ ನಿಮ್ಮ ಕೈಲಿದು.
ಓಕೆನಾ? ಯಾವುದು ಮ್ಯಾಪಲ್ಲಿ ನೋಡಿ ನೆನ್ಪಿಟ್ಕೋಬೇಕು, ಮ್ಯಾಪ್ನಲ್ಲೇ ನೆನ್ಪಿಟ್ಕೋಬೇಕು. ಯಾವುದು ಪಾಯಿಂಟಲ್ಲಿ ನೆನ್ಪಿಟ್ಕೋಬೇಕು ಆ ಪಾಯಿಂಟಲ್ಲೇ ನೆನ್ಪಿಟ್ಕೋಬೇಕು ನೀವು. ಕ್ಲಿಯರ್ ಆಗುತ್ತೆ ಹೇಳೋದು? ಇದು ಎಕ್ಯುರೇಟ್ ಆಗಿ ನೆನ್ಪಿರ್ಬೇಕು. 320 ಕಿಲೋಮೀಟರ್ ಅನ್ನೋದು ಯಾವಾಗ ನಿಮಗೆ ಕೇಳಿದ್ರು ಕೂಡ, ಮಂಪರು ಪರೀಕ್ಷೆ ಅಂತ ಏನಾದರೂ ಕೇಳಿರಾ? ಮಂಪರು ಪರೀಕ್ಷೆ ನೀವೇನಾದರೂ ತಪ್ಪು ಮಾಡಿದ್ರೆ, ನೀವು ಸರಿಯಾಗಿ ಸಾಕ್ಷಿ ಹೇಳ್ತಾ ಇಲ್ಲ, ಸುಳ್ಳು ಹೇಳ್ತಾ ಇದ್ದೀರ ಅಂದರೆ ಪೊಲೀಸರು ಏನು ಮಾಡ್ತಾರೆ, ನಿಮ್ಮ ಮಂಪರು ಪರೀಕ್ಷೆ ಮಾಡ್ತಾರೆ. ನಿಮ್ಮನ್ನೊಂದು ಸ್ವಲ್ಪ ನಿದ್ದೆಗೆ ಜಾರಿಸಿ ನಿದ್ದೆಯಲ್ಲಿ ಕೇಳ್ತಾ ಇರ್ತಾರೆ. ಅವಾಗ ನಿಜ ಹೇಳಿದ್ರೆ ನೀವು ನಿಜ ಹೇಳಿರಂತ ಅರ್ಥ ಅವಾಗ. ಓಕೆನಾ? ಅನ್ಕಾನ್ಷಿಯಸ್ ಆಗಿ ನೀವು ಹೇಳ್ತಾ ಹೋಗ್ತಿರೋವಾಗ ಆನ್ಸರ್ಗಳು. ಆ ರೀತಿ ಹೇಳಿಕೆ ರೆಡಿ ಇರ್ಬೇಕು ನೀವು. 320 ಕಿಲೋಮೀಟ್ರ್ ಇದೆ, ಆ ಕಡೆ ಈ ಕಡೆ ಯಾವ ಕಡೆನೂ ನೀವು ವಾಲ್ಬಾರ್ದು. ಮ್ಯಾಪನ್ನು ಅಬ್ಸರ್ವ್ ಮಾಡಿರಿ. ಇಲ್ಲಿ ಉತ್ತರ ಕನ್ನಡ ಜಿಲ್ಲೆ ಆಡಳಿತ ಕೇಂದ್ರ ಇದೆ, ಕಾರವಾರ ಕಾಣಿಸ್ತಾ ಇದೆ. ಉಡುಪಿ ಲೋಕಲ್ ಸಿಟಿ ಕಾಣಿಸ್ತಾ ಇದೆ. ಇಲ್ಲಿ ಮಂಗಳೂರು ಕಾಣಿಸ್ತಾ ಇದೆ. ಇದ್ರ ಬೇಸ್ ಮೇಲೆ ಒಂದು ಕ್ವಶನ್, ಒಂದು ಸ್ಟೇಟ್ಮೆಂಟ್ ಕೊಡ್ಬೋದು. ಕರ್ನಾಟಕದ 3 ಕರಾವಳಿ ಜಿಲ್ಲೆಗಳ ಜಿಲ್ಲಾ ಕೇಂದ್ರಗಳು ಕರಾವಳಿ ತೀರದಲ್ಲಿದ್ದಾವೆ. ಒಪ್ಕೋತೀರಾ ಸ್ಟೇಟ್ಮೆಂಟು? ಒಪ್ಕೋತೀರಾ? 3 ಸಿಟಿಗಳೇನಿದ್ದಾವಲ್ಲ, ಕಾರವಾರ ಸಿಟಿ, ಉಡುಪಿ ಸಿಟಿ ಮತ್ತು ಮಂಗಳೂರು, ಬಹುತೇಕ ಕರಾವಳಿ ತೀರಕ್ಕೆ ಸಮೀಪದಲ್ಲಿದ್ದಾವೆ. ಕ್ಲಿಯರ್ ಆಗಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ. ಮತ್ತು ನೀವು ಅಬ್ಸರ್ವ್ ಮಾಡಲಿಲ್ಲ ಅಂದರೆ ಡೌಟ್ ಸ್ಟಾರ್ಟ್ ಆಗಿಬಿಡುತ್ತೆ. ಜಿಲ್ಲಾ ಕೇಂದ್ರ ಈ ಕಡೆ ಒಳಗಡೆನೂ ಇರುವಂಥ ಪಾಸಿಬಿಲಿಟಿ ಇರುತ್ತೆ ಈಗ. ಹಾಗಾಗಿ ಇವೆಲ್ಲ ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡ್ತಾ ಇರಬೇಕು ನೀವು. ಇವು 3 ಜಿಲ್ಲಾ ಕೇಂದ್ರಗಳು ಕೋಸ್ಟಲ್ ಲೈನ್ಗೆ ಬಹಳ ನಿಯರಲ್ಲಿದ್ದಾವೆ ಅಂತ ಹೇಳ್ಬೋದು. ನೀವು ಮಲ್ಪೆ ಬೀಚಲ್ಲಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಿರುತ್ತೆ ನಿಮಗೆ, ಉಡುಪಿ ನಿಯರಲ್ಲೇ ಇರುವಂಥದ್ದು. ಇನ್ನು ಇನ್ನೊಂದು ಸ್ವಲ್ಪ ಎಕ್ಯುರೇಟ್ ಆಗಿ ಪಾಯಿಂಟ್ಸ್ ನೆನ್ಪಿಟ್ಕೋಬೇಕು. ಏನು ನೆನ್ಪಿಟ್ಕೋಬೇಕು? ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಭಾರತದಲ್ಲಿ ಕರಾವಳಿ ಏರಿಯಾಕ್ಕೆ ಬೇರೆ ಬೇರೆ ಸ್ಟೇಟಲ್ಲಿ ಬೇರೆ ಬೇರೆ ಹೆಸರಿಂದ ನಾವು ಗುರುತಿಸ್ತಾ ಹೋಗ್ತೇವೆ, ಅಲ್ಲಿನ ಸ್ಪೆಷಾಲಿಟಿಯಿಂದ. ಸ್ಪೆಷಲಿ ಮಹಾರಾಷ್ಟ್ರ ಇದು ಗೋವಾದಲ್ಲಿ ಬಂದರೆ ಇದಕ್ಕೆ ಕೊಂಕಣ ಕರಾವಳಿ ಅಂತ ಕರೀತಾರೆ. ಮಹಾರಾಷ್ಟ್ರ ಮತ್ತು ಗೋವಾದ ಕರಾವಳಿ ಏರಿಯಾಕ್ಕೆ ಕೊಂಕಣ ಕರಾವಳಿ ಅಂತ ಕರೀತಾರೆ. ಕರ್ನಾಟಕಕ್ಕೆ ಏನು ಸ್ಪೆಷಲ್ ಆದಂಥ ಆ ರೀತಿಯನ್ನು ಇಲ್ಲ, ಅದು ಕರ್ನಾಟಕ ಕರಾವಳಿ ಅಂತಲೇ ಕರಿತೇವೆ. ಕೇರಳದಲ್ಲಿ ಬಂದರೆ ಅದಕ್ಕೆ ಮಲ್ಬಾರ್ ಕರಾವಳಿ ಅಂತ ಕರೀತಾರೆ. ಇದನ್ನು ನೀಟಾಗಿ ಅಬ್ಸರ್ವ್ ಮಾಡಿರಿ. ಒಂದು ಸ್ಟೇಟ್ಮೆಂಟ್ ನಾನು ಕೊಡ್ತೀನಿ, ಅದು ಸರಿನಾ ತಪ್ಪಾ ಅಂತ ಹೇಳಬೇಕೀಗ. ಕರ್ನಾಟಕದ ಕರಾವಳಿ ತೀರವು ಕೊಂಕಣ ಮತ್ತು ಮಲ್ಬಾರ್ ಕರಾವಳಿ ತೀರಗಳ ಮಧ್ಯದಲ್ಲಿದೆ. ಒಪ್ಕೋತೀರಾ? ಓಕೆ, ನನಗೆ ನೋಡಬಾರ್ದು, ಆ ಮ್ಯಾಪ್ ನೋಡ್ಬೇಕು ನೀವು. ಓಕೆನಾ? ಕರೆಕ್ಟ್ ಆಗಿದೆನಾ ಅದು? ಕರ್ನಾಟಕದ ಕರಾವಳಿ ತೀರವು ಕೊಂಕಣ ಮತ್ತು ಮಲ್ಬಾರ್ ತೀರದ ಮಧ್ಯದಲ್ಲಿದೆ. ಒಪ್ಕೊಳ್ತೀರಾ? ಓಕೆ. ಈ ರೀತಿ ಸ್ಟೇಟ್ಮೆಂಟ್ ಯಾವಾಗಲೂ ಸರಿ ಇರೋ ಸ್ಟೇಟ್ಮೆಂಟೇ ಕೊಡಲ್ಲ. ಮತ್ತವರು ನಾನು ಸರಿ ಇರೋ ಸ್ಟೇಟ್ಮೆಂಟ್ ನಿಮಗೆ ಕೊಡ್ತಾ ಇದ್ದೀನಿ ಜಾಸ್ತಿ, ಅವ್ರು ಇನ್ನೊಂದು ಆ್ಯಂಗಲಲ್ಲಿ ಸ್ಟೇಟ್ಮೆಂಟ್ ಕ್ರಿಯೇಟ್ ಮಾಡ್ಬೋದು. ಒಂದ್ಸರಿ ಕಂಟೆಂಟ್ ನಿಂಬಲ್ಲಿ ಒಂದು ಸ್ವಲ್ಪ ಸ್ಟ್ರಾಂಗಾಗಿ ರೆಡಿ ಆದರೆ ಅವ್ರು ಯಾವ ರೀತಿ ಕ್ವಶನ್ ಕೇಳಿದ್ರು ನೀವೇನು ಮಾಡ್ಬೋದು, ಆನ್ಸರ್ ಮಾಡ್ಬೋದು. ಹಾಗೆ ಕ್ಲಿಯರ್ ಆಗಿರಬೇಕು. ಮೀನುಗಳು ಕಾಣಿಸ್ತಾ ಇದ್ದಾವೆ. ಇನ್ನು ಮುಂದೆ ನೀವು ಮೀನು ತಿನ್ನಬೇಕಾದ್ರೆ ಮೀನು ಯಾವ ಪ್ರಭೇದದಂತ ಜಡ್ಜ್ಮೆಂಟ್ ಮಾಡಬೇಕು ನೀವೀಗ. ಕರ್ನಾಟಕದ ಕೋಸ್ಟಲ್ ಏರಿಯಾದಲ್ಲಿ ಮ್ಯಾಕ್ರಲ್ ಅನ್ನೋಂಥ ಒಂದು ಪ್ರಭೇದದ ಮೀನು ಬಹಳ ಫೇಮಸ್ ಇದೆ ಇಡೀ ಇಂಡಿಯಾದಲ್ಲೇ ಇದು ಬಂದಾಗ. ಹಾಗಾಗಿ ಕರ್ನಾಟಕದ ಕರಾವಳಿ ತೀರಕ್ಕೆ ಮ್ಯಾಕ್ರಲ್ ಕರಾವಳಿ ಅಂತ ಕೂಡ ಕರೀತಾರೆ. ಅದೊಂದು ಸ್ವಲ್ಪ ಎಕ್ಯುರೇಟ್ ಆಗಿ ನೆನ್ಪಿಟ್ಕೋಬೇಕು. ಈ ಪಶುಸಂಗೋಪನೆ ಮೀನುಗಳಿಗೆ ರಿಲೇಟೆಡ್ ಆಗಿ ಜಿಯೋಗ್ರಫಿ ಪಾಠದಲ್ಲಿ ಬರುತ್ತೆ ಇದು ಅಗೇನ್. ಮತ್ತೆ ಮ್ಯಾಕ್ರಲ್ ಅನ್ನೋದು ಏನಂತ ಕೇಳ್ಬಿಡ್ತಾರೆ ನಿಮ್ಗಷ್ಟೇ. ಮ್ಯಾಕ್ರಲ್ ಅನ್ನೋದು ಏನದು? ಮೀನಿನ ಪ್ರಭೇದ. ಓಕೆನಾ? ಕರ್ನಾಟಕದ ಕರಾವಳಿಗೆ ಮ್ಯಾಕ್ರಲ್ ಕರಾವಳಿ ಅಂತ ಕರೀತಾರೆ. ಅದು ಕ್ಲಿಯರ್ ಆಗಿರಬೇಕು. ಇಷ್ಟೇ ಓದ್ಕೊಂಡು ಹೋಗಿರ್ತೇವೆ, ಎಕ್ಸಾಮಲ್ಲಿ ಕ್ವಶನ್ ಕೊಟ್ಬಿಡ್ತಾರೆ ಅವರು. ಏನು ಕ್ವಶನ್ ಕೊಡ್ತಾರೆ? ನಿಮಗೆ ಗೊತ್ತಿರೋದೆಲ್ಲ ಕ್ವಶನಲ್ಲೇ ಬಂದಿರುತ್ತೆ. ಏನಂತ? ಕರ್ನಾಟಕದ ಕರಾವಳಿ ತೀರಕ್ಕೆ ಮ್ಯಾಕ್ರಲ್ ಕರಾವಳಿ ಅಂತ ಕರೀತಾರೆ. ಆಲ್ರೆಡಿ ನೀವು ಓದ್ಕೊಂಡು ಹೋಗಿರ್ತೀರಿ ಇಷ್ಟು, ಇದೆಲ್ಲ ಕ್ವಶನಲ್ಲೇ ಕೊಟ್ಟಿರ್ತಾರೆ ಅವರು. ನಿಮ್ಮಿಂದ ಏನು ನಿರೀಕ್ಷೆ ಮಾಡ್ತಾರೆ? ಈ ರೀತಿ ಕರೀಲಿಕ್ಕೆ ಏನು ಕಾರಣ ಅಂತ ಕೇಳ್ಬಿಡ್ತಾರೆ ಅವರು. ನಾವೆಲ್ಲ ಓದ್ಕೊಂಡು ಹೋಗಿರ್ತೇವೇನೇನೋ, ಎಲ್ಲ ಕ್ವಶನಲ್ಲೇ ಕಂಡು ಬರುತ್ತೆ ನಮಗೆ. ಆನ್ಸರ್ ನಾವು ಗುರ್ತು ಮಾಡಬೇಕಾಗಿದ್ದು ಏನು ಇದಕ್ಕೆ ರೀಸನ್ ಅಂತ ಕೇಳ್ಬೋದು ಅವರು. ರೀಸನ್ ಏನಂದರೆ ಕರ್ನಾಟಕದ ಕೋಸ್ಟಲ್ ಏರಿಯಾದಲ್ಲಿ ಈ ಪ್ರಭೇದದ ಮೀನು ಜಾಸ್ತಿ ಕಂಡು ಬರುತ್ತೆ. ಹಾಗೆ ಕರ್ನಾಟಕದ ಕರಾವಳಿಗೆ ಮ್ಯಾಕ್ರಲ್ ಕರಾವಳಿ ಅಂತ ಕರೀತಾರೆ. ಈ ರೀತಿ ಸಣ್ಣ ಸಣ್ಣ ಪಾಯಿಂಟ್ಸ್ ಇದ್ರೆ ಒಂದು ಸ್ವಲ್ಪ ನೋಟ್ ಮಾಡ್ಕೋಬೇಕು. ರಿಮೈನಿಂಗ್ ಎಲ್ಲವೂ ಕೂಡ ಏನು ಮಾಡ್ಬೋದು, ನೀವು ಮ್ಯಾಪಲ್ಲೇ ನೆನ್ಪಿಟ್ಕೋಬೋದು. ಓಕೆನಾ? ನೆಕ್ಸ್ಟ್ ದ್ವೀಪಗಳಿಗೆ ಬರೋಣ. ದ್ವೀಪಗಳನ್ನು ನೆನ್ಪಿಟ್ಕೋಬೇಕಾಗಿಲ್ಲ. ಸ್ವಲ್ಪ ಯಾರಾದರೂ ಆಲ್ರೆಡಿ ನೀವು ಕಾಂಪಿಟೇಟಿವ್ ಫೀಲ್ಡಲ್ಲಿ ಇದ್ದೀರಾ, ಆಲ್ರೆಡಿ ರನ್ನಿಂಗಲ್ಲಿ ಇದ್ದೀರಾ ಅಂದರೆ ನೀವು ಸ್ವಲ್ಪ ಎಕ್ಯುರೇಟ್ ಆಗಿ ನೆನ್ಪಿಟ್ಕೋಬೇಕು. ಬಿಗಿನರ್ಸ್ ಯಾರಾದರೂ ಇದ್ದರೆ ಇಲ್ಲಿ ಸುಮಾರು ದ್ವೀಪಗಳಿದ್ದಾವೆ. ಎಲ್ಲ ದ್ವೀಪಗಳನ್ನ ನೆನ್ಪಿಟ್ಕೋಬೇಕಂತೇನಿಲ್ಲ. ಆದರೆ ಒಂದು ಕ್ಲಿಯರ್ ಆಗಿರಲಿ, ಒಂದು ಸ್ಟೇಟ್ಮೆಂಟ್ ನಾನು ಕೊಡ್ತೀನಿ ನೋಡ್ರಿ. ಕರ್ನಾಟಕದ ಕರಾವಳಿ ತೀರದಲ್ಲಿ ನಾರ್ತಿಂದ ಸೌತ್ಗೆ ಹೋದಂತೆ ದ್ವೀಪಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಅಲ್ಲಿ ಆ ಮ್ಯಾಪನ್ನು ನೋಡಬೇಕು, ಆನ್ಸರ್ ಮಾಡಬೇಕು ನೀವು. ಕರ್ನಾಟಕದಲ್ಲಿ ನಾರ್ತಿಂದ ಸೌತ್ಗೆ ಹೋದಂತೆ ದ್ವೀಪಗಳ ಸಂಖ್ಯೆ ಏನಾಗುತ್ತೆ, ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮ್ಯಾಪ್ ನೋಡಿದ್ರೆ ಗೊತ್ತಾಗ್ತದೆ, ನಾರ್ತ್ ಸೈಡಲ್ಲಿ ಬಹಳಷ್ಟು ದ್ವೀಪಗಳು ಕಂಡು ಬರ್ತವೆ. ಅಲ್ಲಿಂದ ಸೌತ್ಗೆ ಹೋದಂತೆ ದ್ವೀಪಗಳ ಸಂಖ್ಯೆ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸ್ಪೆಷಲಿ ನೀವು ಮಲ್ಪೆಯಿಂದ ಸೌತಿಗೆ ಹೋದಂತೆ ದ್ವೀಪಗಳೇ ಕಂಡು ಬರೋದಿಲ್ಲ ನಮ್ಮ ಸ್ಟೇಟಲ್ಲಿ.
ಮಲ್ಪೆಯಿಂದ, ಉಡುಪಿಯಿಂದ ಇನ್ನೂ ದಕ್ಷಿಣಕ್ಕೆ ಹೋದಂತೆ ದ್ವೀಪಗಳು ಕಂಡುಬರೋದಿಲ್ಲ. ಓಕೆ, ಇಂಥವು ಸ್ವಲ್ಪ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಇದು ಕ್ಲಿಯರ್ ಆಗಿರಬೇಕು. ಓಕೆ, ನಿಮಗಿದು PDF ಸರ್ ಅವೈಲೇಬಲ್ ಮಾಡ್ತಾರೆ. ಒನ್ ಟೈಮ್ ಯಾರು ರನ್ನಿಂಗಲ್ಲಿದ್ದರೆ ಒಂದು ಸ್ವಲ್ಪ ದ್ವೀಪಗಳು ಅಬ್ಸರ್ವ್ ಮಾಡ್ಕೋಬೇಕು, ಯಾವ್ಯಾವ ದ್ವೀಪಗಳು ಯಾವ ಡಿಸ್ಟಿಕಲ್ಲಿ ಬರ್ತವೆ ಅನ್ನೋದು. ಪಿಜನ್ ಐಲ್ಯಾಂಡ್ ಕೇಳಿರ್ಬೋದು ನೀವು. ಪಿಜನ್ ಐಲ್ಯಾಂಡ್ ಭಾಳ ಫೇಮಸ್ ಆಗಿರುವಂಥದ್ದು, ಮುರುಡೇಶ್ವರ ಸಮೀಪದಲ್ಲಿರೋದು, ಅಂಥವು ಸ್ವಲ್ಪ ಗೊತ್ತಿರಬೇಕು. ಸೆಂಟ್ ಮೇರಿ ಐಲ್ಯಾಂಡ್ ಎಲ್ಲರೂ ಕೇಳಿರ್ತೀರ ನೀವು, ಭಾಳ ಫೇಮಸ್ ಅದು. ಸೆಂಟ್ ಮೇರಿ ಐಲ್ಯಾಂಡ್ ಎಲ್ಲಿದೆ ಅಂತ ಕೇಳಿಬಿಡ್ತಾರೆ, ಯಾವ ಡಿಸ್ಟಿಕಲ್ಲಿದೆ ಅಂತ ಕೇಳ್ತಾರೆ. ಸೆಂಟ್ ಮೇರಿ ಐಲ್ಯಾಂಡ್ ಇದಕ್ಕಿಂತ ಇದು ನೋಡಿದ್ರೆ ನೆನಪಿಗೆ ಬರುತ್ತೆ ನಿಮಗೆ. ಇದು ಸೆಂಟ್ ಮೇರಿ ಐಲ್ಯಾಂಡು ಮಲ್ಪೆ ಸಮೀಪದಲ್ಲಿರೋದು. ಮಲ್ಪೆ ಸಮೀಪ ಕರ್ನಾಟಕದ ಅತಿ ದೊಡ್ಡ ದ್ವೀಪ ಅಂತ ಗುರುತಿಸೋದು. ಮಲ್ಪೆ ಎಲ್ಲಿದೆ ಅಂತ ಕೇಳಿದ್ರೆ ಅದು ಉಡುಪಿ ಸಮೀಪದಲ್ಲಿರೋದು. ಉಡುಪಿ ಡಿಸ್ಟಿಕಲ್ಲಿ ಉಡುಪಿ ಸಮೀಪದಲ್ಲಿ ಮಲ್ಪೆ ಇದೆ. ಮಲ್ಪೆ ಸಮೀಪದಲ್ಲಿ ಸೆಂಟ್ ಮೇರಿ ಐಲ್ಯಾಂಡ್ ಇರೋದು ಕಂಡುಬರುತ್ತೆ. ಕರ್ನಾಟಕದ ಅತಿ ದೊಡ್ಡದಾದಂಥ ಐಲ್ಯಾಂಡ್ ಅಂತ ಗುರುತಿಸ್ತೇವೆ. ಸಾಕಷ್ಟು ಫಿಲ್ಮ್ಗಳೆಲ್ಲ ನೀವು ಇದನ್ನು ಅಬ್ಸರ್ವ್ ಮಾಡಿರ್ತೀರ, ಭಾಳ ಫೇಮಸ್ ಆಗಿರುವಂಥದ್ದು. ಅದ್ರ ಜೊತೆ ಇನ್ನೂ ಸ್ವಲ್ಪ ಇದ್ದಾವೆ. ಲೋಕಲ್ ಆಗಿ ಬಂದಾಗ ಅದಕ್ಕೆ ಬೇರೆ ಬೇರೆ ಹೆಸರು ಕೂಡ, ತೋನ್ಸೆಪಾರ್ ಅಂತ ಕರೀತಾರೆ, ಕೋಕೋನಟ್ ಐಲ್ಯಾಂಡ್ ಅಂತ ಕೂಡ ಕರೀತಾರೆ. ಮ್ಯಾಪಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಈ ಭಾಗದಲ್ಲಿ ಕಂಡುಬರುವಂಥ ದ್ವೀಪಗಳು. ಅಲ್ಲಿಂದ ಕೆಳಗಡೆ ದ್ವೀಪಗಳು ನಮಗೆ ಕಂಡುಬರೋದಿಲ್ಲ. ನಾರ್ತಲ್ಲಿ ಜಾಸ್ತಿ ದ್ವೀಪಗಳಿರೋದು ಕಂಡುಬರುತ್ತೆ. ನೀವು ಉತ್ತರ ಕನ್ನಡ ಜಿಲ್ಲೆ, ನೀವು ಮುರುಡೇಶ್ವರ, ಭಟ್ಕಳ ಆಗಿರ್ಬೋದು, ಅಂಕೋಲಾ, ಗೋಕರ್ಣ ಆ ಸೈಡ್ ಹೋದಂಗೆ ನಿಮಗೆ ಜಾಸ್ತಿ ದ್ವೀಪಗಳು ಕಂಡುಬರ್ತವೆ. ನೆಕ್ಸ್ಟ್ ಬೀಚ್ಗಳ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಇರಬೇಕು. ಕರ್ನಾಟಕದ ಕರಾವಳಿ ಏರಿಯಾದಲ್ಲಿ ನಮಗೆ ಬೀಚ್ಗಳು ಕೂಡ ಕಂಡುಬರ್ತವೆ. ಭಾಳ ಫೇಮಸ್ ಆಗಿರುವಂಥ ಬೀಚ್ ಅಂದರೆ ಯಾವುದು? ಓಮ್ ಬೀಚ್. ಇಲ್ಲಿ ನಿಮ್ಗೇನು ಕಾಣಿಸ್ತಾ ಇದೆ ಅಲ್ವಾ ಈ ಬೀಚು, ಇದು ಭಾಳ ಫೇಮಸ್ ಆಗಿರುವಂಥದ್ದು. ಬಹಳಷ್ಟು ಬಾರಿ ಎಕ್ಸಾಮಲ್ಲಿ ಕೇಳುವಂಥ ಕ್ವಶನ್ ಇದು. ಓಮ್ ಬೀಚ್ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳ್ಬಿಡ್ತಾರೆ ನಿಮಗೆ. ಯಾವ ಜಿಲ್ಲೆಯಲ್ಲಿರೋದು ಓಮ್ ಬೀಚು? ಉತ್ತರ ಕನ್ನಡ ಜಿಲ್ಲೆಯಲ್ಲಿರೋದು. ನೀವು ಗೋಕರ್ಣ ಕೇಳಿರ್ಬೋದಲ್ಲ, ಗೋಕರ್ಣದ ಸಮೀಪದಲ್ಲಿದೆ. ಓಕೆ, ಓಮ್ ಬೀಚು, ಮುರುಡೇಶ್ವರ ಆಲ್ರೆಡಿ ಕೇಳಿರ್ತೀರ, ಭಾಳ ಫೇಮಸ್ ಆಗಿರುವಂಥ ಪ್ಲೇಸಸ್ ಅದು. ಇವು 3 ಉತ್ತರ ಕನ್ನಡ ಜಿಲ್ಲೆಯಲ್ಲಿದ್ದಾವೆ. ಮರವಂತೆ, ಮಲ್ಪೆ ಎರಡೂ ಕೂಡ ಉಡುಪಿ ಜಿಲ್ಲೆಯಲ್ಲಿದ್ದಾವೆ. ಉಲ್ಲಾಳ, ಪಣಂಬೂರು 2 ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರೋದು ಕಂಡುಬರುತ್ತೆ. ಓಕೆ, ಓಮ್ ಬೀಚ್ ಭಾಳ ಫೇಮಸ್. ಜಿಲ್ಲೆ ಕೇಳ್ತಾರೆ ಅಥವಾ ಯಾವ ಪ್ಲೇಸ್ನ ಸಮೀಪದಲ್ಲಿ ಅಂತ ಕೇಳ್ತಾರೆ. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದ ಸಮೀಪದಲ್ಲಿರೋದು. ಅಟ್ಲಾಸ್ ಇದ್ರೆ ಅಟ್ಲಾಸಲ್ಲಿ ನೀವು ಮನೇಲಿ ಏನು ಮಾಡ್ಕೊಳ್ಬೇಕು, ಇವನ್ನು ಹೈಲೈಟ್ ಮಾಡ್ಕೊಳ್ತಾ ಇರಬೇಕು. ಅವಾಗ ನಿಮ್ಗೆ ಏನಾಗುತ್ತೆ, ಈಸಿಯಾಗಿ ನೆನ್ಪಿಟ್ಕೋಬೋದು. ಮತ್ತು ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ಓಮ್ ಬೀಚ್ ಯಾವ ರೀತಿ ಇದೆ ಅಂದರೆ ಅರ್ಧ ಚಂದ್ರಾಕೃತಿಯಲ್ಲಿರೋದು ಕಂಡುಬರುತ್ತೆ. ಓಮ್ ಬೀಚ್ ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಒಂದು ಸ್ಪೆಷಾಲಿಟಿ ಇದೆ. ಏನಂದರೆ ಭಟ್ಕಳ ಸಿಟಿ ಕೇಳಿರ್ಬೋದು ನೀವು. ಭಟ್ಕಳ ಸಿಟಿಯಿಂದ ನಾರ್ತಿಗೆ ಹೋದಂತೆ ನಮ್ಗೆ ಏನೆಲ್ಲ ಬೀಚ್ಗಳು ಸಿಗ್ತಾವಲ್ಲ, ಬಹುತೇಕ ಎಲ್ಲ ಬೀಚ್ಗಳು ಈ ರೀತಿ ಅರ್ಧ ಚಂದ್ರಾಕೃತಿ ಶೇಪಲ್ಲಿರೋದು ಕಂಡುಬರುತ್ತೆ ನಮಗೆ. ಭಟ್ಕಳ ಸಿಟಿ ನಿಮ್ಗೆ ಸಿಗುತ್ತೆ, ನೀವು ಕೋಸ್ಟಲ್ ಏರಿಯಾ ಮ್ಯಾಪನ್ನು ನೋಡಿದ್ರೆ ಸಿಗುತ್ತೆ ನಿಮಗೆ. ಉತ್ತರ ಕನ್ನಡ ಡಿಸ್ಟಿಕಲ್ಲಿ ಭಟ್ಕಳ ಅಂತ ಸಿಗುತ್ತೆ. ಭಟ್ಕಳದಿಂದ ಉತ್ತರಕ್ಕೆ ಹೋದಂತೆ ನಿಮ್ಗೆ ಏನೆಲ್ಲ ಬೀಚ್ಗಳು ಇದಾವಲ್ಲ, ಬಹುತೇಕ ಎಲ್ಲ ಬೀಚ್ಗಳು ಈ ರೀತಿ ಅರ್ಧ ಚಂದ್ರಾಕೃತಿಯಲ್ಲಿ ಇರೋದು ಕಂಡುಬರುತ್ತೆ. ಅದ್ರಾಗ ಬಹಳ ಫೇಮಸ್ ಆಗಿರೋದು ಯಾವುದು? ಓಮ್ ಬೀಚು. ಅರ್ಧ ಚಂದ್ರಾಕೃತಿಯಲ್ಲಿ ಇರೋದೇ ಕಂಡುಬರ್ತಾ ಇದೆ. ನಿಮ್ಗೆ ಎಕ್ಸಾಮಲ್ಲಿ ಕೇಳ್ಬೋದು ಓಮ್ ಬೀಚ್ ಯಾವ ಆಕಾರದಲ್ಲಿದೆ ಅಂತ ಕೇಳ್ಬೋದು. ಭಟ್ಕಳದಿಂದ ಕೆಳಗೆ ಬಂದಂತೆ ನಮ್ಗೆ ಈ ರೀತಿ ಸ್ಟ್ರೇಟ್ ಆಗಿರುವಂಥ ಬೀಚ್ಗಳು ಕಂಡುಬರ್ತಾವೆ ನಮಗೆ. ಫುಲ್ ಸ್ಟೇಟ್ ಆಗಿರುವಂಥ ಬೀಚ್ ಇದು. ಓಮ್ ಬೀಚಿಗೂ ಮತ್ತು ಮರವಂತೆ ಬೀಚನ್ನು ಅಬ್ಸರ್ವ್ ಮಾಡಿದಾಗ, ಇದು ಮರವಂತೆ ಬೀಚ್ ಅಂತಿದ್ದು ಉಡುಪಿ ಡಿಸ್ಟಿಕಲ್ಲಿರೋದು. ಮರವಂತೆ ಬೀಚು ಓಮ್ ಬೀಚ್ ಅಬ್ಸರ್ವ್ ಮಾಡಿದಾಗ ಎರಡರಲ್ಲೂ ವ್ಯತ್ಯಾಸ ಇದೆ. ಓಮ್ ಬೀಚ್ ಅರ್ಧ ಚಂದ್ರಾಕೃತಿಯಲ್ಲಿದೆ, ಮರವಂತೆ ಬೀಚು ಸ್ಟೇಟ್ ಆಗಿದೆ. ಓಕೆ, ಇದೆಲ್ಲ ನಿಮಗೆ ಎಕ್ಸಾಮಲ್ಲಿ ಏನು ಮಾಡ್ಬೋದು, ಅಪ್ಲೈಡ್ ಆಗಿ ಸ್ಟೇಟ್ಮೆಂಟ್ ರೂಪದಲ್ಲಿ ಕೊಡ್ಬೋದು ನಿಮಗೆ. ಕರ್ನಾಟಕದ ಕರಾವಳಿಯಲ್ಲಿ ದಕ್ಷಿಣ ಭಾಗದಲ್ಲಿ ಕಂಡುಬರುವಂಥ ಬೀಚ್ಗಳೆಲ್ಲ ನೇರವಾದ ಬೀಚ್ಗಳಾಗಿದ್ದಾವೆ. ಇಲ್ಲೊಂದು ನದಿ ಕಾಣಿಸ್ತಾ ಇದೆ ನಿಮಗೆ, ಪಕ್ಕದಲ್ಲೇ ನದಿ ಇದೆ, ಸೌಪರ್ಣಿಕಾ ಅಂತ ನದಿ ಇದು ಅರಬ್ಬಿ ಸಮುದ್ರ. ಓಕೆನಾ, ನೇರವಾಗಿರುವಂಥದ್ದು. ಸುಮಾರು ಒಂದು 7-8 ಕಿಲೋಮೀಟರ್ವರೆಗೂ ಇದು ಸಮುದ್ರದ ಅಕ್ಕಪಕ್ಕದಲ್ಲಿ ಹರ್ಕೊಂಡು ಬರುತ್ತೆ ನದಿ ಇದು. ಆದರೆ ಓಮ್ ಬೀಚ್ ಇದಕ್ಕೆ ಅಪೋಸಿಟ್ ಆಗಿತ್ತು, ಸಂಪೂರ್ಣವಾಗಿ ಅರ್ಧ ಚಂದ್ರಾಕೃತಿಯಲ್ಲಿತ್ತು. ಭಟ್ಕಳ ಇದಕ್ಕೊಂದು ರೀತಿ ಎರಡರ ಮಧ್ಯದಲ್ಲಿ ಒಂದು ಡಿವೈಡರ್ ಅಂತ ಹೇಳೋದು. ಭಟ್ಕಳದಿಂದ ನಾರ್ತಿಗೆ ಒಂದು ರೀತಿ ಬೀಚ್ಗಳಿದ್ದಾವೆ, ಭಟ್ಕಳದಿಂದ ಸೌತಿಗೆ ಬಂದಂತೆ ಒಂದು ರೀತಿ ಬೀಚ್ಗಳಿರೋದು ಕಂಡುಬರುತ್ತೆ. ಓಕೆ, ಇದನ್ನೆಲ್ಲ ಸ್ವಲ್ಪ ನೀಟಾಗಿ ನೀವು ಅಬ್ಸರ್ವ್ ಮಾಡಬೇಕು. ಇನ್ನು ಇನ್ನೊಂದು ಕಾನ್ಸೆಪ್ಟ್ ಗೊತ್ತಿರಬೇಕು, ಟೋಮ್ಲೋ ಅಂತ ಒಂದು ಕಾನ್ಸೆಪ್ಟ್ ಇದೆ ಜಾಗ್ರಫಿಯಲ್ಲಿ ಬರೋದು. ಟೋಮ್ಲೋ ಅಂತ, ಟೋಮ್ಲೋ ಅಂದರೆ ಇಲ್ಲಿ ಇಮೇಜ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ಇದು ಮೇನ್ ಲ್ಯಾಂಡು, ಇದು ಐಲ್ಯಾಂಡು. ಇವೆರಡನ್ನೂ ಕನೆಕ್ಟ್ ಮಾಡುವಂಥ ಒಂದು ಸಣ್ಣದಾದಂಥ ಏರಿಯಾ, ಇದಕ್ಕೆ ಟೋಮ್ಲೋ ಅಂತ ಕರೀತಾರೆ. ನಿಮಗೆ ಎಕ್ಸಾಮಲ್ಲಿ ಏನು ಮಾಡ್ತಾರೆ, ಟೋಮ್ಲೋ ಅಂದರೆ ಏನು ಅಂತ ಕೇಳಿಬಿಡ್ತಾರೆ ನಿಮಗೆ. ಟೋಮ್ಲೋ ಅಂಬೋದು ಏನೂ ಅಲ್ಲ, ಅದೊಂದು ರೀತಿ ಕನೆಕ್ಟಿವಿಟಿ, ಒಂದು ಪಾತ್ ಅಂತ ಹೇಳೋದೊಂದು. ಮೇನ್ ಲ್ಯಾಂಡ್ ಜೊತೆ ಸಣ್ಣದಾದಂಥ ಒಂದು ಐಲ್ಯಾಂಡನ್ನು ಕನೆಕ್ಟ್ ಮಾಡುವಂಥ ಸಣ್ಣದಾದಂಥ ಮರಳಿನಿಂದ ಕೂಡಿರುವಂಥ ಒಂದು ಏರಿಯಾ ಅಂತ ಹೇಳೋದು. ಈ ವರ್ಡ್ಸನ್ನು ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡಬೇಕು. ಇವು ಭಾಳ ಸ್ಪೆಷಲ್ ಆಗಿ ಕೇಳುವಂಥ ಕ್ವಶನ್ಸ್ ಅಷ್ಟೇ. ಈಗ ನೀವು ಅಪಾಯಿಂಟ್ ಆಗಬೇಕಾದ್ರೆ ನೀವು ಯಾವುದೇ ಎಕ್ಸಾಮ್ ಬರೀರಿ, 60-65 ಸ್ಕೋರ್ ಮಾಡೋದು ಬಹಳ ಈಸಿ ಇರುತ್ತೆ.
ಆಮೇಲೆ ಮಾಡುವಂಥ ಪ್ರತಿಯೊಂದು ಕ್ವಶನ್ನು ಕೂಡ ಏನಾಗುತ್ತೆ, ಭಾಳ ಡಿಸೈಡೇಬಲ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಿಮಗೆ ಟೋಮ್ಲ ಬಗ್ಗೆ ಭಾಳ ಗೊತ್ತಿರಬೇಕಂತೇನಿಲ್ಲ, ಜಸ್ಟ್ ಟೋಮ್ಲ ಅಂದರೆ ಏನಂತ ಗೆಸ್ ಮಾಡ್ಲಿಕ್ಕೆ ಬರ್ಬೇಕು ನಿಮಗೆ. ಟೋಮ್ಲ ಅಂದರೆ ಏನು, ಅದು ಒಂದು ರೀತಿ ಕನೆಕ್ಟಿವಿಟಿ ಏರಿಯಾ, ಸಣ್ಣದಾದಂಥ ಏರಿಯಾ ಇರುತ್ತೆ, ಮೇನ್ ಲ್ಯಾಂಡನ್ನು ಐಲ್ಯಾಂಡ್ ಜೊತೆ ಕನೆಕ್ಟ್ ಮಾಡುತ್ತಂತ ಹೇಳ್ಬೋದು. ಕ್ಲಿಯರ್ ಆಗ್ತಾ ಇದ್ದಾವೆ ಏನಾದರೂ? ಓಕೆ, ಇಲ್ಲೇ ಇದ್ದೀರಾ? ಫಿಸಿಕಲಿ ಅಂತೂ ಕಾಣಿಸ್ತಾ ಇದ್ದೀರಾ, ಮೆಂಟಲಿ ಇದ್ದೀರಾ ಇಲ್ವಾ? ಹಾಂ, ಮತ್ತೆ ಎಲ್ಲೆಲ್ಲೋ ಹೋದರೆ ಕಷ್ಟ. ಮತ್ತೆ ಆವಾಗಲೇ ಹೇಳಿದ್ದೀನಿ ನಾನು, ನಿದ್ದೆ ಬಂದರೆ ಒಂದು ಸ್ವಲ್ಪ ಎದ್ದು ನಿಂತು ವಾಕ್ ಏನಾದರೂ ಮಾಡ್ಬೋದು, ಇಲ್ಲ ನಿಮ್ಮ ಪ್ಲೇಸ್ ಚೇಂಜ್ ಮಾಡ್ಕೋಬೋದು, ಇಲ್ಲ ಒಂದು ಸ್ವಲ್ಪ ಮೇಲ್ಗಡೆನೂ ಬಂದು ಹೋಗ್ಬೋದು, ಏನಾದರೂ ಹೇಳಿ ಹೋಗ್ಬೋದು. ಓಕೆ, ನೆಕ್ಸ್ಟ್ ಒನ್ ಬರೋಣ. ಓಕೆ, ಎರಡನೇ ಪ್ರಾಕೃತಿಕ ವಿಭಾಗಕ್ಕೆ ಬರೋಣ. ಕರಾವಳಿ ಕ್ಲಿಯರ್ ಆಯ್ತಾ? ಕರಾವಳಿ ಮೈದಾನ ಸ್ಟೇಟ್ಮೆಂಟ್ ಎಲ್ಲ ಮಾಡ್ಕೋಬೋದಾ ಮನೆಯಲ್ಲಿ? ಮ್ಯಾಪನ್ನು ನೋಡಿ ನೀವೇನು ಮಾಡಬೇಕು, ಸ್ಟೇಟ್ಮೆಂಟನ್ನು ನೋಟ್ ಮಾಡಿಕೊಂಡು ನೀವೇ ಡಿಸೈಡ್ ಮಾಡ್ಕೋಬೇಕು, ಹಿಂಗಿದೆ ಹಿಂಗಿಲ್ಲ ಅಂತ. ಅಲ್ಲಿ ಎಕ್ಯುರೇಟ್ ಆಗಿ ಬಂದಾಗ ನಾನು ಒಂದು ಪಾಯಿಂಟ್ ನೆನ್ಪಿಟ್ಕೋಬೇಕು. ಯಾವುದು? 320 ಕಿಲೋಮೀಟರ್. ಏನದು 320 ಅನ್ನೋದು? ಕರಾವಳಿ ತೀರದ ಉದ್ದ. ಅದೊಂದು ಎಕ್ಯುರೇಟ್ ಆಗಿ ಗೊತ್ತಿರಬೇಕು. ಜಿಲ್ಲೆಗಳೆಷ್ಟಿದ್ದಾವೆ? 3 ಜಿಲ್ಲೆಗಳು. ಯಾವ್ಯಾವು? ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ. ಕ್ಲಿಯರ್ ಆಗಿ ಗೊತ್ತಿರಬೇಕು. ಓಕೆ, ಉಳಿದಿದ್ದೆಲ್ಲ ಮ್ಯಾಪಲ್ಲೇ ನೋಡ್ಕೋಬೋದು. ನೆಕ್ಸ್ಟ್ ಒನ್ ಎರಡನೇ ಪ್ರಾಕೃತಿಕ ವಿಭಾಗ. ಇದು ನಾವು ಕರಾವಳಿ ದಾಟ್ಕೊಂಡು ಏನಾದರೂ ಈ ಕಡೆ ಬಂದರೆ ಇಲ್ಲಿ ನಮಗೆ ವೆಸ್ಟರ್ನ್ ಘಾಟ್ಸ್ ಏರಿಯಾ ಸಿಗುತ್ತೆ. ನಮಗೆ ವೆಸ್ಟರ್ನ್ ಘಾಟ್ಸ್ ಅದು ಎತ್ತರವಾದಂಥ ಪ್ರದೇಶ, ಅದು ಎತ್ತರವಾದಂಥ ಪ್ರದೇಶ. ಈ ಕಡೆ ಯಾವುದಿದೆ ಪ್ರಾಕೃತಿಕ ವಿಭಾಗ? ಈ ಕಡೆ ಮೈದಾನ ಪ್ರದೇಶ, ಈ ಕಡೆ ಇರೋದು ಕರಾವಳಿ ಮೈದಾನ. ಹಾಗಾದರೆ ಒಂದು ಸ್ಟೇಟ್ಮೆಂಟ್ ಮಾಡ್ಬೋದಾ? ಓಕೆ, ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳು ಕರಾವಳಿ ಮೈದಾನ ಮತ್ತು ಮೈದಾನ ಪ್ರದೇಶದ ಮಧ್ಯದಲ್ಲಿದ್ದಾವೆ. ಒಪ್ಕೊಳ್ತೀರಾ? ಒಪ್ಕೊಳ್ತೀರಾ? ಕರ್ನಾಟಕದಲ್ಲಿ ವೆಸ್ಟರ್ನ್ ಘಾಟ್ಸ್ಗಳು ಯಾವ ರೀತಿ ಹಂಚಿಕೆ ಆಗಿದ್ದಾವಂದ್ರೆ ಕರಾವಳಿ ಮತ್ತು ಮೈದಾನ ಪ್ರದೇಶದ ಮಧ್ಯದಲ್ಲಿ ಇದ್ದಾವಂತ ಹೇಳ್ತಾರೆ. ಒಪ್ಕೋಬೋದಾ? ಓಕೆ, ಮತ್ತೆ ಇದು ಮಲೆನಾಡು ಪ್ರದೇಶ ಎತ್ತರವಾಗಿರುವಂಥ ಪ್ರದೇಶ. ಇದು ಕರ್ನಾಟಕವನ್ನು 2 ಭಾಗಗಳಾಗಿ ಡಿವೈಡ್ ಮಾಡುತ್ತೆ. ಈ ಕಡೆನೂ ಸಮತಟ್ಟಾಗಿರುವಂಥ ಪ್ರದೇಶ ಇದೆ, ಈ ಕಡೆನೂ ಮೈದಾನ ಪ್ರದೇಶ ಇದೆ, ಮಿಡಲಲ್ಲಿ ಎತ್ತರವಾಗಿರುವಂಥ ಪ್ರದೇಶ. ಇದು ಎತ್ತರವಾಗಿರುವ ಪ್ರದೇಶ. ಆಲ್ರೆಡಿ ನಿಮಗೇನು ವೆಸ್ಟರ್ನ್ ಘಾಟ್ಸ್ ಹೊಸದಾದಂಥ ಏರಿಯಾ ಏನಲ್ಲ, ಆಲ್ರೆಡಿ ಚಿರಪರಿಚಿತ ಏರಿಯಾ. ಸಾಕಷ್ಟು ಎತ್ತರವಾದಂತಹ ನಾವು ಬೆಟ್ಟಗಳನ್ನು ಕೂಡ ನೋಡ್ಬೋದಾಗಿದೆ. ಓಕೆ, ಇವೊಂದು ಸ್ವಲ್ಪ ಎಕ್ಯುರೇಟ್ ಆಗಿ ನೆನ್ಪಿಟ್ಕೋಬೇಕು. ಮುಳ್ಳಯ್ಯನಗಿರಿ ರಾಜ್ಯದಲ್ಲಿ ಅತಿ ಎತ್ತರವಾದಂಥ ಶಿಖರ ಅಂತ ಹೇಳೋದು. ಸೆಕೆಂಡಲ್ಲಿರೋದು ಬಾಬಾ ಬುಡನ್ಗಿರಿ, ಥರ್ಡಲ್ಲಿರೋದು ಕುದುರೆಮುಖ. ಒಂದು 2-3 ಆದರೂ ಎಕ್ಯುರೇಟ್ ಆಗಿ ನಿಮಗೆ ಗೊತ್ತಿರಬೇಕು. ಕ್ಲಿಯರ್ ಆಗುತ್ತಾ? ಓಕೆ, ಬಹುತೇಕ ಇಲ್ಲಿ ಅಬ್ಸರ್ವ್ ಮಾಡಿ ಟಾಪ್ 5-6 ಇದಾವೆ. ಇಲ್ಲಿ ಟಾಪ್ 5 ಅಬ್ಸರ್ವ್ ಮಾಡಿದ್ರೆ ಎಲ್ಲ ಚಿಕ್ಕಮಗಳೂರು ಡಿಸ್ಟಿಕಲ್ಲಿ ಇರೋದೇ ಕಂಡು ಬರ್ತಾ ಇದೆ. ಆಲ್ಮೋಸ್ಟ್ ಆಲ್ ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ, ಕುದುರೆಮುಖ ಆಗಿರ್ಬೋದು. ಅದರ ನೆಕ್ಸ್ಟ್ ಪ್ಲೇಸಲ್ಲಿರುವಂಥ ಇನ್ನೊಂದೆರಡು ಕೂಡ ಚಿಕ್ಕಮಗಳೂರು ಡಿಸ್ಟಿಕಲ್ಲೇ ಇರೋದು ಕಂಡು ಬರ್ತಾ ಇದೆ. ಹಾಗಾಗಿ ರಾಜ್ಯದಲ್ಲಿ ಅತಿ ಎತ್ತರವಾದ ಪ್ರದೇಶದಲ್ಲಿರುವಂಥ ಡಿಸ್ಟಿಕ್ ಯಾವುದಂತ ಕೇಳಿದ್ರೆ ಚಿಕ್ಕಮಗಳೂರು. ರಾಜ್ಯದಲ್ಲಿ ಅತಿ ಎತ್ತರವಾದ, ಎತ್ತರ ಅಂದರೆ ಯಾವ ಬೇಸ್ ಮೇಲೆ? ಸಮುದ್ರ ಮಟ್ಟದಿಂದ ನಾವು ಎತ್ತರಕ್ಕೆ ಹೋದಂತೆ ನಾವು ಅಳತೆ ಮಾಡಿದಾಗ ಅತಿ ಎತ್ತರವಾದ ಪ್ರದೇಶದಲ್ಲಿರುವಂತಹ ಡಿಸ್ಟಿಕ್ ಅಂದರೆ ಯಾವುದು? ಚಿಕ್ಕಮಗಳೂರು ಡಿಸ್ಟಿಕ್ ಇರೋದು. ಎತ್ತರವಾದಂಥ ಬಹುತೇಕ ಶಿಖರಗಳು ಅದೇ ಡಿಸ್ಟಿಕಲ್ಲಿ ಕಂಡು ಬರ್ತಾವೆ ನಮಗೆ. ಟಾಪ್ 3 ನಿಮಗೆ ಮಿನಿಮಮ್ ಆಗಿ ಗೊತ್ತಿರಲೇಬೇಕು. ಸ್ವಲ್ಪ ಕೇಸು ಸ್ವಲ್ಪ ಹೈಯರ್ ಲೆವೆಲ್ಗೆ ಹೋದವರಿಗೆ ಒಂದು 4-5 ಗೊತ್ತಿದ್ರೆ ಬೆಟರ್. ನಿಮಗೆ ಮ್ಯಾಚ್ ದಿ ಫಾಲೋವಿಂಗ್ ಅಥವಾ ಅವನ್ನ ಆರ್ಡರ್ ಆಗಿ ಜೋಡಿಸ್ಲಿಕ್ಕೆ ಹೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಬಿಗಿನರ್ಸ್ ಅಟ್ಲೀಸ್ಟ್ ಟಾಪ್ 3 ಆದರೂ ನೀವು ನೆನ್ಪಿಟ್ಕೋಬೇಕು. ಅದ್ರದ್ದು ಎತ್ತರ ಕೂಡ ಎಕ್ಯುರೇಟ್ ಆಗಿ ನೆನ್ಪಿಟ್ಕೋಬೇಕು. ಎಕ್ಸಾಮಲ್ಲಿ ಅದೇ ರೀತಿ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಓಕೆ, ನೆಕ್ಸ್ಟ್ ಒನ್ ಬರೋಣ. ವೆಸ್ಟರ್ನ್ ಘಾಟ್ಸ್ ಯಾವ ರೀತಿ ಇದಾವಂತ ನೋಡಿದ್ರೆ, ವೆಸ್ಟರ್ನ್ ಘಾಟ್ಸು ವೆಸ್ಟ್ ಸೈಡಿಗೆ ಹೋದರೆ ನಾವು ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗ ಈ ಕಡೆ ಹೋದರೆ ಬಹಳ ಕಡಿದಾದ ಇಳಿಜಾರಿರೋದು ಕಂಡುಬರುತ್ತೆ. ಅಂದರೆ ಬಹಳ ಸ್ಲೋಪ್ ಇರೋದು ಕಂಡುಬರುತ್ತೆ. ನೀವು ಆಲ್ರೆಡಿ ಗೊತ್ತಿದೆ ನಿಮಗೆ. ಈಗ ನಾವು ಧರ್ಮಸ್ಥಳ ಹೋಗಬೇಕಾದ್ರೆ ಅಥವಾ ನಾವು ಮಣಿಪಾಲ್ ಏನಾದರೂ ಹೋಗಬೇಕಾದ್ರೆ ಘಟ್ಟವನ್ನು ಇಳಿದುಕೊಂಡು ಹೋಗ್ತೇವೆ. ನಾವು ಫುಲ್ಲು ಸ್ಲೋಪ್ ಆಗಿ ಹೋಗಿರ್ತೇವೆ. ನಾವು ಕೆಳಗಡೆ ಬರಬೇಕಾದ್ರೆ ಮತ್ತೆ ನಾವೇನು ಮಾಡಬೇಕು? ಘಟ್ಟವನ್ನು ಹತ್ಕೊಂಡು ಬರಬೇಕಾಗತ್ತೆ. ಹಾಗಾಗಿ ವೆಸ್ಟರ್ನ್ ಘಾಟ್ಸ್ ಏನಿದಾವಂದರೆ ವೆಸ್ಟ್ ಸೈಡಲ್ಲಿ ಕಡಿದಾದ ಇಳಿಜಾರಿರೋದು ಕಂಡುಬರುತ್ತೆ. ಆದರೆ ನೀವು ಒನ್ ಟೈಮ್ ಕೋಸ್ಟಲ್ ಏರಿಯಾದಿಂದ ಘಟ್ಟ ಪ್ರದೇಶಕ್ಕೆ ಬಂದ್ರಂದರೆ ಈ ಕಡೆ ಬರಬೇಕಾದ್ರೆ ನೀವು ಮತ್ತೇನು ಇಳಿಬೇಕಾಗಿಲ್ಲ. ನೀವು ಆ್ಯಕ್ಚುಲಿ ಈ ಕಡೆ ಬಂದಾಗ ಅವು ಬಹಳಷ್ಟೇನು ಇಳಿಜಾರಿಲ್ಲ, ಸ್ಲೋಪ್ ಆಗಿ ಭೂಮಿಗೆ ಅಟ್ಯಾಚ್ ಆಗಿರೋದು ಕಂಡುಬರ್ತಾ ಇದೆ. ಹಾಗಾಗಿ ಈ ಬೇಸ್ ಮೇಲೆ ನಿಮಗೆ ಘಾಟ್ಗಳ ಬಗ್ಗೆ ಕೇಳಿರ್ತೀರ ನೀವು. ಆಲ್ರೆಡಿ ನಿಮಗೆ ಗೊತ್ತಲ್ಲ, ಬಿಸಿಲೆ ಘಾಟ್ ಆಲ್ರೆಡಿ ನಮ್ಮ ಹಾಸನ ಡಿಸ್ಟಿಕಲ್ಲೇ ಇರೋದು, ಕೇಳಿರ್ತೀರಲ್ಲ. ಬಿಸಿಲೆ ಘಾಟ್ ಇನ್ನೊಂದು ಶಿರಾಡಿ ಘಾಟು ಮೋಸ್ಟ್ಲಿ ಹಾಸನಲ್ಲೇ ಇರೋದು. ಹಾಸನ, ಸಕಲೇಶ್ಪುರ, ಮಂಗಳೂರು ಕನೆಕ್ಟ್ ಮಾಡುತ್ತೆ. ಇಂಥ ಘಾಟ್ಗಳ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಇರಬೇಕು ನಿಮಗೆ. ಅಂದರೆ ನಿಮಗೇನು ಮಾಡ್ತಾರೆ ಎಕ್ಸಾಮಲ್ಲಿ, ಚಾರ್ಮುಡಿ ಘಾಟಿ ಯಾವ ನಗರಗಳನ್ನು ಅಥವಾ ಯಾವ ಏರಿಯಾವನ್ನು ಕನೆಕ್ಟ್ ಮಾಡುತ್ತೆ ಅಂತ ಕೊಡ್ತಾರೆ ನಿಮಗೆ. ಶಿರಾಡಿ ಘಾಟು, ಆಗುಂಬೆ ಘಾಟು ಇವೆಲ್ಲ ಸಾಕಷ್ಟು ಬಾರಿ ಎಕ್ಸಾಮಲ್ಲಿ ರಿಪೀಟ್ ಆಗಿದ್ದಾವೆ.
ಇವು ಮೇಲ್ಗಡೆ ಇರೋ 3-4 ಅಂತೂ ಎಕ್ಸಾಮಲ್ಲೇ ಮೇಲಿನ ಮೇಲೆ ರಿಪೀಟ್ ಆಗ್ತಾ ಇರುತ್ತೆ ನಿಮಗೆ. ನೇರವಾಗಿ ಕೇಳ್ತಾರೆ, ಶಿರಾಡಿ ಘಾಟ್ ಈ ಕೆಳಗಿನ ಯಾವ ನಗರಗಳನ್ನು ಕನೆಕ್ಟ್ ಮಾಡುತ್ತೆ, ಯಾವ ಜಿಲ್ಲೆಗಳನ್ನು ಕನೆಕ್ಟ್ ಮಾಡುತ್ತೆ ಅಂತ ಕೇಳ್ತಾ ಇರ್ತಾರೆ. ಆಲ್ರೆಡಿ ನೀವು ವೆಸ್ಟರ್ನ್ ಘಾಟ್ಸ್ ಆಸ್ಪಾಸ್ ಏರಿಯಾದಲ್ಲೇ ಇರೋದ್ರಿಂದ ಶಿರಾಡಿ ಘಾಟ್ ನಿಮ್ಗೇನು ಹೊಸದಲ್ಲ, ಈವನ್ ಬಿಸಿಲೆ ಘಾಟ್ ಕೂಡ ಹೊಸದೇನಲ್ಲ. ಘಾಟ್ಗಳ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಇರಬೇಕು ನಿಮಗೆ. ಓಕೆನಾ. ಟಾಪ್ 3 ಏನಿದಾವಲ್ಲೋ ಫಸ್ಟಿಗೆ 3 ಇರೋದಂತೂ ಬಹಳಷ್ಟು ಬಾರಿ ರಿಪೀಟ್ ಆಗುತ್ತೆ. KS ಗ್ರೂಪ್ ಸಿಗೆ ಹೋದ್ರೆ ಇನ್ನೊಂದು ಸ್ವಲ್ಪ ನೀವೇನು ಮಾಡಬೇಕು, ನೆಕ್ಸ್ಟ್ ಬೇರೆಯವು ಕೂಡ ಒಂದು ಸ್ವಲ್ಪ ಲಿಸ್ಟ್ ಔಟ್ ಮಾಡಿ ಇಟ್ಕೊಂಡಿರ್ಬೇಕು. ಯಾಕಂದರೆ ಯಾವ ರೀತಿ ಕೇಳ್ತಾರಂತ ಹೇಳಲಿಕ್ಕೆ ಆಗೋದಿಲ್ಲ. ಕ್ಲಿಯರ್ ಆಗ್ತಾ ಇದೆನಾ? ಓಕೆ. ನೆಕ್ಸ್ಟ್ ಇದು ವಿಶೇಷತೆ ಕೊಟ್ಟಿದ್ದಾರೆ ನೋಡ್ರಿ. ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಆಗುವಂಥ ಏರಿಯಾ ಅಂದರೆ ಯಾವುದು? ವೆಸ್ಟರ್ನ್ ಘಾಟ್ಸ್ ಏರಿಯಾ. ವೆಸ್ಟರ್ನ್ ಘಾಟ್ಸ್ ಏರಿಯಾದಲ್ಲಿ ಇಡೀ ನಮ್ಮ ಸ್ಟೇಟಲ್ಲಿ ಬಂದಾಗ ವರ್ಷದಲ್ಲಿ ಅತಿ ಹೆಚ್ಚು ಮಳೆ ಆಗುವಂಥ ಏರಿಯಾ ಅಂದರೆ ವೆಸ್ಟರ್ನ್ ಘಾಟ್ಸ್ ಏರಿಯಾ. ಸ್ಪೆಷಲಿ ಆಗುಂಬೆ ಆಗಿರ್ಬೋದು, ಹುಲಿಕಲ್ ಆಗಿರ್ಬೋದು, ನಾಪಕ್ಲು ಆಗಿರ್ಬೋದು, ಭಾಗಮಂಡಲ, ಇವೆಲ್ಲವೂ ಕೂಡ ಹೆಚ್ಚು ಮಳೆ ಪಡೆದುಕೊಳ್ಳುವಂಥ ಪ್ಲೇಸಸ್ ಅಂತ ಹೇಳೋದು. ಹೆಚ್ಚು ಮಳೆ ಆಗೋದ್ರಿಂದ ಹೆಚ್ಚು ಫಾರೆಸ್ಟ್ ಕೂಡ ಕಂಡುಬರುತ್ತೆ. ಓಕೆನಾ. ಬಹುತೇಕ ಎವರ್ಗ್ರೀನ್ ಫಾರೆಸ್ಟ್ ಕೂಡ ನೋಡ್ತೇವೆ. ರಾಜ್ಯದ ಬಹುತೇಕ ನದಿಗಳಿಗೆ ವೆಸ್ಟರ್ನ್ ಘಾಟ್ಸ್ ಏನಾಗಿದೆ? ಉಗಮ ತಾಣವಾಗಿದೆ. ನಮ್ಮ ಸ್ಟೇಟಲ್ಲಿ ಹರಿಯುವಂಥ ಬಹುತೇಕ ನದಿಗಳು ಉಗಮ ಆಗೋದಲ್ಲಿ ವೆಸ್ಟರ್ನ್ ಘಾಟ್ಸ್ ಏರಿಯಾದಲ್ಲಿ. ಇವನ್ ಕಾವೇರಿ ಆಗಿರ್ಬೋದು, ಹೇಮಾವತಿ ಆಗಿರ್ಬೋದು, ಭಾಳಷ್ಟು ನದಿಗಳು, ಎಲ್ಲೋ ಕೆಲವೊಂದು ನದಿಗಳು ಮಾತ್ರ ಬೇರೆ ಕಡೆಗೆ ಉಗಮ ಆಗೋದು ಕಂಡುಬರುತ್ತೆ. ಬಹುತೇಕ ನದಿಗಳು ಉಗಮ ಆಗೋದು ವೆಸ್ಟರ್ನ್ ಘಾಟ್ಸ್ ಏರಿಯಾದಲ್ಲಿ. ಇವೆಲ್ಲ ವಿಶೇಷತೆಗಳು. ಎಕ್ಸಾಮಲ್ಲಿ ನಿಮಗೆ ಇವೇ ಸ್ಟೇಟ್ಮೆಂಟ್ ಕೊಡ್ತಾರೆ, ಸರಿನಾ ತಪ್ಪ ಅಂತ ಕೇಳಿಬಿಡ್ತಾರೆ. ಕರ್ನಾಟಕದಲ್ಲಿ ಹರಿಯುವಂಥ ಬಹುತೇಕ ನದಿಗಳು ಪಶ್ಚಿಮ ಘಟ್ಟಗಳಲ್ಲಿ ಉಗಮ ಆಗುತ್ತವೆ. ಈ ಸ್ಟೇಟ್ಮೆಂಟ್ ಸರಿನಾ ತಪ್ಪ ಅಂತ ಕೇಳ್ತಾರೆ. ಸರಿನಾ ತಪ್ಪ ಇದು? ಕರ್ನಾಟಕದಲ್ಲಿ ಹರಿಯುವಂಥ ಎಲ್ಲ ನದಿಗಳು ವೆಸ್ಟರ್ನ್ ಘಾಟ್ಸ್ ಏರಿಯಾದಲ್ಲಿ ಉಗಮ ಆಗ್ತವೆ. ಇದು ಸರಿನಾ ತಪ್ಪ? ಇದೂ ಸರಿನಾ? ಓಕೆ. ಯಾಕೆ ತಪ್ಪಂದರೆ ಕೆಲವೊಂದು ನದಿಗಳು ನಂದಿದುರ್ಗ ಏರಿಯಾದಲ್ಲಿ ಕೂಡ ಉಗಮ ಆಗ್ತವೆ, ಕೆಲವೊಂದು ಈ ಮಿಡಲ್ ಏರಿಯಾದಲ್ಲಿ ಕೂಡ ಉಗಮ ಆಗ್ತವೆ. ಆದರೆ ಬಹುತೇಕ ನದಿಗಳು ಅಥವಾ ಬಹಳಷ್ಟು ಪ್ರಮುಖವಾಗಿರುವಂಥ ನದಿಗಳೆಲ್ಲ ಕೂಡ ಉಗಮ ಆಗೋದಲ್ಲಿ ವೆಸ್ಟರ್ನ್ ಘಾಟ್ಸ್ ಏರಿಯಾದಲ್ಲಿ ಅಂತ ಹೇಳೋದು. ಹಾಗಾಗಿ ಅವ್ರ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಇರಬೇಕು. ನೆಕ್ಸ್ಟ್ ಮೈದಾನ ಪ್ರದೇಶಕ್ಕೆ ಬರೋಣ. ಮೈದಾನ ಪ್ರದೇಶದಲ್ಲಿ ಬಹಳ ಸ್ಪೆಷಲ್ ಏನಿಲ್ಲ. ಮೈದಾನ ಪ್ರದೇಶ ಅಂದ್ರೇನು? ಸಮತಟ್ಟಾಗಿರುವಂಥ ಏರಿಯಾ. ಅದನ್ನು 2 ಭಾಗ ಮಾಡ್ತೇವೆ ನಾವು. ಯಾವುದು? ಒಂದು ಉತ್ತರದ ಮೈದಾನ, ಇನ್ನೊಂದು ದಕ್ಷಿಣದ ಮೈದಾನ. ಓಕೆನಾ. ಇಲ್ಲಿ ಕಂಡು ಬರೋಷ್ಟು ಸ್ಪೆಷಾಲಿಟಿ ಏನು ಕಂಡು ಬರೋದಿಲ್ಲ ಈ ಏರಿಯಾದಲ್ಲಿ. ಇಲ್ಲೇನು ನಾವು ಕರಾವಳಿ ಏರಿಯಾ, ವೆಸ್ಟರ್ನ್ ಘಾಟ್ಸ್ ಏರಿಯಾದಲ್ಲೇ ನಮಗೆ ಸ್ಪೆಷಲಿಸ್ಟ್ ಕಂಡು ಬರ್ತಾ ಇತ್ತಲ್ವಾ, ಅಷ್ಟೊಂದು ವಿಶೇಷತೆ ಏನು ಈ ಏರಿಯಾದಲ್ಲಿ ನಮಗೆ ಕಂಡು ಬರೋದಿಲ್ಲ. ಕ್ಲಿಯರ್ ಆಗುತ್ತೆ ಹೇಳೋದು? ಸ್ಪೆಷಲಿ ಬಂದಾಗ ಒಂದು 2-3 ಪಾಯಿಂಟ್ಸ್ ನೋಡೋದಾದರೆ, ಒಂದು ನೆನ್ಪಿಟ್ಕೋಬೇಕು, ತುಂಗಭದ್ರಾ ನದಿಯನ್ನು ನೀವು ಸ್ವಲ್ಪ ಚೆನ್ನಾಗಿ ನೆನ್ಪಿಟ್ಕೋಬೇಕು ಈ ಏರಿಯಾಕ್ಕೆ ಬಂದಾಗ. ಯಾಕಂದರೆ ಕರ್ನಾಟಕವನ್ನು ನಾವು ಉತ್ತರ ಮೈದಾನ ಮತ್ತು ದಕ್ಷಿಣ ಮೈದಾನ ಅಂತ ಡಿವೈಡ್ ಮಾಡ್ತೇವಲ್ವಾ, ಬಹುತೇಕ ಆ 2 ಮೈದಾನಗಳ ಮಧ್ಯದಿಂದ ಹಾದು ಹೋಗುವಂಥ ನದಿ ಇದು. ತುಂಗಭದ್ರಾ ನದಿ ಏನಿದೆ ಅಲ್ವಾ, ಈ ಕಡೆದೆಲ್ಲ ಉತ್ತರ ಮೈದಾನ ಅಂತ ಗುರುತಿಸ್ತೇವೆ, ಇದೆಲ್ಲ ದಕ್ಷಿಣ ಮೈದಾನ ಅಂತ ಹೇಳ್ತೇವೆ. ಅಂದರೆ ತುಂಗಭದ್ರಾ ನದಿ ನೈಸರ್ಗಿಕವಾಗಿ ಕರ್ನಾಟಕವನ್ನು 2 ಭಾಗಗಳಾಗಿ ಡಿವೈಡ್ ಮಾಡುತ್ತೆ ಅಂತ ಹೇಳ್ಬೋದು, ನದರ್ನ್ ಮತ್ತು ಸದರ್ನ್ ಹೆಮಿಸ್ಫಿಯರ್ ಅಂತ. ತುಂಗಭದ್ರಾ ನದಿ ಬಹುತೇಕ ಮಧ್ಯಭಾಗದಿಂದ ಹಾದೋಗುತ್ತೆ. ಯಾವ ದಿಕ್ಕಿಗೆ ಹರಿತಾ ಇದೆ ಆ ನದಿ ಏನಾದರೂ ಹೇಳ್ಬೋದಾ? ಈಶಾನ್ಯ ದಿಕ್ಕಿ. ನಮ್ಮ ಸ್ಟೇಟಲ್ಲಿ ಬಂದಾಗ ನಾವು ಪೂರ್ವಾಭಿಮುಖ ನದಿ ಅಂತ ಹೇಳ್ತೇವೆ, ನಮ್ಮ ಸ್ಟೇಟಲ್ಲಿ ಬಂದಾಗ ಈಶಾನ್ಯ ಅಭಿಮುಖವಾಗಿ ಹರಿಯುವಂಥ ತುಂಗಭದ್ರಾ ನದಿ 2 ಭಾಗಗಳಾಗಿ ರಾಜ್ಯವನ್ನು ನೈಸರ್ಗಿಕವಾಗಿ ವಿಭಾಗಿಸುತ್ತೆ ಅಂತ ಕೂಡ ಹೇಳ್ಬೋದು. ಅದೊಂದು ಕ್ಲಾರಿಟಿ ಇರಬೇಕು. ಬಿಟ್ಟರೆ ಬಹಳ ವೇರಿಯೇಷನ್ ಇಲ್ಲ. ಉತ್ತರ ಮೈದಾನದಲ್ಲಿ ಕಪ್ಪು ಮಣ್ಣು ಕಂಡು ಬರುತ್ತೆ, ಆಲ್ರೆಡಿ ಗೊತ್ತಿದೆ ನಿಮಗೆ. ದಕ್ಷಿಣ ಮೈದಾನದಲ್ಲಿ ಕೆಂಪು ಮಣ್ಣು ಕಂಡು ಬರುತ್ತೆ. ಎತ್ತರ ಅಂತ ಬಂದಾಗ ಸದರ್ನ್ ಮೈದಾನ ಸ್ವಲ್ಪ ಎತ್ತರ ಇದೆ ನದರ್ನ್ ಮೈದಾನಕ್ಕಿಂತ ಬಂದಾಗ. ಅದರ ಜೊತೆಗೆ ಮಳೆಯ ಪ್ರಮಾಣ ಆಲ್ರೆಡಿ ಗೊತ್ತು ನಿಮಗೆ, ನಾರ್ತ್ ಕರ್ನಾಟಕದಲ್ಲಿ ಕಡಿಮೆ ಇರುತ್ತೆ, ಸೌತ್ ಕರ್ನಾಟಕದಲ್ಲಿ ಜಾಸ್ತಿ ಇರುತ್ತೆ. ಇದೆಲ್ಲ ಗೊತ್ತಿರುವಂಥ ವಿಚಾರ. ಹಾಗಾಗಿ ಎಕ್ಯುರೇಟ್ ಆಗಿ ಒಂದು ಸ್ವಲ್ಪ ಪಾಯಿಂಟ್ಸ್ಗಳು ನಿಮಗೆ ಕ್ಲಾರಿಟಿ ಇರಬೇಕು. ಓಕೆ, ಇದಿಷ್ಟು ಕರ್ನಾಟಕದ ಪ್ರಾಕೃತಿಕ ವಿಭಾಗ ಅಂತ ಹೇಳೋದು. ಒನ್ ಟೈಮ್ ರೀಕಾಲ್ ಮಾಡ್ಕೋಬೋದಾ? ಪ್ರಾಕೃತಿಕವಾಗಿ ಎಷ್ಟು ಭಾಗ ಮಾಡ್ಬೋದು ಕರ್ನಾಟಕವನ್ನು? 3 ಭಾಗ ಅಥವಾ 4 ಭಾಗ ಅಂತ ಹೇಳ್ಬೋದು. ಎಕ್ಸಾಮಲ್ಲಿ ಎಷ್ಟು ಭಾಗ ಅಂತೇನು ಕೇಳಲ್ಲ ನಿಮಗೆ. ಓಕೆನಾ? ಓಕೆ, 4 ಭಾಗ ಅಂತ ಇಟ್ಕೊಳ್ಳೋಣ. ಫಸ್ಟ್ ಒನ್ ನಾವು ಯಾವ್ದು ಡಿಸ್ಕಷನ್ ಮಾಡಿದ್ದು? ಕರಾವಳಿ ಮೈದಾನ. ಅದು ದಾಟ್ಕೊಂಡು ನಾವು ಮುಂದೆ ಬಂದರೆ ವೆಸ್ಟರ್ನ್ ಘಾಟ್ಸ್ ಅಥವಾ ಮಲೆನಾಡು ಭಾಗ. ಅದು ದಾಟ್ಕೊಂಡು ಮುಂದೆ ಬಂದರೆ ಮೈದಾನ ಪ್ರದೇಶ. ಕ್ಲಿಯರ್ ಆಗುತ್ತಾ? ಮೈದಾನ ಪ್ರದೇಶದಲ್ಲಿ ಬಂದಾಗ ನೀವು ನೆನ್ಪಿಟ್ಕೊಳ್ಬೇಕಾಗಿದ್ದು ಒಂದು ತುಂಗಭದ್ರಾ ನದಿ ನೆನ್ಪಿಟ್ಕೊಳ್ಬೇಕು, ನೈಸರ್ಗಿಕವಾಗಿ ಕರ್ನಾಟಕವನ್ನು 2 ಭಾಗಗಳಾಗಿ ಡಿವೈಡ್ ಮಾಡುತ್ತೆ ಅನ್ನೋದು. ಬಿಟ್ಟರೆ
ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣು ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಇರಬೇಕು, ಆಲ್ರೆಡಿ ಗೊತ್ತಿರುವಂಥ ವಿಚಾರ. ನಾರ್ತ್ ಕರ್ನಾಟಕದಲ್ಲೆಲ್ಲ ನಮ್ಗೆ ಯಾವ ಮಣ್ಣು ಕಂಡು ಬರುತ್ತೆ? ಕಪ್ಪು ಮಣ್ಣು, ಬ್ಲ್ಯಾಕ್ ಸಾಯಿಲು. ಸೌತ್ ಕರ್ನಾಟಕದಲ್ಲಿ ನಮಗೆಲ್ಲ ರೆಡ್ ಸಾಯಿಲ್ ಕಂಡು ಬರುತ್ತೆ. ಇಷ್ಟು ಕ್ಲಿಯರ್ ಇರಬೇಕು. ಬಿಟ್ಟರೆ ಜಿ ಕೆದಲ್ಲಿ ಬಂದರೆ ಒಂದು ಸ್ವಲ್ಪ ಪಾಯಿಂಟ್ಸ್ಗಳು ಗೊತ್ತಿರಬೇಕು ನಿಮಗೆ. ದಕ್ಷಿಣ ಮೈದಾನದಲ್ಲಿ ಕೆಲವೊಂದು ಫೇಮಸ್ ಆದಂಥ ಬೆಟ್ಟಗಳು ಕಂಡು ಬರ್ತಾವೆ ನಿಮಗೆ. ಮಧುಗಿರಿ ಬೆಟ್ಟ ಕೇಳಿರ್ಬೋದು, ಭಾಳ ಫೇಮಸ್ ಆಗಿರೋದು. ಶಿವಗಂಗೆ ಬೆಟ್ಟ ಆಗಿರ್ಬೋದು, ಸಾವನದುರ್ಗ ಬೆಟ್ಟ ಯಾವ ಡಿಸ್ಟಿಕಲ್ಲಿ ಇದ್ದಾವೆ ಅಂತ ಕೇಳ್ತಾರೆ ನಿಮಗೆ. ಸ್ಪೆಷಲಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಭಾಳ ಸರಿ ರಿಪೀಟ್ ಆಗ್ತಾ ಇರ್ತವಂಥ ಕ್ವಶನ್ಸ್ಗಳು. ಇವೆಲ್ಲ ಜಿ ಕೆದಲ್ಲೇ ಬಂದ್ಬಿಡ್ತವೆ. ಇವನ್ ಜಿಯೋಗ್ರಫಿ ಅಂತ ಗುರುತಿಸಲ್ಲ, ಜಿ ಕೆದಲ್ಲೇ ಇವನ್ನು ಓದಿ ನೆನ್ಪಿಟ್ಕೋಬೇಕು. ಯಾವ ಡಿಸ್ಟಿಕಲ್ಲಿ ಕಂಡು ಬರ್ತವೆ? ಸ್ಪೆಷಲಿ ಸೌತ್ ಮೈದಾನ ಏನಂತ ಹೇಳ್ತೇವಲ್ವ, ದಕ್ಷಿಣ ಮೈದಾನ ಅಂತ ಹೇಳ್ತೇವಲ್ವ, ಈ ಏರಿಯಾದಲ್ಲಿ ಇಂಥವೆಲ್ಲ ನಮಗೆ ನೋಡಲಿಕ್ಕೆ ಸಿಗ್ತವೆ. ಇವನ್ ನಂದಿದುರ್ಗ ಬೆಟ್ಟ ಆಗಿರ್ಬೋದು, ಇವನ್ ಮಧುಗಿರಿ ಬೆಟ್ಟ ಆಗಿರ್ಬೋದು, ಈವನ್ ಆದಿಚುಂಚನಗಿರಿ ಬೆಟ್ಟ ಆಗಿರ್ಬೋದು, ಇವನ್ ನಮ್ಮ ಬಿಳಿಗಿರಿ ರಂಗನ ಬೆಟ್ಟ, ಮಲೆ ಮಹದೇಶ್ವರ ಬೆಟ್ಟ, ಚಾಮುಂಡಿ ಬೆಟ್ಟ ಎಲ್ಲ ಗೊತ್ತಿರುವಂಥದ್ದೇ ಇರುವಂಥ ವಿಚಾರಗಳು. ಇವೆಲ್ಲ ದಕ್ಷಿಣ ಮೈದಾನದಲ್ಲಿ ಕಂಡು ಬರ್ತವೆ. ಉತ್ತರ ಮೈದಾನದಲ್ಲಿ ಇಂಥ ದೊಡ್ಡದಾದಂಥ ಬೆಟ್ಟಗಳು ನಮಗೆ ಕಂಡು ಬರೋದಿಲ್ಲ. ಓಕೆ, ಇವನ್ನೆಲ್ಲ ನೀವು ಡಿಸ್ಟಿಕ್ ವೈಸ್ ನೆನ್ಪಿಟ್ಕೋಬೇಕಷ್ಟೇ. ಇವನ್ ಡಿಸ್ಟಿಕ್ ವೈಸೇ ನೆನ್ಪಿಟ್ಕೋಬೇಕು. ಎಕ್ಸಾಮಲ್ಲಿ ಅದೇ ರೀತಿ ಕ್ವಶನ್ ಕೇಳ್ತಾರೆ ಇವನ್ನು. ಓಕೆನಾ? ಇಷ್ಟು ವಿಚಾರ ನಿಮಗೆ ಇದಕ್ಕೆ ರಿಲೇಟೆಡ್ ಆಗಿ ಗೊತ್ತಿರಬೇಕು.